ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ನ 2ನೇ ರನ್ನರ್ ಅಪ್ ಆಗಿರುವಂತಹ ಸಂಗೀತ ಶೃಂಗೇರಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಸಂಗೀತ. ನಮಸ್ಕಾರ, ಹೇಗಿದ್ದೀರಾ? ನಾವೆಲ್ಲ ಸೂಪರ್ ಆಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಪವರ್ಫುಲ್ ಆಸ್ ಯೂಶುವಲ್. ಫಸ್ಟ್ ಕಣ್ಣು ಹೇಗಿದೆ? ಕಣ್ಣು ಆಲ್ಮೋಸ್ಟ್ ಇವಾಗ ಅಂದರೆ ಒಂದು 2 ತಿಂಗಳು ತಗೊಳುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸರಿಯಾಗೋದಕ್ಕೆ. ಸೊ ಒಂದು ಸ್ವಲ್ಪ ಸ್ಟ್ರೈನ್ ಆಗುತ್ತೆ ನೈಟ್ಸಿಗೆಲ್ಲ. ಸೊ ನಾನು ಸ್ವಲ್ಪ ರೆಸ್ಟ್ ತೊಗೊಂಡೆ. ಬಂದ ತಕ್ಷಣ ನಾನು ಬರಲಿಲ್ಲ ಮೀಡಿಯಾದ ಎದುರುಗಡೆಯಲ್ಲೂ, ಏನೂ ಕೂಡ ಪೋಸ್ಟ್ ಮಾಡಿಲ್ಲ, ಮೊಬೈಲ್ ಕೂಡ ಇಟ್ಕೊಂಡಿಲ್ಲ. ಸೊ ನಂಗೆ ಆ್ಯಕ್ಚುಲಿ ಏನೂ ಅಪ್ಡೇಟ್ ಇಲ್ಲ. ಇಟ್ಸ್ ಫ್ರೆಶ್, ತುಂಬ ಖುಷಿ ಆಗ್ತಾ ಇದೆ. ಆಕ್ಚುಲಿ ಫ್ರೆಶ್ ಆಗಿದ್ರೇನೆ ತುಂಬಾ ಚೆನ್ನಾಗಿ ಮಾತಾಡ್ಬೋದು ಅನ್ಸುತ್ತೆ. ಓಕೆ, ಸಂಗೀತ ಅವರು ಮನೆಗೆ ಹೋಗ್ತಾ ಸಂಗೀತ ಶೃಂಗೇರಿ ಆಗಿದ್ರು, ಹೊರಗೆ ಬರ್ತಾ ಅದೊಂದು ಸಿಂಹಿಣಿ ಅನ್ನೋ ಬಿರುದು ತಗೊಂಡು ಬಂದಿದ್ದೀರಾ. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ನಾನು ಅಂದ್ಕೊಂಡಿರಲಿಲ್ಲ ಹೊರಗಡೆ ಏನು ಇರ್ತಿದೆ ಅಂತ, ಏನೋ ಅಫ್ಕೋರ್ಸ್ ಐಡಿಯಾನೇ ಇರಲಿಲ್ಲ. ಸೊ ಏನಿದೆಯೋ ಏನೋ ಎಂತ ಅಂತ ನೋಡಿದ ತಕ್ಷಣ ಒಂದು VT ಬರುತ್ತೆ ಮನೇಲಿ, ಲಯನಸ್ ಆಫ್ ಕರ್ನಾಟಕ ಅಂತ. ಅದನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಿಕಾಸ್ ಒಂದು ಟೈಟಲ್ ಸಿಗೋದು ತುಂಬ ಕಷ್ಟ, ಅದು ಜನರ ಪ್ರೀತಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಸಿಂಹ ಇಷ್ಟು ದಿನ ಎಲ್ಲಿ ಅಡಗಿತ್ತು ಅಂತ, ಅದಕ್ಕೆ ಬಂದಿರೋದು ಬಿಗ್ ಬಾಸ್ಗೆ. ಓಕೆ, ಇನ್ನು ಈ ಸೀಸನ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಕರ್ನಾಟಕದ ಮಹಿಳಾ ಸಮುದಾಯದ ಬಿಗ್ ಬಾಸ್ ಶಕ್ತಿ ಅಂದ್ರೆ ನಾರಿ ಶಕ್ತಿ ಆಗಿತ್ತು. ಅದಕ್ಕೆ ನೀವು ಒಬ್ರು ಕಾರಣ. ಇದ್ರ ಬಗ್ಗೆ ಹೇಳೋದಿದ್ರೆ? ನಾರಿ ಶಕ್ತಿ ಅನ್ನೋದು ಇಟ್ಸ್ ಅದು ಯಾವತ್ತೂ ಮೊದಲಿಂದಾನು ಇದೆ, ಯಾವತ್ತಿಗೂ ಇರುತ್ತೆ ಕೂಡ, ಎಂದೆಂದಿಗೂ ಇರುತ್ತೆ. ಸೊ ಪ್ರತಿಯೊಬ್ಬರು ಬಾಡಿಲೂ ಕೂಡ ಲೈಕ್ ಒಂದು ಫೀಮೇಲ್ ಅಂದರೆ ಒಂದು ಒಂದು ಮೇಲ್ ಎನರ್ಜಿ, ಒಂದು ಫೀಮೇಲ್ ಎನರ್ಜಿ ಅಂತ ಇದ್ದೇ ಇರುತ್ತೆ. ಸೊ ಈ ಒಂದು ಗುಣನ ಮೋಸ್ಟ್ಲಿ ಈ ಬಿಗ್ ಬಾಸ್ ಸೀಸನ್ಲಿ ತುಂಬ ಎದ್ದು ತೋರಿಸಿರೋವಂಥ ಪ್ರತಿ ವುಮೆನ್ ಕೂಡ ಅಲ್ಲಿ ಒಬ್ಬೊಬ್ಬರು ಪಾತ್ರ ಆಗಿದ್ದಾರೆ. ಅಲ್ಲಿ ಎಲ್ಲರೂ ಎದ್ದು ಕಾಣಿಸಿದ್ದಾರೆ, ಆ ಛಲನ ಅವ್ರು ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಖುಷಿ ಆಗುತ್ತೆ. ಓಕೆ, ಸಂಗೀತಗೆ ಅಂದರೆ 113 ದಿನ ಒಂದು ಮನೇಲಿರೋದು ಅಂತ ಅಂದರೆ ಇದೆಯಲ್ಲ, ಅದೊಂಥರ ಕೆಲವರಿಗೆ ಮೊನಾಟನಸ್ ಅನ್ಸ್ಬಿಡುತ್ತೆ. ಅದು ಕೆಲವೇ ಜನಗಳ ಜೊತೆ, ಬೇರೆ ಯಾರ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ಅಲ್ಲಿ TV ಇಲ್ಲ, ಮೊಬೈಲ್ ಇಲ್ಲ. ಬಟ್ ಸಂಗೀತ ಹೊರಗೆ ಬಂದಮೇಲೆ ಪ್ರಪಂಚ ಹೇಗಿದೆ ಆಫ್ಟರ್ ಬಿಗ್ ಬಾಸ್, ಆಮೇಲೆ ಜನಗಳು ಕೊಡ್ತಿರೋ ಪ್ರೀತಿ, ಇದ್ರ ಬಗ್ಗೆ ಏನು ಹೇಳ್ತಾರೆ ಸಂಗೀತ? ನಾನು ಮೊದಲು ಹೋಗೋಕ್ಕಿಂತ ಮುಂಚೆ ಹೇಳಿದ್ದೆ, ನಾನು ಆ್ಯಕ್ಚುಲಿ ಬಿಗ್ ಬಾಸಿಗೆ ಹೋಗಲ್ಲ ಅಂತಲೇ ಇದೆ. ಬಟ್ ಬಿಗ್ ಬಾಸಿಗೆ ಹೋಗಬೇಕಿರೋ ಮೇನ್ ಕಾರಣನೇ ಐ ಥಿಂಕ್ ನಾನು ಮಾಡೋ ಕ್ಯಾರೆಕ್ಟರ್ಸ್ಗಿಂತ ನಾನಿರುವಂಥ ನನ್ನ ಪರ್ಸ್ನಾಲಿಟಿನ ತೋರಿಸ್ಕೊಂಡ್ರೆ ಜನ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ. ಮೋಸ್ಟ್ಲಿ ಅದು ಕೆಲವರಿಗೆ ಇನ್ಸ್ಪಿರೇಷನ್ ಆಗ್ಬೋದೇನೋ ಅಂತ ನಾನು ಸ್ಟೇಜಲ್ಲಿ ನಿಂತ್ಕೊಂಡು ಹೇಳಿದ್ದೀನಿ. ಆ್ಯಂಡ್ ಅದನ್ನು ನಾನು ಹೊರಗಡೆ ಬರೋತ್ತಿಗೂ ಪ್ರೂವ್ ಮಾಡಿದೆ. ಕಪ್ಪು ಸಿಕ್ತೋ ಇಲ್ವೋ, ಆದರೆ ಜನರ ಪ್ರೀತಿ ಗಳಿಸಿದ್ದೀನಿ. ಅದು ನನಗೆ ಆ ಕಪ್ಗಿಂತ ಜಾಸ್ತಿ ವೇಟೇಜ್ ಕೊಡುತ್ತೆ. ನನ್ನ ಹೃದಯ ನಂಗೆ ತುಂಬ ಇರುತ್ತೆ ಅದು ನೋಡಿದ ತಕ್ಷಣ. ಎಷ್ಟು ಪ್ರೀತಿ ಏನು ಮಾಡಿದ್ರು ಈ ಪ್ರೀತಿ ಗಳಿಸ್ಬೇಕು ಅಂದರೆ ನಿಮ್ಮ ಪರ್ಸ್ನಾಲಿಟಿಯಿಂದ ಮಾತ್ರ ಸಾಧ್ಯ. ಸೊ ಅದನ್ನು ತುಂಬ ಖುಷಿ ಆಗುತ್ತೆ. ಓಕೆ, ಜನ ನಿಮಗೆ ಹೇಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ನಾವು ಕೂಡ ನೋಡಿದ್ದೀವಿ. ನಿಮಗೆ ಈಗೊಂದು ಸಿಂಪಲ್ ಕ್ವಶನ್ ಏನಪ್ಪ ಅಂತಂದರೆ, ಸಂಗೀತಗೆ ಜನ ಯಾಕೆಷ್ಟು ಪ್ರೀತಿ ಕೊಟ್ಟರು, ಅದಕ್ಕೆ ಸಂಗೀತ ಕರೆಕ್ಟಾಗಿ ಆನ್ಸರ್ ಸಿಗ್ತಾ? ನನಗೆ ಇವಾಗ ಫ್ಯಾನ್ಸ್ ಕೆಲವ್ರ ಜೊತೆ ಮಾತಾಡಿದಾಗ ಗೊತ್ತಾಗಿರೋದೇನು ಅಂದರೆ, ಮ್ಯಾಮ್ ನಿಮ್ಮ ಬೋಲ್ಡ್ನೆಸ್ಸು, ನೀವು ತಗೊತಿರೋವಂಥ ಸ್ಟ್ಯಾಂಡು, ನೀವು ಮಾತಾಡ್ತಿರೋಂಥ, ನೀವು ಮಾತಾಡಿ ಅದಕ್ಕೆ ನಿಂತ್ಕೊಳ್ತೀರಾ ನೀವು ಅದಕ್ಕೆ. ಸೊ ಇದೆಲ್ಲ ನನಗೆ ಅನಿಸುತ್ತೆ ನನ್ನಲ್ಲಿರುವಂಥ ಟ್ರೇಡ್ಸ್ಗಳು. ಆ್ಯಂಡ್ ಅದು ನನಗೆ ಚಿಕ್ಕ ವಯಸ್ಸಿಂದನೂ ಇತ್ತು. ನಾನು ಯಾವತ್ತೂ ನಾನು ಯಾರಿಗಾದರೂ ನಿಂತ್ಕೊಳ್ತೀನಿ ಅಂದರೆ ನಾನು ಅದನ್ನ ಯಾವತ್ತೂ ವಾಪಸ್ ತೊಗೊಳ್ಳಲ್ಲ. ಐ ವಿಲ್ ಸ್ಟ್ಯಾಂಡ್ ಟಿಲ್ ದ ಲಾಸ್ಟ್. ಆ್ಯಂಡ್ ನಾನು ಹೇಗಿದ್ದೀನೋ, ನಾನು ಹೇಗೆ ಅನಿಸುತ್ತೋ ಅದನ್ನೇ ತೋರಿಸ್ಕೊಳ್ತೀನಿ, ವಿತೌಟ್ ಎನಿ ಫಿಲ್ಟರ್, ನೋ ಮಾಸ್ಕ್. ಸೊ ಅದು ಮೋಸ್ಟ್ಲಿ ಜನಕ್ಕೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಸಂಗೀತ ಎಲಿಮಿನೇಟ್ ಆದಾಗ ಅಂದರೆ 3ನೇ ಪ್ಲೇಸ್ ಬಂದಾಗ ಏನಂದರೆ ಒಂಥರ ಕಂಪ್ಲೀಟ್ ಸ್ಟೇಜ್ ಏನಿತ್ತಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿತ್ತು. ಎಲ್ರಿಗೂ ಒಂಥರ ಶಾಕ್ ಆಗಿತ್ತು. ಆ್ಯಂಡ್ ಮೋಸ್ಟ್ಲಿ ಯಾರೋ ಒಬ್ಬರು ಕಂಟೆಸ್ಟೆಂಟ್ ಬಿಟ್ಟರೆ ಬೇರೆ ಯಾರೂ ನಿಮ್ಮ ಹೆಸರು ತೊಗೊಂಡಿರಲಿಲ್ಲ ಬರ್ತಾರೆ ಅಂತ ಹೇಳಿ. ಆ ಶಾಕ್ ನಿಮಗಷ್ಟೇ ಅಲ್ಲ, ನಿಮ್ಮ ಫ್ಯಾನ್ಸಿಗೂ ಆಗಿರುತ್ತೆ. ಸೊ ಅದು ಹೇಗೆ ಅಂದರೆ ಎಲ್ಲರೂ ಒಂಥರ ಸೈಲೆಂಟ್ ಮಾಡಿಬಿಡ್ತು. ಇದ್ರ ಬಗ್ಗೆ ಹೇಳೋದಿದ್ರೆ? ನನಗೆ ಒಂದು ವಿಷಯ ತುಂಬ ಕ್ಲಿಯರಾಗಿ ಏನು ಕಾಣಿಸ್ತಿತ್ತು ಅಂದರೆ, ನನಗಾದಷ್ಟು ನಾನು ಚೆನ್ನಾಗಿ ಆಡಿದ್ದೀನಿ, ನನ್ನ ಕೈಲಾದಷ್ಟು ನಾನು ಚೆನ್ನಾಗಿ ಆಡಿದ್ದೀನಿ. ಸೊ ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇತ್ತು. ಆ್ಯಂಡ್ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಏನು ಸಿಗುತ್ತೋ ಬಿಡುತ್ತೋ ಪ್ರೀತಿ ಗಳಿಸಿದ್ದೀನಿ ನಾನು. ಅದಕ್ಕಿಂತ ಹೆಚ್ಚು ಇನ್ನೇನೇ ರಿಸಲ್ಟ್ ಬರೀ ನಾನು ಒಪ್ಕೊಳ್ತೀನಿ ಅಂತ ನಾನು ರೆಡಿಯಾಗಿ ಆಲ್ರೆಡಿ ಇಟ್ಕೊಂಡಿದ್ದೆ. ಅಲ್ಲಿ ಹೇಳಿ ಅದು ಅನೌನ್ಸ್ ಮಾಡೋಕ್ಕೂ ನಾನು ರೆಡ್ ಆಗುತ್ತೆ. ನಾನು ಹಿಂಗೆ ನೋಡಿದೆ, ನಂಗೆ ಶಾಕ್ ಆಯಿತು. ಪ್ರ್ಯಾಂಕ್ ಇರ್ಬೋದೇನೋ ಅಂತ ಅನಿಸ್ತು ಒಂದು ಪಾಯಿಂಟಲ್ಲಿ. ಬಟ್ ಸುದೀಪ್ ಸರ್ ಹೇಳಿ ಅವ್ರ ಕಣ್ಣಲ್ಲಿ ನೋಡಿದಾಗ ಸ್ಮೈಲ್ ಮಾಡಿ ಅವ್ರ ಮುಖದಲ್ಲಿ ನಂಗೆ ಕಾಣಿಸ್ತು ಅದು. ಸೊ ನನಗೆ ಒಂದೇ ಒಂದು ಅನ್ಸಿರೋದೇನು ಅಂದರೆ, ನಾನಿವಾಗ ಬ್ರೇಕ್ ಡೌನ್ ಆದೆ ಅಂದರೆ ಅಲ್ಲಷ್ಟು ಜನ ನಂಗೆ ಸಪೋರ್ಟ್ ಮಾಡಿರೋಂಥ ಹೆಣ್ಮಕ್ಳಾಗಿರ್ಬೋದು, ಇಡೀ ಕರ್ನಾಟಕ ಆಗಿರ್ಬೋದು, ಎಲ್ಲರ ಹೃದಯನೂ ಹಾಗೆ ಹೊಡೆದು ಚೂರು ಆಗಿಬಿಡುತ್ತೆ ಅಂತ. ಸೊ ಐ ಜಸ್ಟ್ ಕ್ಯಾರಿಡ್ ಇಟ್ ಬಿಕಾಸ್ ಅಕ್ಸೆಪ್ಟ್ ಮಾಡಬೇಕು. ಇಟ್ಸ್ ಅ ಗೇಮ್. ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ, ಅದೇ ಆಟ. ಅದನ್ನ ಒಪ್ಕೊಂಡೇ ಒಳಗೆ ಕಾಲಿಟ್ಟಿರೋದು. ಬಟ್ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿ ಗಳಿಸಿದ್ದೀನಿ, ಇನ್ನೇನು ಬೇಕು. ಆ್ಯಕ್ಚುಲಿ ಮನೆಯಲ್ಲಿ ಒಂದು ಟಫೆಸ್ಟ್ ಗೈ ಅಂತಂದರೆ ಎಲ್ಲರೂ ವಿನಯ್ ಹೇಳ್ತಾರೆ. ಎಲ್ಲರೂ ನೋಡಿರೋ ಪ್ರಕಾರ ಟಫೆಸ್ಟ್ ಗರ್ಲ್ ಅಂತಂದರೆ ಅದು ಸಂಗೀತ. ಜನಗಳಲ್ಲಿ ಇನ್ನೂ ಒಂದು ಕ್ವಶನ್ ಇದೆ, ಸಂಗೀತ ಯಾಕಿಷ್ಟು ಅಗ್ರೆಸಿವ್ ಅಂತ?
ಅಗ್ರೆಸಿವ್ ಯಾವಾಗಲೂ ಆಗ್ತಿರ್ಲಿಲ್ಲ. ಪ್ರೀತಿ ತೋರಿಸೋ ಜಾಗದಲ್ಲಿ ಪ್ರೀತಿ ತೋರಿಸಿದ್ದೀನಿ, ಫ್ರೆಂಡ್ಶಿಪ್ ತೋರಿಸೋ ಜಾಗದಲ್ಲಿ ಫ್ರೆಂಡ್ಶಿಪ್ ತೋರಿಸಿದ್ದೀನಿ. ಕೋಪ ಬರೋ ಜಾಗದಲ್ಲಿ ಕೋಪ ಬಂದೇ ಬರುತ್ತೆ. ಮನುಷ್ಯ ಆಗದೇ ಇದೆಲ್ಲ ಗುಣದ ಒಂದು ಕಾಂಬಿನೇಷನ್. ಸೊ ನಾನು ಸುಮ್ಮನೆ ಯಾರ ಜೊತೆನೂ ಗಲಾಟೆ ಮಾಡಿದ್ದು ಇಲ್ಲವೇ ಇಲ್ಲ. ನನಗೆ ಕೋಪ ಬಂದಲ್ಲಿ ವಿನಯ್ ಜೊತೆ ಮಾತ್ರ ತುಂಬ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ದೀನಿ ಹೊರತು ನಾನು ಬೇರೆಯವ್ರ ಜೊತೆ ಮಾತಾಡ್ತಿರ್ಬೇಕಿದ್ರೆ ನನ್ನ ವಾಯ್ಸು ಅಲ್ಲಿಗೆ ಇರ್ತಿತ್ತು, ರೆಸ್ಪೆಕ್ಟ್ ಯಾವಾಗಲೂ ಇರ್ತಿತ್ತು ಆಲ್ಮೋಸ್ಟ್. ಸೊ ಮೋಸ್ಟ್ಲಿ ಒಂದು ವ್ಯಕ್ತಿದು ಗುಣಗಳಿದು, ಎಲ್ಲಿ ಏನು ತೋರಿಸ್ಬೇಕು ಅದನ್ನ ತೋರಿಸ್ತಿದ್ರೆ ನಾವು ಮನುಷ್ಯರಾಗಿರೋಕ್ಕೆ ಸಾಧ್ಯ, ಇಲ್ಲಾಂದರೆ ಮೀನಿಂಗೇ ಇರಲ್ಲ ಇಮೋಷನ್ಸಿಗೆ. ಸೊ ನಾನು ಅಗ್ರೆಸಿವ್ ಟಾಸ್ಕ್ ಅಂತ ಬಂದಾಗ ಎಲ್ಲಿರಬೇಕಿತ್ತು ಅಲ್ಲಿಡ್ತಾ ಇದ್ದೆ. ಓಕೆ, ಅಗ್ರೆಸಿವ್ ಅಂತ ಬಂದಾಗ ಫಸ್ಟು ಸಂಗೀತ ಅವ್ರದ್ದೊಂದು ಸಿಚುಯೇಷನ್ ಕ್ರಿಯೇಟ್ ಆಗದೆ ವಿನಯ್ ಜೊತೆ. ಅದು ನಿಮಗೆ ಮನೆಯಲ್ಲಿ ಗೊತ್ತಿದ್ದ ಏಕೈಕ ವ್ಯಕ್ತಿ. ನಿಮ್ಮ ಅಗ್ರೆಸಿವ್ ಶುರು ಆಗದೆ ಫಸ್ಟ್ ಅಲ್ಲಿಂದ ಅನ್ಸುತ್ತೆ ಬಹುಶಃ. ಹೌದು. ಸೊ ನಂಗೆ ಪರಿಚಯ ಇರೋರು ಶೋ ಮುಂಚೆನೇ ನಾನು ಡೆಬ್ಯೂ ಮಾಡಿರೋದೆ ಹರರ್ ಮಹಾದೇವ ಅಂತ. ಸೊ ಅಲ್ಲಿ ನಾವು ಪರಿಚಯ ಆಗಿದ್ವಿ ಆ್ಯಂಡ್ ಅಲ್ಲೇ ಸೆಟಲ್ ಸುಮಾರಷ್ಟೆಲ್ಲ ಆಗಿದೆ ನಮಗೆ ಗಲಾಟೆಗಳು. ಅಲ್ಲೂ ಕೂಡ ನಾನು ಹಾಗೇ ಇದ್ದೆ. 19 ವರ್ಷದ ಹುಡುಗಿ ನಾನು ಅವಾಗಲೂ ಕೂಡ ನಾನು ಜಗಳ ಮಾಡಿದ್ದೆ ಇದೇ ವಿಷಯಗಳು. ಈ ಮನೇಲಿ ಏನು ನೋಡ್ತಿದ್ರು ಸ್ಟ್ರೇಟ್ ಫಾರ್ವರ್ಡಾಗಿ ನಾನು ಅವ್ರಿಗೆ ಏನೋ ಒಂದು ವಿಷಯ ಹೇಳ್ಬಿಡ್ತಿದ್ದೆ, ನಾನು ಅವ್ರದ್ದು ಗಲಾಟೆ ಆಗ್ತಿತ್ತು. ಅವ್ರು ನೋಡ್ಕೊಂಬಂದಿದ್ದಾರೆ ನನ್ನ ಹಾಗೆ, ನಾನು ಅವ್ರನ್ನ ಹಾಗೆ ನೋಡ್ಕೊಂಬಂದಿದ್ದೀನಿ. ಏನೇ ಆದರೂ ಒಂದು ವಿಷಯ ಏನು ಅಂದರೆ ನನಗೆ ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಅವ್ರಿಗೆ ನನ್ನ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಏನೇ ಆದರೂ ಇಲ್ಲಿ ಆಟ ಅನ್ನೋದಂತ ನಮಗೆ ಗೊತ್ತು. ಆಟದಲ್ಲಿ ನಾವು ಏನು ಸಿಟ್ಟು ತೋರಿಸ್ಬೇಕಿದ್ದು ತೋರಿಸಿದ್ದೀವಿ, ಆಮೇಲೆ ಒಂದು ಮಾತಾಡಿದ್ದೀವಿ. ಎಂಡಿಗೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ದಿನಗಳನ್ನ ನೆನೆಸ್ಕೊಂಡು ನಕ್ಕಿದ್ದೀವಿ ಕೂಡ. ಇದೇ ಜೀವನ. ಅಂದ್ರೆ ನಿಮಗೂ ಮತ್ತೆ ವಿನಯ್ಗೂ ನೀವಿಬ್ರು ಹೇಗೆ ಅನ್ನೋದು ಮೊದಲೇ ಗೊತ್ತಿತ್ತು. ವಿ ನ್ಯೂ. ಅಂದರೆ 7 ವರ್ಷ ಹಿಂದೆ ನಾವು ಮೀಟ್ ಆಗಿರೋದು ಆ್ಯಂಡ್ ಅಲ್ಲಿ ಒಂದು ವರ್ಷ ಆಲ್ಮೋಸ್ಟ್ ಕೆಲಸ ಮಾಡಿದ್ವಿ ಜೊತೆಗೆ, ಸತಿಯಾಗಿ ಪಾರ್ವತಿಯಾಗಿ. ಮತ್ತೆ ಸೊ ಅಫ್ಕೋರ್ಸ್ ಕೆಲಸ ಮಾಡುತ್ತಿರ್ಬೇಕಿದ್ರೆ ವ್ಯಕ್ತಿತ್ವ ಗೊತ್ತಿರುತ್ತೆ. ನಂಗೆ ಇಡೀ ಮನೇಲಿ ಪರಿಚಯದಿದ್ದು ಅವರೊಬ್ಬರೇ. ಸೊ ಅವ್ರ ಜೊತೆನೇ ಜಗಳ ಮಾಡ್ತಿದ್ದೆ, ಅದೇ ಅವ್ರ ಜೊತೆನೇ ಖುಷಿಯಾಗಿ ಮಾತಾಡ್ತಿದ್ದೆ ಗೊತ್ತಾ. ಬಟ್ ಏನೇ ಆದರೂ ಗೇಮಿಗೋಸ್ಕರ ನಾವು ಹೇರ್ ಕಲರ್ ಎಲ್ಲ ಮಾಡಿದ್ದಾರೆ, ಅದನ್ನ ಎಪಿಸೋಡಲ್ಲಿ ಪ್ಲೇ ಮಾಡಿದ್ರು. ಎಕ್ಸಾಕ್ಟ್ಲಿ. ಸೊ ತುಂಬ ಖುಷಿ ಆಗುತ್ತೆ ಬಿಕಾಸ್ ಅವ್ರು ತುಂಬ ಮೆಚೂರ್ ಆಗಿ ಕೂಡ ಇರ್ತಾ ಇದ್ರು. ಅವ್ರು ಹೇಳ್ತಿರೋ ಸುಮಾರಷ್ಟು ವಿಷಯಗಳು ನಂಗೆ ತುಂಬ ಇಷ್ಟ ಆಗ್ತಿತ್ತು. ಅಫ್ಕೋರ್ಸ್ ಕೆಲವು ವಿಷಯದಲ್ಲಿ ಕೋಪನೂ ಬರ್ತಿತ್ತು, ಕೋಪ ಬಂದಾಗ ಕೋಪ ತೋರಿಸಿದೆ, ಖುಷಿ ಆದಾಗ ನಗ್ತಾ ಇದ್ವಿ ಜೊತೆಗೆ. ಬ್ಯೂಟಿಫುಲ್ ಆಗಿತ್ತು. ಓಕೆ, ನೀವು ಮನೆಗೆ ಹೋದಾಗ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಏನಿತ್ತು ಅಂದರೆ ಕರ್ನಾಟಕದ ಹೊಸ ಕ್ರಶ್ ಅಪ್ಪ ಸಂಗೀತ ಅನ್ನೋದಿತ್ತು. ಬಟ್ ಹೋಗ್ತಾ ಹೋಗ್ತಾ ಆ ಕ್ರಶು ಸಿಮಿಣಿ ಆಗಿದ್ದು ಅಂದರೆ ವಿನಯ್ಗೆ ನೀವು ಥ್ರೆಟನಿಂಗ್ ಅಂತ ಏನೋ ಒಂದು ಮಾತು ಬೆಳೆಸ್ತಿರಲ್ಲ, ಅಲ್ಲಿಂದ ಆ ಸಿಮಿಣಿ ಜರ್ನಿ ಏನಾದರೂ ಶುರು ಆಯ್ತಾ ಅಂತ? ನನಗೆ ಅದೊಂದು ಗಲಾಟೆ ಆಗಿತ್ತು. ಅಲ್ಲಿ ಪ್ರತಾಪ್ ಮೇಲೆ ಅವ್ರು ತುಂಬ ವಾಯ್ಸ್ ರೇಸ್ ಮಾಡ್ತಿರ್ಬೇಕಿದ್ರೆ ನಾನು ಆ್ಯಕ್ಚುಲಿ ಹೇಳೋಕೆ ಹೋಗಿದ್ದು, ನೀವು ಅವನಿಗೆ ಭಯ ಪಡಿಸ್ತಾ ಇದ್ದೀರಾ, ಅವ್ನಿಗೆ ಭಯ ಆಗ್ತಾ ಇದೆ ಅಂತ. ಅವ್ನು ಹೆದರ್ಕೊತಿದ್ದ ಬಿಕಾಸ್ ಅವ್ನು ಯಾವತ್ತೂ ಎದುರಿಸಿರಲ್ಲ ಅಂಥ ಸಿಚುವೇಶನ್ಸ್. ಅದನ್ನು ನಾನು ಏನೋ ತಲೆಯಲ್ಲಿ ಏನೋ ಇಟ್ಕೊಂಡು ಹಂಗೆ ಒಂದು ಪದ ಯೂಸ್ ಮಾಡಿಬಿಟ್ಟೆ. ಅದಾದಮೇಲೆ ಮತ್ತೆ ಜಗಳ ಶುರು ಆಯಿತು ನಂದು ಮತ್ತು ವಿನಯ್ಗೆ. ಅಲ್ಲಿ ಯಾವುದೋ ಜಗಳದ ಆಗ್ತಿತ್ತು, ಮಧ್ಯದಲ್ಲಿ ಶುರು ಆಯಿತು. ಸೊ ಇಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇರ್ತಿತ್ತು. ಬಟ್ ಸಿಂಹಿನಿ ಎಲ್ಲಿಂದ ಆಯಿತು ಅಂತ ನಾನು ಕೂಡ ಇವಾಗ ಕೂತ್ಕೊಂಡು ನೋಡಬೇಕು. ಬಿಕಾಸ್ ನನಗಿವಾಗ ರೀಕಾಲ್ ಮಾಡಬೇಕು ಅಂದರೆ ಎಲ್ಲ ನೆನಪು ಆಗ್ತಾ ಇಲ್ಲ. ನೋಡಿ ಎಪಿಸೋಡ್ಸ್ ನೋಡಬೇಕು. ಬಟ್ ಜನರು ಈಗ ಹೇಳ್ತಿದ್ದಾರೆ ಅಂದರೆ ಐ ಥಿಂಕ್ ಅದು ವ್ಯಕ್ತಿತ್ವದಿಂದ ಬಂದು ಹುಟ್ಟಿದೆ ಆ ಹೆಸರು, ಒಂದು ಇನ್ಸಿಡೆಂಟಿಂದ ಅಲ್ಲ. ಒಂದು ಇನ್ಸಿಡೆಂಟ್ ಆಗಿದ್ದರೆ ಬೇರೆ ಇನ್ಸಿಡೆಂಟಲ್ಲಿ ಕಳ್ಕೊಬೇಕಿತ್ತು ನಾನು. ಸೊ ಇದು ಪ್ರೀತಿ, ಖಂಡಿತವಾಗ್ಲೂ ಆ ಪ್ರೀತಿ ಬಂದಿರೋದು ಆ ಪರ್ಸ್ನಾಲಿಟಿಯಿಂದ, ಮೋಸ್ಟ್ಲಿ ನಾನು ತೋರಿಸಿರುವಂಥ ಕ್ವಾಲಿಟೀಸಿಂದ. ಸೊ ದಟ್ಸ್ ಇಟ್. ಓಕೆ, ಸಂಗೀತ ಫಸ್ಟ್ ಟೈಮು ಮನೆಯಲ್ಲಿ ಕೂಗಾಕ್ದಾಗ ಎಲ್ರಿಗೂ ಒಂದು ಕ್ವಶನ್, ಯಾರು ಗುರು ಈ ಹುಡುಗಿ, ಏನಿದು ವಾಯ್ಸು ಅಂತ. ಏನು ವಾಯ್ಸ್ ನಿಮ್ಮ ಮಮ್ಮಿ ಗಿಫ್ಟಾ ಅಥವಾ ಡ್ಯಾಡಿ ಗಿಫ್ಟಾ ಅಂತ? ನಾನು NCCಲಿದ್ದೆ. ಸೊ NCCಲಿ ಪರೇಡ್ ಕಮಾಂಡರ್ ಆಗಿದ್ದೆ. ಸೊ ಅವಾಗ ನಿಮ್ಮ ವಾಯ್ಸ್ ಬೇಸಿಂದ ಬರಬೇಕು, ಇಡೀ ಸ್ಕೂಲಿಗೆ ಕೇಳಿಸ್ತಿರ್ತಿತ್ತು ನನ್ನ ವಾಯ್ಸ್. ಸೊ ಆ ಪರೇಡ್ ಕಮಾಂಡರಿಂದ ಮೋಸ್ಟ್ಲಿ ಆ ಗುಣ ನಂದು ಅಲ್ಲಿ ಬಂತು, ಆರಾಮಾಗಿ ತೋರಿಸ್ತು. ಎಲ್ಲಿ ವಾಯ್ಸ್ ರೇಸ್ ಮಾಡಬೇಕು ಅಲ್ಲಿ ಮಾಡಿದ್ದೀನಿ. ಸೊ ಯೂಶ್ವಲಿ ಅಂದರೆ ಸ್ಪೋರ್ಟ್ಸಲ್ಲಿರೋರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರ ಅಂತ ಹುಡುಗರು ಅಂದರೆ ಆ ನೇಚರಲ್ಲೇ ಬಂದ್ಬಿಟ್ಟಿರುತ್ತೆ ಅದು. ಅಂದರೆ ಯಾವುದಾದ್ರೂ ಒಂದು ಗೇಮ್ ಅಂತ ಬಂದರೆ ತುಂಬ ಸೀರಿಯಸ್ ಆಗಿ ತೊಗೊತಾರೆ. ಅಂದರೆ ಅದರಲ್ಲಿ ಅವ್ರಿಗೆ ಸೋಲೋದು ಇಷ್ಟನೇ ಇರೋದಿಲ್ಲ. ಸೊ ಈ ಸ್ಪೋರ್ಟ್ಸ್ದು ನೇಚರೇ ಹಂಗಿರುತ್ತಾ ಹೇಗೆ ಅಂತ? ಸ್ಪೋರ್ಟ್ಸ್ ಮಂದಿ ನಾವು ಆಡೋದೇ ಗೆಲ್ಲೋದಕ್ಕೋಸ್ಕರ ಅಲ್ವಾ, ಸೋಲೋದಕ್ಕೋಸ್ಕರ ಯಾರು ಆಡ್ತಾರೆ? ಇಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ಬಾರ್ದು. ಗೆಲ್ಲಬೇಕು ಅಂದರೆ ಮಾತ್ರ ಆಡಬೇಕು, ಸೋಲ್ಬೇಕು ಅಂದರೆ ಪಾರ್ಟಿಸಿಪೇಟೇ ಮಾಡೋಕ್ಕೆ ಹೋಗ್ಬಾರ್ದು. ಗೆಲ್ಲೋದು ಅನ್ನೋದಕ್ಕೆ ಆಟ ಅಂತ ಹೇಳೋದು. ಸೊ ಡೆಫಿನೆಟ್ಲಿ ಆ ಒಂದು ಅಗ್ರೆಷನ್ ಬೇಕು. ಅಗ್ರೆಷನ್ ಅಂದರೆ ಕೋಪ ಅಲ್ಲ, ಅಗ್ರೆಷನ್ ಅಂದರೆ ಒಂದು ಸೀರಿಯಸ್ನೆಸ್. ಅಲ್ಲಿರೋಂಥ ರೂಲ್ಸ್ನ ಫಾಲೋ ಮಾಡಬೇಕು, ಆ ಗೇಮಿನ ರೂಲ್ಸ್ ಪ್ರಕಾರ ಗೇಮ್ ಆಡಬೇಕು ಅನ್ನೋದೇ ಅಗ್ರೆಷನ್. ಆ್ಯಂಡ್ ನೀವು ಸಾಫ್ಟಾಗಿ ಬಂದುಬಿಟ್ಟು ಒಂದು ರೇಸಲ್ಲಿ ನಾನು ನಿಧಾನ ಓಡ್ತೀನಿ, ಅಗ್ರೆಸಿವ್ ಆಗಿ ಓಡಲ್ಲ ಅಂದರೆ ನೀವು ಗೇಮ್ ಆಡ್ತಿಲ್ಲ, ನೀವು ಫೂಲಿಂಗ್ ಯುವರ್ ಸೆಲ್ಫ್. ಸೊ ಅದೊಂದು ಕಾನ್ಫಿಡೆನ್ಸ್ ಇರಬೇಕು ದಟ್ ಐ ವಿಲ್ ವಿನ್ ದಿಸ್ ಅಂತ. ದಟ್ಸ್ ಇಟ್. ಬಟ್ ಸಂಗೀತ ಹೋಗ್ತಾ ಅಂದರೆ ಸ್ವಲ್ಪ ಸಾಫ್ಟ್ ಆಗಿಬಿಟ್ರೆ ಅಂದರೆ ಪರವಾಗಿಲ್ಲ, ಸೋತ್ರೂ ಅಂದರೆ ಒಂದು ಆಟ ಅಂತಂದಮೇಲೆ ಸ್ವಲ್ಪ ಗೆಲುವು ಸೋಲು ಓಕೆ. ಯಾಕಂದರೆ ಗೇಮ್ಸ್ ಎಲ್ಲ ನೋಡುವಾಗ ನೀವು ಫಸ್ಟರು ತುಂಬ ಡಿಸಪಾಯಿಂಟ್ ಆಗಿಬಿಡ್ತಾ ಇದ್ರಿ. ಬಟ್ ಹೋಗ್ತಾ ನೀವು ಸ್ವಲ್ಪ ಅಂದರೆ ಹೋಗಲಿ ಬಿಡು, ಇದೊಂದು ಗೇಮ್ ಅಲ್ವಾ ಅನ್ನೋ ಥರ ಏನಾದರೂ ಬಂತ ಸಂಗೀತಗೆ? ಅಂದರೆ ಅಲ್ಲಿ ಆ ಥರ ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆಯ್ತಾ ಅಂತ? ಆ ಮನೇಲಿ ನಾನು ಮುಂಚೆನೇ ಹೇಳ್ದಂಗೆ ನಾನು ಜೀವಿಸ್ತಿದ್ದೆ ಅಲ್ಲಿ. ನನಗೆ ಅದು ಆಟ ಅಂತ ಅನಿಸ್ತಾ ಇರಲಿಲ್ಲ. ಬಿಕಾಸ್ ನಾನು ಇದ್ರ ಮುಂಚೆ ಯಾವ ಸೀಸನ್ ಕೂಡ ನೋಡಿರಲಿಲ್ಲ. ಹೋಗಿಂತ ಮುಂಚೆ ಕೆಲವು ನನ್ನ ಎಪಿಸೋಡ್ ಸೀಸನ್ 8 ನಾನು ಸ್ವಲ್ಪ ನೋಡ್ಕೊಂಡು ಬ್ರೀಫಲ್ಲಿ ಹಿಂಗೆ ನೋಡ್ಕೊಂಡು ಹೋಗಿದ್ದೆ ಹೊರತು ಯಾವುದೂ ಫುಲ್ ನೋಡಿಲ್ಲ ಇದುವರೆಗೂ.
ಅಲ್ಲಿ ಇದ್ದು ನಂಗೆ ಪ್ಯಾಟರ್ನೇ ಗೊತ್ತಿಲ್ಲ ಹಿಂಗೆ ನಡೆಯುತ್ತೆ, ಮುಂದೇನಾಗುತ್ತೆ, ಟಾಸ್ಕ್ ಏನಾಗುತ್ತೆ, ನಾಮಿನೇಷನಲ್ಲಿ ಏನೇನು ನಡೆಯುತ್ತೆ ಅಂತ. ಸೊ ಅಲ್ಲಿ ಜೀವಿಸ್ತಿರ್ಬೇಕಿದ್ರೆ ಏನಾಯಿತು, ಕೆಲವು ಸಂದರ್ಭದಲ್ಲಿ ಸುಮಾರು ಜನ ನಾಮಿನೇಷನಲ್ಲಿ ಇವಳಿಗೆ ಸೋಲು ಒಪ್ಕೊಳ್ಳೋಕೆ ಬರಲ್ಲ. ಆ್ಯಕ್ಚುಲಿ ಹೌದು, ನಂಗೆ ಸೋಲು ಒಪ್ಕೊಳ್ಳೋಕ್ಕೆ ಬರಲ್ಲ, ಬಿಕಾಸ್ ನಾನು ಗೆಲ್ಲೋದಕ್ಕೋಸ್ಕರ ಆಡೋದು. ಗೆಲುವು ಸಿಗದೇ ಇದ್ದಾಗ ಬೇಜಾರಾಗೋದು ಮನುಷ್ಯದು ಸಾಧಾರಣವಾದ ಒಂದು ಕ್ವಾಲಿಟಿ. ಅದಿಲ್ಲದೆ ಒಂದು ಮನುಷ್ಯನೇ ಅಲ್ಲ, ಮತ್ತು ಏನಕ್ಕೆ ಆಡಬೇಕು. ಸೊ ಬೇಜಾರಾಗುತ್ತೆ, ಆ ಬೇಜಾರನ್ನ ತೋರಿಸ್ಕೊಳ್ತೀನಿ. ದಟ್ ಈಸ್ ಮೈ ಥಿಂಗ್. ನನಗೆ ಏನು ಇಮೋಷನ್ ಬರುತ್ತೋ ನನ್ನ ಮುಖದ ಮೇಲೆ ಕ್ಲಿಯರಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಅದಾದಾಗ ಸುಮಾರು ಜನ ನಾಮಿನೇಷನಲ್ಲಿ ಅದೇ ಹೇಳ್ತಾ ಒಂದು ಪಾಯಿಂಟಲ್ಲಿ ನಂಗೆ ಅನಿಸ್ತು, ಓಕೆ ಫೈನ್, ಲೆಟ್ ಮೀ ಚೇಂಜ್, ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಈ ಕ್ವಾಲಿಟಿನ ಅಂತ. ಸೊ ಮುಂದೆ ಹೋಗ್ತಾ ಸೋತಾಗಲೂ ನಾನು ಇಟ್ಸ್ ಓಕೆ, ಪರವಾಗಿಲ್ಲ, ಇಟ್ಸ್ ಜಸ್ಟ್ ಅ ಗೇಮ್ ಅಂತ ಹೇಳ್ತಾ ಅದು ಯಾವ ಮಟ್ಟಕ್ಕೆ ಬಂತು ಅಂದರೆ ಫಿನಾಲೆಲ್ಲೂ ಅದೇ ಆಗೋಯ್ತು. ಓಕೆ, ಸಂಗೀತಗೆ ಏನಾದ್ರು ತುಂಬ ಡಿಸಪಾಯಿಂಟ್ ಆಯ್ತಾ ಅಂತ? ಯಾಕಂದ್ರೆ ನೀವು ಮನೆಯಲ್ಲಿ ಒಂದು ಮಾತು ಹೇಳ್ತೀರಾ, ಚಿಕ್ಕ ವಯಸ್ಸಿಂದ ನಾನು ಏನು ಕೆಲಸ ಮಾಡಿದ್ರು ನನಗೆ ಅದೊಂದು ಕ್ರೆಡಿಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ನಿಮಗೊಂದು ಹಾರ್ಟ್ದು ಪಿನ್ ಮಾಡಿದಾಗ ಬಂದು ನೀವು ಆ ಮಾತು ಹೇಳ್ತೀರಾ. ಸೊ ನಿಮಗೆ ಏನಾದರೂ ಸೀಸನಲ್ಲಿ ಡಿಸಪಾಯಿಂಟ್ ಆಯ್ತಾ ಅಂದರೆ ನೀವು ಅನ್ಕೊಂಡಿದ್ದಾಗ್ಲಿಲ್ವಾ ಹೇಗೆ ಅಂತ? ಇಲ್ಲ, ಡಿಸಪಾಯಿಂಟ್ಮೆಂಟ್ ಆರ್ ರಿಗ್ರೆಟ್ಸ್ ಇದು ನನಗೆ ಜರ್ನಿಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಬಿಕಾಸ್ ಅಲ್ಲಿ ಇರೋವಂಥ ಪ್ರತಿ ಒಂದು ಎಲಿಮೆಂಟು ನನ್ನ ಸ್ಟ್ರಾಂಗ್ ಮಾಡ್ತಾ ಹೋಯಿತು. ಅದು ಕಣ್ಣಿಗೆ ಏಟಾಗಿರೋದಾಗಲಿ, ಯಾವುದೇ ವಿಷಯ ಆಗಿರ್ಬೋದು, ಯಾರು ನನಗೆ ಏನೇ ಕೆದಕಿ ಹೇಳಿರ್ಬೋದು, ನೀನು ನೆಗೆಟಿವ್ ಅಂತ ಹೇಳಿರ್ಬೋದು, ಅದು ನನ್ನ ಪ್ರತಿ ಸ್ಟೇಜಲ್ಲಿ ಸ್ಟ್ರಾಂಗ್ ಮಾಡ್ತಾ ಹೋಯಿತು. ಆ್ಯಂಡ್ ಅದಕ್ಕೆ ನನ್ನ ಜರ್ನಿ ಕೆಳಗೆ ಮಲ್ಕೊಳ್ಳೋದಿಂದ ಹಿಡ್ಕೊಂಡು ಲಾಸ್ಟಲ್ಲಿ ಕ್ಯಾಪ್ಟನ್ ಆಗಿ ಕ್ವೀನ್ ಬೆಡ್ ಮೇಲೆ ಮಲ್ಕೊಳ್ಳೋ ಅಂಥ ಒಂದು ಗ್ರಾಫ್ ಸೆಟ್ ಮಾಡಿದೆ ನಾನು. ಇಷ್ಟು ಒಳ್ಳೆ ಜರ್ನಿ ಇಡೀ ಮನೇಲಿ ಯಾರ್ದು ಇರಲಿಲ್ಲ. ಸೊ ಐ ಆಮ್ ಪ್ರೌಡ್ ಆಫ್ ದ್ಯಾಟ್. ಡಿಸಪಾಯಿಂಟ್ಮೆಂಟ್ ಖಂಡಿತವಾಗ್ಲೂ ಇಲ್ಲ. ಕೊನೆಗೆ ನನಗೆ ಸೆಕೆಂಡ್ ರನ್ನರ್ ಅಪ್ ಅಂತ ಕೊಟ್ಟರು ಕೂಡ ನಂಗೆ ಡಿಸಪಾಯಿಂಟ್ಮೆಂಟ್ ಇರಲಿಲ್ಲ. ಯಾಕಂದರೆ ನಾನು ಪ್ರೀತಿ ಗಳಿಸಿದ್ದೀನಿ. ಈ ಪ್ರೀತಿ ಎಷ್ಟು ದುಡ್ಡು ಕೊಟ್ಟರು ನಾವು ಗಳಿಸೋಕೆ ಆಗಲ್ಲ. ಆ್ಯಂಡ್ ಐ ಆಮ್ ಪ್ರೌಡ್, ನಾನು ₹1 ಕೂಡ ಎಲ್ಲೂ ಕೂಡ ಒಂದು PR ಅಲ್ಲಿ ಸ್ಪೆಂಡ್ ಮಾಡ್ದೇನೆ ಆ ರೇಂಜಿಗೆ ಪ್ರೀತಿ ಗಳಿಸಿದ್ದೀನಿ ಅಂತ. ಓಕೆ, ಸಂಗೀತ ಅವರು ಕಿಚ್ಚನ ಚಪ್ಪಾಳೆ ಸಿಕ್ಕಿದ ಮೇಲೆ ಎಲ್ರಿಗೂ ಹೆಂಗಿತ್ತು ಅಂದರೆ ತಲೆನಲ್ಲಿ ಸುದೀಪ್ ಸರ್ ಕೈಯಲ್ಲಿ ಒಂದು ಕೈ ವಿನಯ್ದಿದ್ರೆ ಇನ್ನೊಂದು ಕೈದು ಸಂಗೀತ ಇರುತ್ತೆ. ಆ್ಯಂಡ್ ಈ ಸಲ ಒಬ್ಬರು ವಿನ್ನರು ವಿಮೆನ್ ಇದು ಕಂಟೆಸ್ಟೆಂಟ್ ಆದರೆ ಆಶ್ಚರ್ಯನೇ ಇಲ್ಲ ಅನ್ನೋದಿತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಸೆಲೆಬ್ರೇಟೇ ಮಾಡಿಬಿಟ್ಟಿದ್ರು, ಸಂಗೀತ ವಿನ್ನರ್ ಅನ್ನೋದೇ ಒಂದು ಸೆಲೆಬ್ರೇಟ್ ಮಾಡಿಬಿಟ್ಟಿದ್ರು. ಬಟ್ ಯಾಕೆ ಬಿಗ್ ಬಾಸ್ ಟ್ರೋಫಿ ಸಂಗೀತದಿಂದ ದೂರ ಹೋಗ್ಬಿಡ್ತು ಅಂತ? ವೋಟ್ಸ್, ಅವ್ರಿಗೆ ವೋಟ್ ಸಿಕ್ಕಿದೆ, ಅವ್ರು ಗೆದ್ದಿದ್ದಾರೆ. ಸೊ ಅದರಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಬೇಕನ್ನೋದೇನಿಲ್ಲ. ಜನ ನೋಡಿರ್ತಾರೆ, ಜನಕ್ಕೆ ಇಷ್ಟ ಆಗಿರುತ್ತೆ ಕೆಲವು ಕ್ವಾಲಿಟೀಸ್, ಇಲ್ಲ ಏನೋ ಇಟ್ಸ್ ವೋಟ್, ಅದನ್ನ ಆಕ್ಸೆಪ್ಟ್ ಮಾಡಬೇಕು. ಚೆನ್ನಾಗಿ ಆಡಿದ್ರೆ ಗೆದ್ದಿದ್ದಾರೆ ಅಷ್ಟೇ. ಅಲ್ಲ, ಸಂಗೀತ ಪ್ರಕಾರ ಅಂದರೆ ನಾನು ಈ ಥರದ್ದು ಇನ್ನೊಂದು ಏನಾದರೂ ಮನೆಯಲ್ಲಿ ಮಾಡಿದರೆ ನಾನು ಗೆಲ್ತಿದ್ದೆ ಅಂತ ಏನಾದರೂ ಅನಿಸ್ತಾ? ಅಂದರೆ ಮನೆಯಿಂದ ಹೊರಗೆ ಬಂದಮೇಲೆ ನಾನು ಏನು ಮಾಡಿದ್ದೀನೋ ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ. ನಾನು ಏನು ಚೇಂಜ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಹೇಗಿದ್ನೋ ಇಟ್ ವಾಸ್ ಮೈ ಪರ್ಫೆಕ್ಟ್ ಜರ್ನಿ. ಓಕೆ, ಸಂಗೀತ ಅವ್ರು ಹೊರಗೆ ಬಂದಮೇಲೆ ಮನೆಯಲ್ಲಿ ಏನಾದರೂ ಹೇಳಿದ್ರ ಅಂದರೆ ಹೊರಗಡೆ ಎಲ್ಲ ಯಾವ ಥರ ನಡೀತಿದೆ ಏನು ಅಂತ ಹೇಳಿ? ಯಾಕಂದರೆ ಈ ಸೀಸನ್ ಒಂದೇ ಅನಿಸುತ್ತೆ ಬಹುಶಃ ಈ ಮಟ್ಟಿಗೆ ಹೆಸರು ಮಾಡಿದ್ದು, ಈ ಮಟ್ಟಿಗೆ ಸಕ್ಸಸ್ ಆಗಿದ್ದು, ಈ ಮಟ್ಟಿಗೆ ನೆಗೆಟಿವ್ ಆಗಿದ್ದು, ಈ ಮಟ್ಟಿಗೆ ಟ್ರಾಲ್ ಆಗಿದ್ದು, ಇದ್ರ ಬಗ್ಗೆ ಏನಾದರೂ ಹೇಳಿದ್ರಾ ನಿಮಗೆ? ಇತಿಹಾಸ ಕ್ರಿಯೇಟ್ ಮಾಡಿದೆ ಈ ಸೀಸನ್ ಅಂತ ನಂಗೆ ಗೊತ್ತಾಗಿದೆ ಸುಮಾರಷ್ಟು ವಿಷಯದಲ್ಲಿ. ಅದು ಸುದೀಪ್ ಸರು ಬಂದು 3 ಜನನ ಕರ್ಕೊಂಡು ಹೋಗೋ ತನಕನೂ ಎಲ್ಲದೂ ಇತಿಹಾಸ ಕ್ರಿಯೇಟ್ ಮಾಡಿದೆ. ಸೊ ಸೀಸನ್ ಒಂದು ಮೇನ್ ಪಾರ್ಟ್ ಆಗಿದ್ದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ಅಫ್ಕೋರ್ಸ್ ಎಲ್ಲಿ ಇಷ್ಟು ಪಾಸಿಟಿವಿಟಿ ಇರುತ್ತೋ ಅಷ್ಟೇ ನೆಗೆಟಿವಿಟಿನೂ ಇರುತ್ತೆ. ಅದನ್ನು ಎದುರಿಸಲೇಬೇಕು. ನೆಗೆಟಿವಿಟಿ ಇಲ್ಲ ಅಂದರೆ ಪಾಸಿಟಿವಿಟಿಗೂ ವ್ಯಾಲ್ಯೂ ಇಲ್ಲ. ಬರೀ ಬೆಳಕಷ್ಟೇ ಇದ್ದರೆ ಕತ್ಲೆಗೂ ವ್ಯಾಲ್ಯೂ ಇಲ್ಲ. ಸೊ ನನಗನ್ಸೋದೇನು ಅಂದರೆ ಇರಬೇಕು, ಎಲ್ಲದ್ರದ್ದು ಕಾಂಬಿನೇಷನ್ ಇರಬೇಕು. ಅದಕ್ಕೆ ಈ ಸೀಸನ್ ತುಂಬ ಸಕ್ಸಸ್ಫುಲ್ ಆಗಿರೋದು. ಸುಮಾರಷ್ಟು ಪಾಠ ಕಳಿಸ್ಕೊಟ್ಟಿದೆ. ಆ್ಯಂಡ್ ಬಂದಿರೋದು ಎಲ್ಲದನ್ನ ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ನಡಿಬೇಕು, ಅದೇ ಜೀವನ. ಆ್ಯಂಡ್ ನಾವು ಐಸ್ ಕ್ರೀಮ್ ಅಲ್ಲ ಎಲ್ಲರೂ ಖುಷಿ ಪಡಿಸೋದಕ್ಕೆ. ಎಕ್ಸಾಕ್ಟ್ಲಿ. ಸೊ ಆ ಮನೇಲಿ ನಾನು 80% ಆಫ್ ದ ಟೈಮ್ ಎಲ್ಲರೂ ನನ್ನ ಹೇಟೇ ಮಾಡ್ತಿದ್ರು. ಬಟ್ ಜನ ಪ್ರೀತಿ ಕಳಿಸಿದ್ದೀನಿ ಅಂದರೆ ಇಟ್ಸ್ ಆಲ್ ಪರ್ಸ್ಪೆಕ್ಟಿವ್. ಇಟ್ಸ್ ಓಕೆ, ಎಲ್ಲರನ್ನೂ ಇಂಪ್ರೆಸ್ ಮಾಡಬೇಕಾಗಿಲ್ಲ. ನಾವು ನಮ್ಮ ವ್ಯಕ್ತಿತ್ವನ ಇಟ್ಕೊಂಡು ನಮಗೆ ನಾವು ನ್ಯಾಯ ಮಾಡ್ತಿದ್ದೀವ ಅನ್ನೋದು ಕೇಳ್ಕೊಳ್ಳೋದೆ ಮೇನ್ ಕ್ವಶನ್. ಆರ್ ವಿ ರೈಟ್ ಟು ಅವರ್ ಸೆಲ್ಫ್? ಹೋಗಿ ಮಿರರ ನೋಡ್ಕೊಂಡಾಗ ನಮ್ಮ ಕಣ್ಣಲ್ಲಿ ನಾವು ಕಣ್ಣಿಟ್ಕೊಂಡು ನಾನು ಕರೆಕ್ಟಾಗಿದ್ದೀನಾ ಅಂತ ಕೇಳೋದೊಂದಿದೆಯಲ್ವಾ, ಅದಕ್ಕೆ ನಿಮಗೆ ಗಡ್ಸ್ಬೇಕು. ಆ್ಯಂಡ್ ನಿಮಗೆ ಅದಕ್ಕೆ ನೀವು ನಿಜವಾಗ್ಲೂ ನಿಲ್ಲಬೇಕು ನಿಮಗೋಸ್ಕರ ನೀವು. ಆ್ಯಂಡ್ ಅದಾಗಿದೆ ಅಂತ ಅನಿಸುತ್ತೆ. ಓಕೆ, ಸಂಗೀತ ಅವರು ಸ್ಮಾಲ್ ಸ್ಕ್ರೀನು ನೋಡಿದ್ದಾರೆ, ಬಿಗ್ ಸ್ಕ್ರೀನು ನೋಡಿದ್ದಾರೆ, ದೊಡ್ಡ ರಿಯಾಲಿಟಿ ಶೋ ಕೂಡ ಅಟೆಂಡ್ ಮಾಡಿದ್ರಿ ನೀವು. ಯೂಶಲಿ ಏನಂದರೆ ಈ ಫ್ಯಾನ್ಸ್ ವಾರ್ ಅನ್ನೋದು ಯಾವಾಗಲೂ ಸಿಲ್ವರ್ ಸ್ಕ್ರೀನಿಗೆ ಇರ್ತಾ ಇತ್ತು. ಬಟ್ ಫಾರ್ ದಿ ಫಸ್ಟ್ ಟೈಮ್ ಒಂದು ರಿಯಾಲಿಟಿ ಶೋಗೆ ಬಂದ್ಬಿಟ್ಟಿದೆ. ಅಂದರೆ ನಿಮ್ಮ ಫ್ಯಾನ್ಸು ಇನ್ನೊಬ್ರು ಕಂಟೆಸ್ಟೆಂಟ್ಸ್ಗೆ ಯಾರೋ ನೆಗೆಟಿವ್ ಮಾಡೋದು, ಅಥವಾ ನೆಗೆಟಿವ್ ಮಾತಾಡೋದು, ಇಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕೋದು, ಅಥವಾ ಬೇರೆ ಇನ್ನೊಬ್ರು ಯಾರೋ ಕಂಟೆಸ್ಟೆಂಟ್ ಫ್ಯಾನ್ಸ್ ಬಂದ್ಬಿಟ್ಟು ನಿಮಗೆ ಆ ಥರದ್ದು ಒಂದು ರಿಯಾಕ್ಷನ್ ಕೊಡೋದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಮಗೆ? ಮನೇಲಿ ಇರಬೇಕಿದ್ರೆ ನಾನು ಕಾರ್ತಿಕಿಗಾಗಿರ್ಬೋದು, ನಾನು ವಿನಯ್ಗಾಗಿರ್ಬೋದು, ತುಕಾಲಿಯವರು ನಾನಾಗಿರ್ಬೋದು ಸುಮಾರಷ್ಟು ಗಲಾಟೆ ಆಡಿದ್ದೀವಿ. ಆ್ಯಂಡ್ ಗಲಾಟೆ ಆಡೋದಕ್ಕೆ ಒಂದು ಕಾರಣ ಇತ್ತು. ಕಾರಣ ಏನು? ಗೇಮ್ ಗೆಲ್ಲಬೇಕು ಅಂತ. ಆಟ ನಡೀತಿದೆ, ಆಟದಲ್ಲಿ ಒಂದು ಗೆಲ್ಲು ಸೋಲು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಫ್ಯಾನ್ ಫಾಲೋಯಿಂಗ್ ಅಂತ ಇದ್ದೇ ಇರುತ್ತೆ. ಅವ್ರಿಗೆ ನನ್ನವ್ರು ಗೆಲ್ಲಬೇಕು, ನಮ್ಮ ಟೀಮ್ ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ. ಅದೊಂದು ಛಲ ಹೌದು. ಗೇಮು ನಡೀತು, ಅಲ್ಲಿ ತನಕ ವಾರ್ ನಡೀತಾ ಇತ್ತು.
ಆಯಿತು, ಗೇಮ್ ಮುಗೀತೆ, ರಿಸಲ್ಟ್ ಬಂತೆ, ಅದನ್ನ ಆ್ಯಕ್ಸೆಪ್ಟ್ ಮಾಡೋಣ. ಇವಾಗ ಗೇಮ್ ಇಲ್ಲ, ಇವಾಗ ಯಾವುದು ಗೆಲ್ಲಬೇಕಾಗಿರೋ ಟ್ರಾಫಿ ಇಲ್ಲ. ನಾವು ಖುಷಿಯಾಗಿದ್ದೀವಿ, ನಾವು ಮಾತಾಡ್ಕೊಂಡಿದ್ದೀವಿ, ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ. ಅದು ಗೇಮ್ ಅಂತ ಅಲ್ಲಿಗೆ ಬಿಟ್ಟು ಬಂದಿರೋ ಒಂದು ಆ ಮನೇಲೇ ಮುಗ್ದಿರೋಂಥ ಆಟನ ಮುಂದೆ ನೆಡ್ಸ್ಕೊಂಡು ಬರಬಾರ್ದು. ನಾವು ಮುಂದೆ ಎಲ್ಲರೂ ಖುಷಿಯಾಗಿರೋಣ, ನಾವುಗಳೇ ಮೀಟ್ ಆಗಿಬಿಟ್ಟು ಇವಾಗ ಖುಷಿಯಾಗಿ ಹ್ಯಾಂಡ್ಶೇಕ್ ಮಾಡ್ಕೊಂಡು ಪಾರ್ಟಿ ಎಲ್ಲ ಮಾಡ್ತಿದ್ದೀವಿ ಅಂದರೆ ಯಾಕೆ ಹಿಂದೆ ಎಲ್ಲರೂ ಬೇರೆಯವರು ಯುದ್ಧ ಮಾಡ್ತಾ ಇದ್ದಾರೆ? ಇದೇ ಆಗೋದು ಸಮಸ್ಯೆ. ಬೇಡ, ಪ್ರೀತಿ ಹಂಚೋಣ. ಅದು ಒಂದು ಗೇಮು ಅಂದರೆ ಎಂಟರ್ಟೈನ್ಮೆಂಟ್ ಆಯಿತು, ಮುಗೀತು. ಸೊ ಇವತ್ತಿಗೆ ನಾನು ನನ್ನ ಫ್ಯಾನ್ಸಿಗೆ ಹೇಳ್ಕೊಳ್ಳೋದಿಷ್ಟೇ, ಯಾರಿಗೂ ಏನೂ ಮಾತಾಡಬೇಕಾಗಿಲ್ಲ. ನಾನು ಇಡೀ ಗೇಮಲ್ಲಿ ಮಾಡಿರೋದೇನು ಅಂದರೆ ಪರ್ಸ್ಪೆಕ್ಟಿವ್ಸ್ ಹೇಳಿ, ಅವ್ರ ಅಭಿಪ್ರಾಯ ಇಗ್ನೋರ್ 1, ಇಗ್ನೋರ್ 2, ಇಗ್ನೋರ್ 3 ಅಂತ ಮಾಡಿ ಇಗ್ನೋರ್ ಮಾಡ್ಕೊಂಡು ಹೋಗಿ. ಯಾವುದೂ ಏನೂ ಎಂಟರ್ಟೈನ್ ಮಾಡಬೇಕಾಗಿಲ್ಲ. ಅವರು ಎಷ್ಟೇ ಕಪ್ ರೋಸ್ ಕೊಟ್ಟರು ಅದನ್ನ ಬಿಳಿ ಮಾಡಿ ಖುಷಿಯಾಗಿ ಎಲ್ಲದನ್ನ ರಿಸೀವ್ ಮಾಡಿ, ಆಗಲಿಲ್ವಾ ಇಗ್ನೋರ್ ಮಾಡಿ. ಬಟ್ ದ್ವೇಷ ಅಂತೂ ಸಾಧಿಸಬೇಡಿ, ಯಾರಿಗೂ ಹರ್ಟ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಪ್ಲೀಸ್ ದಯವಿಟ್ಟು ನಾನು ಹೇಳಿದಷ್ಟೇ, ಸ್ಪ್ರೆಡ್ ಪಾಸಿಟಿವಿಟಿ, ಸ್ಪ್ರೆಡ್ ಲವ್, ಅಷ್ಟು ಮಾತ್ರ ಮಾಡಿ ಸಾಕು ಅಂತ. ಓಕೆ, ಸಂಗೀತ ಅವರೇ, ಈಗ ಡಾಕ್ಟರ್ ಏನಂದ್ರು ನಿಮ್ಮ ಕಣ್ಣು ಬಗ್ಗೆ? ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು 2 ತಿಂಗಳು ಬೇಕಾಗುತ್ತೆ ಕಂಪ್ಲೀಟಾಗಿ ರಿಕವರ್ ಆಗೋಕ್ಕೆ. ಆ್ಯಸಿಡ್ ಆಗಿದ್ದಿದ್ರೆ ಅಷ್ಟು ಬೇಗ ಅಂದರೆ ಬೇಗ ಸಾಲ್ವ್ ಆಗ್ತಿತ್ತು, ಬೇಗ ಕ್ಯೂರ್ ಆಗ್ತಿತ್ತು ಅಂತ. ಬಟ್ ಆಲ್ಕಲೈನ್ ಡ್ಯಾಮೇಜಿಂದ ಸ್ವಲ್ಪ ಸಿವಿಯರ್ ಡ್ಯಾಮೇಜ್ ಆಗಿದೆ. ಲೈಟ್ ಸೆನ್ಸಿಟಿವಿಟಿ ತುಂಬ ಜಾಸ್ತಿ ಇದೆ, ಫೋಟೋಫೋಬಿಯಾ ಅಂತ ಹೇಳ್ತಾರೆ, ಅದಿದೆ. ಮನೇಲಿ ಇರಬೇಕಿದ್ರೂ ತುಂಬ ಜಾಸ್ತಿ ಇರಿಟೇಷನ್ ಆಗೋದು, ತಲೆನೂ ಬರೋದು, ಸಿಕ್ಕಾಪಟ್ಟೆ ಆಗ್ತಿತ್ತು. ಇವತ್ತಿಗೂ ಇದೆ, ತುಂಬ ಕಷ್ಟ ಆಗ್ತಿದೆ ಅದರಿಂದ. ಬಟ್ ಆ್ಯಸ್ ಐ ಸೇ, ಲೈಫ್ ಗೋಸ್ ಆನ್, ಯು ಶುಡ್ ಕ್ಯಾರಿ. ಇದು ಒಂದು ಪೇನ್, ಬಟ್ ಈ ಪೇನಿಂದ ತುಂಬ ಕಲ್ತಿದ್ದೀನಿ ಮನೇಲಿ. ಆ್ಯಕ್ಚುಲಿ ಅಂದರೆ ಅವತ್ತು ಎಕ್ಸಾಕ್ಟಾಗಿ ಏನಾಯಿತು ಅಂತ ಸಂಗೀತ, ಯಾಕಂದರೆ ನಾವು ಒಂದೂವರೆ ಅವರ್ ಎಪಿಸೋಡಲ್ಲಿ ನೋಡಿರ್ತೀವಿ ಅಷ್ಟೇ. ಅದು ಹಿಂಗೆ ಆಗಿರುತ್ತೆ, ಈ ಥರನೇ ಆಗಿರುತ್ತೆ ಅಂತ ನಾವು ಸರಿಯಾಗಿ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ನೀವು ಅಲ್ಲಿದ್ದು ನೀವೇ ವಿಕ್ಟಿಮ್ ಆಗಿರೋದ್ರಿಂದ ಆ ಒಂದು ವಿಚಾರಕ್ಕೆ ಕೇಳ್ತಾ ಇದ್ದೀವಿ, ಅವತ್ತು ಎಕ್ಸಾಕ್ಟಾಗಿ ಏನಾಯಿತು ಅಂತ. ಟಾಸ್ಕು ಗಂಧರ್ವ ಮತ್ತು ರಾಕ್ಷಸರದು ನಡೀತಾ ಇತ್ತು. ಆ್ಯಂಡ್ ಅದ್ರ ಮುಂಚೆನೇ ಒಂದು ನಮ್ಮದು ರೌಂಡ್ ನಡೀತಿರ್ಬೇಕಿದ್ರೆ ನಾವು ಅವ್ರಿಗೆ ನೀರು ಹಾಕಿ ಆ ನೀರಲ್ಲಿ ನಾವೇನು ಮಾಡಿದ್ದೀವಿ, ಕಲಿಸ್ಬಿಟ್ಟು ಹಾಕಿದ್ದೀವಿ. ಸೊ ಅದು ಹಾಕಿದ್ಮೇಲೆ ಅದು ಯಾವ ಮಟ್ಟಕ್ಕೆ ಹಾಕಿದ್ದೀವಿ, ಒಂದು ಸ್ವಲ್ಪ ಹಾಕಿದ್ದೀವಿ ನಾವು, ಜಾಸ್ತಿ ಹಾಕೋದು ಬೇಡ ಅಂತ. ಅದು ಪವಿಗೆ ಹಾಕಿರೋದು, ಪವಿ ಆಲ್ಮೋಸ್ಟ್ ಬೇರ್ ಮಾಡ್ಕೊಂಡು 2 hour ಆರಾಮಾಗಿ ಕೂತಿದ್ರು ಅವರು. ನಾವು ಹಾಕೋ ರೀತಿಗೆ ಹಾಕಿದ್ದೀವಿ ಅದಕ್ಕೆ. ನೆಕ್ಸ್ಟ್ ಅಂತ ಬಂದಾಗ ಅವರು ಕೂಡ ಒಂದು ಸ್ವಲ್ಪ ಇಂಪ್ರೂವೈಸ್ ಮಾಡೋಕ್ಕೆ ನೋಡ್ತಾರೆ. ಅವ್ರು ಮಾಡಿದೆ ನಾವೇನಕ್ಕೆ ಮಾಡಬೇಕು, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡೋಣ ಅಂತಲೇ ಮಾಡ್ತಾರೆ. ಅದೇ ಆಟ, ಅದೇ ಮಾಡಿಬಿಟ್ರೆ ನಾವು ಕೂಡ 2 ಗಂಟೆ ಕೂತ್ಕೊಳ್ತೀವಿ ಅಂತ. ನನಗೆ ಗೊತ್ತಿತ್ತು ತುಂಬ ಅಗ್ರೆಸಿವ್ ಆಗಿ ಬರ್ತಾರೆ ಇವರು, ತನಿಷನ್ ಕಾಲು ಏಟಾಗಿದೆ, ಅವ್ರನ್ನ ಕಳ್ಸೋದು ಬೇಡ ಅಂದ್ಬಿಟ್ಟು ನಾನೇ ಹೋಗಿ ಕೂಡ್ತೀನಿ ಅಂತ ನಾನು ಕೂತ್ಕೊಂಡಿದ್ದೀನಿ. ನಾನು, ಪ್ರತಾಪ್, ಕಾರ್ತಿಕ್ ಮತ್ತು ಸಿರಿ ಮ್ಯಾಮ್. ಟಾಸ್ ಶುರು ಆಯಿತು, ನೀರು ಹಾಕೋಕ್ಕೆ ಶುರು ಮಾಡಿದ್ರು. ಬಂದ ತಕ್ಷಣವೇ ಜಾಸ್ತಿ ಮಿಕ್ಸ್ ಮಾಡಿ ಹೊಡೆದ್ರು. ಅದು ಆಲ್ರೆಡಿ ಉರಿಯೋಕ್ಕೆ ಶುರು ಆಯಿತು. ಬಟ್ ಇಲ್ಲೇನಾಯಿತು ಅಂದರೆ, ಇಲ್ಲಿ ಉಸಿರಾಡೋಕ್ಕೂ ಜಾಗ ಕೊಡದೆ ಅವ್ರು ಹೊಡಿಯೋಕ್ಕೆ ಶುರು ಮಾಡಿದ್ರು. ನನಗೇನು ಅನಿಸ್ತು ಅಂದರೆ, ಅಲ್ಲಿ ಸ್ನೇಹಿತಿದ್ದಾರೆ. ಹೇಗೆ ನಾವು ಆಡ್ತಿರ್ಬೇಕಿದ್ರೆ ಅವ್ರನ್ನ ನಮ್ಮನ್ನ ನಿಲ್ಲಿಸ್ತಿದ್ರು, ಅವ್ರಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ನಾನು ಕೂಡ ಇದ್ದೆ. ಅವ್ರು ಇವಾಗ ಇದ್ದಾರೆ, ಅವ್ರು ನಮಗೆ ಹೇಗೆ ನಿಲ್ಸಿದ್ರು ಇವಾಗ ನಿಲ್ಲಿಸ್ತಾರೆ ಅಂತ. ನಾನು ಆಗ್ತಿಲ್ಲ ಅಂತ ಹೇಳಬೇಕಿದ್ರೆ ಬಾಯಿಗೆ ಹಾಕಿದ್ರು. ನಾನು ಮತ್ತೆ ಉಸಿರಾಡೋಕ್ಕೋಸ್ಕರ ನಿಂಗೆ ಹೇಳ್ತಿದ್ದೀನಿ ಆಗ್ತಿಲ್ಲ ಅಂತ ಮೂಗಿಗೆ ಹಾಕಿದ್ರು. ಆಮೇಲೆ ಯಾವ ರೇಂಜಿಗೆ ಆಯಿತು ಅಂದರೆ, ಬಾಯಲ್ಲೆಲ್ಲ ನಂಗೆ ನೊರೆ ಬರ್ತಾ ಇದೆ, ಉಸಿರಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ. ಹೇಳಬೇಕು ಅಂತ ಕೇಳ್ತಿದ್ದೀನಿ, ಈ ಕಡೆ ಕಾರ್ತಿಗೆ ತಿರುಗಿ ಎದ್ದೋಗ್ಲಾ ಅಂತ ಕೇಳ್ತೀನಿ, ಅವ್ರ ಕಡೆಯಿಂದ ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ. ಏನು ಮಾಡೋದಂತ ಅರ್ಥ ಆಗಿಲ್ಲ. ನನಗೇನು ಅಂದರೆ, ನಾವೆಲ್ಲ ನಾಮಿನೇಟ್ ಆಗಿದ್ದೀವಿ, ನಾವು ಗೆಲ್ಲದೇ ಇದ್ದರೆ ನಮ್ಮಲ್ಲಿ ಒಬ್ಬರು ಕ್ಯಾಪ್ಟನ್ ಆಗೋಕ್ಕಾಗಲ್ಲ, ಒಬ್ಬರು ಉಳಿಯೋಕ್ಕಾಗಲ್ಲ ಅಂತ ನನಗಿತ್ತು. ಆ್ಯಂಡ್ ನಾನೇ ಕ್ಯಾಪ್ಟನ್ ಆಗಿದ್ದೆ. ಸೊ ನಾನು ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಎದ್ದು ಹೋಗಲ್ಲ, ನಾನು ಸೋಲಲ್ಲ ಅಂತ ಇದ್ದೆ. ಅವಳು ಸಂಗೀತಕ್ಕೆ ಛಲ ಬೇರೆ ಜಾಸ್ತಿ, ಬಿಟ್ಕೊಡಲ್ಲ. ಸೊ ಸಿಕ್ಕಾಪಟ್ಟೆ ಕಣ್ಣು ಉರಿತಿತ್ತು. ಎದುರುಗಡೆ ಫುಲ್ ವೈಟ್ ಆಗ್ತಾ ಬಂತು ಒಂದು ಪಾಯಿಂಟಲ್ಲಿ. ಏನು ಅಂದರೆ ಏನೂ ಕಾಣಿಸ್ತಾ ಇರಲಿಲ್ಲ. ಉರಿತಾ ಇದೆ, ತಡ್ಕೊಳಕ್ಕಾಗದೇ ಇರೋ ಅಂತ ಉರಿಯೋದು. ಒಂದು 1000 ಪಿನ್ಸ್ ಚುಚ್ಚಿದಂಗೆ ಆಗ್ತಾ ಇತ್ತು. ಆಗ್ತಾ ಇಲ್ಲ. ಬಟ್ ನಾನು ಹೆಂಗಾದರೂ ಇಲ್ಲ, ಆಗಲ್ಲ, ನಾನು ಮಾಡ್ತೀನಿ ಅಂತ ಟ್ರೈ ಮಾಡ್ತಿದ್ದೀನಿ. ಒಂದು ಪಾಯಿಂಟಲ್ಲಿ ಮೋಸ್ಟ್ಲಿ ನನ್ನ ಜೀವನೇ ಹೋಗ್ಬಿಡತ್ತೇನೋ ಅಂತ ಅನಿಸ್ತು. ಉಸಿರಾಡೋಕ್ಕಾಗದೇ ಇದ್ದಾಗ ನನಗೆ ಇನ್ನೇನು ನಾನು ಉಸಿರಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಎದ್ದಿದ್ದೀನಿ. ನಂಗಲ್ಲಿ ಆಗದೆ ಎದ್ದು ಹೋಗ್ಬಿಟ್ಟು ನನಗೆ ಉಸಿರಾಡೋಕ್ಕಾಗ್ತಿಲ್ಲ, ಬಿಕಾಸ್ ನೊರೆ ಬರ್ತಾ ಇದೆ. ಅಲ್ಲಿ ವಿಂಡ್ ಪೈಪ್, ಫುಡ್ ಪೈಪ್ ಎರಡರೊಳಗೂ ಹೋಗ್ಬಿಟ್ಟಿದೆ ಸೋಪ್ ವಾಟರು. ಮತ್ತು ನನಗೆ ಬಿಗ್ ಬಾಸ್ ಅಂತ ನಾನು ತುಂಬ ಜೋರಾಗಿ ಕೂತ್ಕೊಂಡು, ನಂಗೆ ಇವತ್ತಿಗೂ ಅದನ್ನ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇಟ್ಸ್ ಮೈ ವರ್ಸ್ಟ್ ಮೂಮೆಂಟ್. ಎದ್ದು ಹೋದೆ ನಾನು, ಒಬ್ಬಳೇ ಹೋದೆ ನಾನು ಆ್ಯಕ್ಚುಲಿ ಕನ್ಫೆಷನ್ ರೂಮಿಗೆ. ಯಾರೂ ಬರಲಿಲ್ಲ ಕೂಡ ಅವಾಗ. ಆ್ಯಂಡ್ ಲಿಟ್ರಲಿನೂ ಕಾಣಿಸ್ತಿಲ್ಲ, ಅಂದಾಜಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಅಳ್ತಾ ಇದ್ದೀನಿ, ಬಿಕಾಸ್ ನನಗೆ ಅನ್ಸಿರೋದು ಒಂದೇ, ನನ್ನ ಕಣ್ಣು ಹೋಯಿತು. ನನ್ನ ಕಣ್ಣು ಕಾಣಿಸಲ್ಲ ಇನ್ನು ಅಂತ. ಏನು ಗೊತ್ತಾ, ಕಣ್ಣು ಎಷ್ಟು ಮುಖ್ಯ ಅಂದರೆ, ನಂಗೆ ಅವತ್ತು ಫೀಲ್ ಆಯಿತು, ಕಣ್ಣು ಇಲ್ಲದೇ ಇದ್ದರೆ ಪ್ರಾಣನೇ ಹೋದಂಗೆ ಆಗುತ್ತೆ. ನನಗೇನು ಕಣ್ಣು ಕಾಣಿಸಲ್ಲ ಅಂತ ನಾನು ಜೋರಾಗಿ ಅಳ್ತಾ ಇದ್ದೀನಿ. ಆ ನೋವು ತಡ್ಕೊಳಕ್ಕಾಗ್ತಿಲ್ಲ. ಡಾಕ್ಟರ್ ಹೇಳ್ತಿದ್ದಾರೆ ಒಂದು ಸ್ವಲ್ಪ ಕಣ್ಬಿಡಿ, ನೀರು ಹಾಕ್ತೀನಿ ಅಂತ. ನೀರು ಹಾಕೋಕ್ಕೂ ಬಿಡೋಕ್ಕಾಗ್ದಿರೋಂಥ ನೋವು ಅದು. ನಾನು ಹೇಳ್ತಿದ್ದೀನಿ, ಪ್ಲೀಸ್ ನಂಗೆ ಅನಿಸ್ತೇಷ ಕೊಟ್ಟು ಮಲಗಿಸ್ಬಿಡಿ, ನನಗೆ ಆಮೇಲೆ ಕ್ಲೀನ್ ಮಾಡಿ ಅಂತ. ಆಗ್ತಾನೇ ಇಲ್ಲ. ಆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನು ಅವಾಗ ಹೇಳಿದೆ, ಬಿಗ್ ಬಾಸ್ ರದ್ದು ಮಾಡಿ, ಬಿಗ್ ಬಾಸ್ ಆಗ್ತಾ ಇಲ್ಲ, ಪ್ರತಾಪಿಗೆ ಹಾಕ್ತಾರೆ, ಬಿಗ್ ಬಾಸ್ ಆಗ್ತಿಲ್ಲ,
ಅವರು ಆ್ಯಕ್ಚುಲಿ ಬಹುಶಃ ಪ್ರತಾಪ್ದು ಸೇಮ್ ಸಿಚುಯೇಷನ್ ಇತ್ತಾ ಅಂತ. ಪ್ರತಾಪ್ನ ನಾನು ಬಂದ ತಕ್ಷಣ ನಾನು ಹೇಳಿದ ತಕ್ಷಣ ಬಿಗ್ ಬಾಸಿಗೆ ಗೊತ್ತಾಗಿರೋದೇ ಅವಾಗ ದಟ್ ತುಂಬ ಸೀರಿಯಸ್ ಆಗಿದೆ ಅಂತ ಅವ್ರನ್ನ ರದ್ದು ಮಾಡಿಸಿದ್ರು ಟಾಸ್ಕ್ನ. ಒಂದು 10 ನಿಮಿಷ ಇರ್ಬೋದು ಅವ್ರದ್ದು, ಬಟ್ ನಾನು 45 ಮಿನಿಟ್ಸು ಅದರಲ್ಲಿದ್ದೆ, ಆ ಟಾಸ್ಕಲ್ಲಿ ಕುತ್ಕೊಂಡಿದ್ದೆ ನಾನು. ಸೊ ನನಗೇನು ಅಂದರೆ ನಂಗೆ ಆಲ್ರೆಡಿ ನಾನು ಗ್ಲಾಸಸ್ ಹಾಕ್ತೀನಿ ಆ್ಯಂಡ್ ಕಾಂಟ್ಯಾಕ್ಟ್ ಲೆನ್ಸಸ್ ಯೂಸ್ ಮಾಡ್ತೀನಿ, ತುಂಬ ಸೆನ್ಸಿಟಿವ್ ಇರುತ್ತೆ ಕಣ್ಣು. ಸೊ ಅದು ನನಗೆ ಲೆಫ್ಟ್ ಐಸಿಗೆ ತೀರಾ ಜಾಸ್ತಿ ಡ್ಯಾಮೇಜ್ ಆಯಿತು ಆ್ಯಂಡ್ ಇವತ್ತಿಗೂ ಈ ಐಸು ಸ್ವೆಲ್ ಆಗಿಬಿಡುತ್ತೆ ಇಲ್ಲಿಗೆ. ಸೊ ಸಿವಿಯರಾಗಿ ಆಗಿದೆ ಆ್ಯಂಡ್ ಬಟ್ ಟು ಬಿ ಆನೆಸ್ಟ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ತುರಂತಾಗ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಪಟ್ಟಂತ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿ ಪ್ರತಿ ಸಲ ವಾರಕ್ಕೂ ನಾನು ಐ ಚೆಕಪ್ ಮಾಡಿಸಿ ದೇ ಹ್ಯಾವ್ ಮೇಡ್ ಶ್ಯೂರ್ ಆಗಿರೋಂಥ ಡ್ಯಾಮೇಜ್ ಆದಷ್ಟು ಕಮ್ಮಿ ಆಗಲಿ ಅಂತ. ಆ್ಯಂಡ್ ಆನೆಸ್ಟ್ಲಿ ಐ ಆಮ್ ಗ್ರೇಟ್ಫುಲ್ ಅಂತ ಒಂದು ತಂಡ ಸಿಕ್ಕಿದ್ದಕ್ಕೆ, ಬಿಕಾಸ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದು ಮೋಸ್ಟ್ಲಿ 2 ತಿಂಗಳು ತಗೊಳುತ್ತೆ ಸರಿ ಆಗೋದಕ್ಕೆ ಅಂತ, ಬಟ್ ಚೆನ್ನಾಗಿ ಕಲ್ತಿದ್ದೀನಿ. ಆ ಥರದ್ದು ಒಂದು ಗೇಮ್ ಆಗಿ ಅಷ್ಟೆಲ್ಲ ಸೀನ್ ಆದಾಗ ಒಳಗೆ ಹೊರಗೆ ಒಂದು ಡಿಸ್ಕಷನ್ ಆಗುತ್ತೆ. ಅಂದರೆ ಇಂಥದ್ದೊಂದು ಇನ್ಹ್ಯೂಮನ್ ಒಂದು ಗೇಮ್ ಏನಿದೆ ಅಲ್ಲ, ಅದು ಬೇಕಾ ಜನಗಳು, ಅಂದರೆ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ಬೇಕಾದು. ಬಿಗ್ ಬಾಸ್ ಅಂದರೆ ಈ ಟೀಮ್ ಅವ್ರು ಏನಕ್ಕೆ ಈ ಥರದ್ದು ಒಂದು ಗೇಮ್ನ ಪ್ಲ್ಯಾನ್ ಮಾಡಿದ್ರು? ಯಾಕಂದರೆ ಒಂಚೂರು ಮಿಸ್ ಆಗಿದ್ರೆ ನಿಮ್ದೋ ಇಲ್ಲ ಪ್ರತಾಪ್ದೋ ಯಾರ್ದೋ ಒಬ್ರದ್ದು ಕಣ್ ಡ್ಯಾಮೇಜ್ ಆಗಿಬಿಟ್ಟಿರೋದು, ಅಥವಾ ಇನ್ನೂ ಮಿತಿ ಮೀರಿ ಇನ್ನು ಬೇರೆ ಕಂಟೆಸ್ಟೆಂಟ್ಸಿಗೂ ಯಾರಿಗಾದ್ರೂ ಆಗಿರ್ಬೋದಿತ್ತದು. ಸೊ ಜನಗಳು ಏನು ಹೇಳ್ತೀರಿ, ಈ ಥರದ್ದು ಒಂದು ಗೇಮ್ ಬೇಕಿತ್ತ ಅಲ್ಲಿ ಅಂತ. ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ನೀವು ಈ ಥರ ಗೇಮ್ನ ರೆಕಮೆಂಡ್ ಮಾಡ್ತೀರಾ ನೆಕ್ಸ್ಟ್ ಸೀಸನ್ಗೆ? ಅಂದರೆ ಐ ಆಮ್ ಪ್ರಿಟಿ ಶ್ಯೂರ್ ಟಾಸ್ಕ್ ಡಿಸೈನ್ ಮಾಡಬೇಕಿದ್ರೆ ಯಾರು ಕೂಡ ಕನ್ಸಲ್ಲಿ ಯೋಚನೆ ಮಾಡ್ಕೊಂಡಿರಲ್ಲ ಇಂಥ ಒಂದು ಆಗುತ್ತೆ ಅಂತ. ಇದ್ರ ಮುಂಚೆನೇ ನಾವೆಲ್ಲ ಮಾಡಿದ್ವಿ, ಬಟ್ ಪವಿಗೇನೂ ಆಗಿರಲಿಲ್ಲ ಅಷ್ಟು. ಸೊ ಅವರು ಅಂದ್ಕೊಂಡಿರ್ತಾರೆ ಅವ್ರಿಗಾಗಿಲ್ಲ ಇವ್ರಿಗೇನಕ್ಕಾಗತ್ತೆ ಅಂತ. ಸೊ ಡೆಫಿನೆಟ್ಲಿ ಇಂಥ ಟಾಸ್ಕ್ ಇರಬಾರ್ದು. ಆದರೆ ನಾವುಗಳು ಅಷ್ಟೇ ಆ ಒಂದು ಜೋಶಲ್ಲಿ ಅಲ್ಲಿ ಇರಬೇಕಿದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಏನೂ ಅರ್ಥ ಆಗಲ್ಲ. ಒಂದು ಗೇಮ್ ನಡೀತಿದೆ ಅಂದರೆ ಅದರಲ್ಲಿ ಹೋಗಿ ಗೆಲ್ಲಬೇಕು ಅನ್ನೋದೇ ಎಲ್ಲರದ್ದು ಛಲ ಇರುತ್ತೆ. ಸೊ ಅಲ್ಲಿ ಎಲ್ಲರೂ ಗೆಲ್ಲಬೇಕು ಅಂತಲೇ ಆಟ ಆಡಿದ್ರು. ಇವ್ರು ಮಾಡಿದ್ರು ನಾನು ಇದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತ ಮಾಡಿದ್ರು. ಆ ಒಂದು ಛಲದಲ್ಲಿ ಮರ್ತು ಹೋಗ್ಬಿಟ್ರು. ಹಿಂಗಾಗ್ತಿರೋದು ಇವ್ರಿಗೆ ಇಷ್ಟು ಪೇನ್ ಆಗುತ್ತೆ ಅಂತ. ಅವ್ರದ್ದು ಇಂಟೆನ್ಷನ್ ಇದಿದೆ ಒಂದು, ನನ್ನ ಚೇರಿಂದ ಎಬ್ಸ್ಬೇಕು ಅಂತ. ನಾನು ಎದ್ಬಿಡ್ಬೋದಿತ್ತು, ನಾನು ಛಲದಲ್ಲೇ ಕೂತ್ಕೊಂಡಿದ್ದೀನಿ, ನಾನು ಹೇಳಲ್ಲ ಅಂತ. ಸೊ ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಟ್ರಯಲ್ ಆ್ಯಂಡ್ ಎರರ್ ಇದನ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮಂಥ ಪ್ಲೇಯರ್ಸು ಬರ್ತಾರೆ ಅಂತ. ನಾವುಗಳು ಕಮ್ಮಿ ಇಲ್ಲ, ಪ್ರತಿ ಟಾಸ್ಕ್ಗಳು ತೋರಿಸ್ಕೊಟ್ಟಿದ್ದೀವಿ, ಇದನ್ನ ಇನ್ನೂ ಕೆಟ್ಟದ್ದು ಹೇಗೆ ಮಾಡೋಕ್ಕಾಗತ್ತೆ ಅಂತ. ಪ್ರತಿ ಸಲ ಅಗ್ರೆಷನ್ ಅಂತ ಬಂದಾಗ ಒಳ್ಳೊಳ್ಳೆ ಟಾಸ್ಕ್ನ ಹಾಳು ಮಾಡಿದ್ದೀವಿ ಕೂಡ. ಸೊ ನಮ್ದು ಅಲ್ಲಿ ಅಷ್ಟೇ ಕಾಂಟ್ರಿಬ್ಯೂಷನ್ ಇದೆ. ಆಕ್ಚುಲಿ ವಿನಯ್ ನಮ್ದೇ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಸಂಗೀತ ನಾನು ಅಪೋಸಿಟ್ ಯಾವಾಗ ಇರ್ತೀವಲ್ಲ ಆ ಟಾಸ್ಕ್ ಎಲ್ಲ ರದ್ದಾಗಿರೋದೇ ಹೆಚ್ಚು ಅಂತೇಳಿ. ಹೌದು, ಅವರಿಗೆ ಪ್ರತಿ ಸಲನೂ ಅಷ್ಟೇ ನಾವಿಬ್ರು ಇದೀವಿ ಎದುರುಗಡೆ ಅಂದರೆ ರದ್ದು, ಅಲ್ಲಿ ಗೆಲುವು ಅನ್ನೋದು ಇರೋದೇ ಇಲ್ಲ. ಸೊ ಬಟ್ ದಟ್ ವಾಸ್ ಫನ್ ಬಿಕಾಸ್ ಆ ರೇಂಜ್ ಕಾಂಪಿಟೇಷನ್ ನಾವು ಒಬ್ರಿಗೊಬ್ರು ಕೊಟ್ಟಿದ್ದೀವಿ. ಆ್ಯಂಡ್ ಅಲ್ಲಿ ಅವ್ರನ್ನ ಎದುರಾಕೊಳ್ಳೋ ಸುಮಾರು ಜನ ಇದ್ರು, ಬಟ್ ಅಲ್ಲಿ ಅವ್ರು ಸೋತೋಗ್ಬಿಡ್ತಿದ್ರು ಅವ್ರ ಎದುರುಗಡೆ ಇರೋರು. ಬಟ್ ನನ್ನ ಎದುರುಗಡೆ ಹಂಗೆ ಆಗ್ತಿರ್ಲಿಲ್ಲ, ರದ್ದಾಗ್ಬಿಡ್ತಿತ್ತು. ಸೊ ದಟ್ಸ್ ವೇರ್ ಐ ಥಿಂಕ್ ಸಿಮಿನಿ ಅಂತ ಟೈಟಲ್ ಬಂದಿರೋದು ಕೂಡ. ಆ್ಯಂಡ್ ನನಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ. ಓಕೆ, ಸಂಗೀತ ಅವ್ರ ಕಡೆ ಯಾರಾದರೂ ಒಬ್ರು ನಂಬಿಕೆ ಕಳ್ಕೊಂಡ್ರು ಅಂತಂದ್ರೆ ಅವ್ರಿಗೆ ಕ್ಷಮೆನೇ ಇಲ್ಲ ಅಂತ, ಹೌದಾ? ಪ್ರತಾಪು ನಂದು ಸುಮಾರಷ್ಟು ಅಂಥದ್ದಾಗಿದೆ, ನಂಬಿಕೆ ಕಳ್ಕೊಳ್ಳೋ ಅಂಥದ್ದು. ನಾನು ಕ್ಯಾಪ್ಟನ್ ಆದ ತಕ್ಷಣ ನನಗೆ ಫಿನಾಲಿ ಟಿಕೆಟ್ ಸಿಕ್ಕ ತಕ್ಷಣ ನಾನು ಹತ್ರ ಹೋಗ್ತೀನಿ, ಅವನು ಬೇಡದ್ದಿ ಅಂತ ಹೇಳಿದ ತಕ್ಷಣ ನನಗೆ ಹಾರ್ಟ್ ಬ್ರೇಕ್ ಆಗಿಬಿಡುತ್ತೆ. ಬಿಕಾಸ್ ಅವನಿಗೆ 420 ಸಿಕ್ಕಿದಾಗ ಪಾಯಿಂಟ್ಸ್ ನಾನು ನಮ್ಮ ಸೆಲೆಬ್ರೇಟ್ ಮಾಡ್ತಿದ್ವಿ, ಎಸ್ ಇವ್ನು ಹೋದ ಅಂತ. ಬಟ್ ನಾನು ಮುಂದೆ ಹೋದಾಗ ಅವ್ನು ನನಗೆ ದೂರ ಆದಾಗ ನಂಗೆ ಹಾರ್ಟ್ ಬ್ರೇಕ್ ಆಯಿತು. ಅದಾದ್ಮೇಲೆ ನಾನು ಅವನ್ನ ನಾಮಿನೇಟ್ ಕೂಡ ಮಾಡಿದ್ದೆ, ನನಗೆ ತುಂಬ ಬೇಜಾರಾಗಿತ್ತು. ಬಟ್ ನಾನು ಒಪ್ಕೊಂಡೆ ಅದಾದ್ಮೇಲೆ ಮತ್ತೆ. ಸೊ ಹಂಗಿದೇನಿಲ್ಲ ದಟ್ ಹಾರ್ಟ್ ಬ್ರೇಕ್ ಆದಮೇಲೆ ನನಗೆ ಬೇಜಾರಾದ್ಮೇಲೆ ನಾನು ಒಪ್ಕೊಳ್ಳಲ್ಲ ಅಂತ ಅಲ್ಲ. ಬಟ್ ಯಾರು ಯಾವ ಮಟ್ಟಕ್ಕೆ ಹೇಗೆ ಮಾಡಿದ್ದಾರೆ ಅವನು ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಬಂದ್ಬಿಟ್ಟು ಸಾರಿ ಅಂತ ಕೇಳ್ಕೊಂಡಾಗಿರೋದು ಅಂತೂ ಒಂದು ಉದ್ದೇಶ ಏನು ಅಂದರೆ ನನ್ನಿಂದ ತಪ್ಪಾಗಿದೆ ಅಂತ ಕೇಳ್ಕೊಂಡಿರೋದು. ನಾವು ಒಬ್ಬರು ಒಂದು ವೇದಿಕೆ ಅಂತ ಸಿಕ್ಕಿದಾಗ ನಾನು ಮಾಡಿಸಿದ್ದೀನಿ, ಸಾರಿ ಹೇಳ್ಸಿದ್ದೀನಿ ಅಂತ ಹೇಳಿದಾಗ ನನಗೆ ಇನ್ಮೇಲೆ ಈ ವ್ಯಕ್ತಿಗೆ ಸಾರಿ ಹೇಳಬೇಕು ಅಂತ ಅನಿಸಲ್ಲ. ಸೊ ಅದು ನನ್ನ ಟ್ರಸ್ಟ್, ಒಂದು ಡೀಪ್ ಕೋರ್ ಲೆವೆಲಲ್ಲಿ ಟ್ರಸ್ಟ್ ಆ್ಯಸ್ ಅ ಹ್ಯೂಮನ್ ಬ್ರೇಕ್ ಮಾಡ್ತು, ನಾಟ್ ಆ್ಯಸ್ ಅ ಗೇಮ್. ಅದಾದಮೇಲೆ ಈ ವ್ಯಕ್ತಿ ನನಗೆ ನಾನು ಸಾರಿ ಹೇಳಲಿ ಇಲ್ಲ ನಾನು ಅವ್ರಿಗೆ ಸಾರಿ ಹೇಳಿ ನಾನು ಹೇಗೆ ನಂಬೋದು ಅವ್ರನ್ನ? ಆ ರಿಲೇಷನ್ಶಿಪ್ ಆಗಲಿ ಫ್ರೆಂಡ್ಶಿಪ್ ಆಗಲಿ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ಆಗ್ಬಿಡ್ತು. ಸೊ ಅದನ್ನ ನಾನು ಯಾವತ್ತೂ ಒಪ್ಕೊಳ್ಳೋಕ್ಕೆ ಆಗಲ್ಲ, ಆ್ಯಸ್ ಅ ಪರ್ಸ್ನಾಲಿಟಿ ನಾನು ಒಪ್ಕೊಳ್ಳೋಕ್ಕಾಗಲ್ಲ. ಸೊ ನಾನು ಒಪ್ಕೊಂಡಿಲ್ಲ, ನಂಗೆ ಅದು ಇಷ್ಟ ಆಗಿಲ್ಲ, ಬಿಟ್ಬಿಟ್ಟೆ. ವಿನಯ್ ನಾನು ಎಷ್ಟೆಲ್ಲ ಗಲಾಟೆ ಮಾಡಿದ್ದೀವಿ, ನಂಬಿಕೆ ಇದ್ರು ಫಸ್ಟ್ ಟೈಮೇ ಆಗಿತ್ತು ಅವ್ರು ನನ್ನ ನಾಮಿನೇಟ್ ಮಾಡಿದಾಗ ನಂಗೆ ಹಂಗೆ ಅನಿಸ್ತು. ಬಟ್ ಆಮೇಲೆ ಫ್ರೆಂಡ್ಸ್ ಆದ್ವಿ, ಮತ್ತೆ ಗಲಾಟೆ ಆಯಿತು, ಮತ್ತೆ ಫ್ರೆಂಡ್ಸ್ ಆದ್ವಿ. ಸೊ ನಾನು ಇದಕ್ಕೆ ನಾನು ಒಪ್ಪಲ್ಲ, ನಾನು ಕ್ಷಮಿಸ್ತೀನಿ. ಆ್ಯಂಡ್ ನನಗೆ ನೋವಾಗಿದ್ರೆ ಯಾವ ಥರ ನೋವಾಗಿದೆ ಪ್ರತಿಯೊಬ್ಬರಿಗೂ ಅದು ಕೂಡ ಇರುತ್ತೆ. ಸೊ ನನ್ನಲ್ಲಿ ಅದಿದೆ. ಫ್ರೆಂಡ್ಶಿಪ್ ಟ್ರಸ್ಟ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಯಾವ ಥರ ಅವ್ರು ಬ್ರೇಕ್ ಮಾಡಿದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಮತ್ತೆ ಅವ್ರ ಜೊತೆ ಫ್ರೆಂಡ್ ಆಗಬೇಕಾ ಬೇಡವಾ ಅಂತ. ಸಂಗೀತ, ಮತ್ತೆ ನಾನೊಂದು ಕಾಂಪ್ಲಿಮೆಂಟ್ ಕೊಡಬೇಕು. ಏನಂತಂದರೆ ನಿಮ್ಮಣ್ಣ ಒಂದು AI ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿರ್ತಾರೆ.
ಈ ಬಾರ್ಬಿ ಸ್ಟೈಲ್ನಲ್ಲಿ ಆ್ಯಕ್ಚುಲಿ ಸಕ್ಕದಾಗಿತ್ತದು. ಎಲ್ಲರಿಗೂ ಅಂದರೆ ಎಲ್ರಿಗೂ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ನಿಮ್ಮಿಂದ ಶುರು ಆಗತ್ತೆ. ಅದರಲ್ಲೂ ಹಳ್ಳಿಕರ್ ವರ್ತೂರವ್ರದ್ದಂತೂ ಹೆಂಗಂದ್ರೆ ಹಿಂದೆಗಡೆ ಹೋರಿ ಎಲ್ಲ ನಿಲ್ಲಿಸಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಸಕ್ಕದಾಗಿ ಮಾಡಿದ್ದಾರೆ. ದಯವಿಟ್ಟು ನನ್ನ ಕಡೆಯಿಂದ ಅವ್ರಿಗೆ ಕನ್ವೆ ಮಾಡಿಬಿಡಿ ಇದನ್ನು. ಖಂಡಿತವಾಗ್ಲೂ ಮಾಡ್ತೀನಿ. ಅವ್ನು ತುಂಬ ಇಂಟೆಲಿಜೆಂಟು. ಅವ್ನು ಮುಂಚೆನೂ ಮಾಡ್ತಾನೆ ಇದ್ದ ಇದು. ಬಟ್ ಐ ಥಿಂಕ್ ಅವ್ನ ಕ್ರಿಯೇಟಿವಿಟಿನ ಕರೆಕ್ಟ್ ಟೈಮಲ್ಲಿ ಈಸ್ ಯುಟಿಲೈಸ್ಡ್ ಇಟ್. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಟ್ಯಾಲೆಂಟ್ಸ್ ನಾವು ವಿ ಶುಡ್ ಸಪೋರ್ಟ್. ಆ್ಯಂಡ್ AI ಇಂದ ಜಮಾನ ಇದು. ನಾನು ನೋಡ್ತೀನಿ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಮೊಬೈಲೇ ಇಟ್ಕೊಂಡಿಲ್ಲ, ಅವನು ಕೂಡ ತೋರಿಸಿಲ್ಲ ಅವ್ನು ಎಷ್ಟು ಎಫರ್ಟ್ಸ್ ಹಾಕಿದಾನೆ ಅಂತ ಸೊ ನಮ್ಮಿಂದ ಈ ವಿಚಾರ ಗೊತ್ತಾಯ್ತು ಹಾಗಿದ್ರೆ ನಿಮಗೆ? ಎಸ್, ನಂಗೆ ಗೊತ್ತಾಗಿರೋದು ಇವಾಗ. ನೋಡಿ, ಅವ್ನು ಮಾಡಿರೋದು ಯಾವುದೋ ನಂಗೆ ಹೇಳ್ಕೊಂತಿಲ್ಲ, ಅಷ್ಟು ಸಪೋರ್ಟ್ ಮಾಡಿದೆ ನನ್ನ ಫ್ಯಾಮಿಲಿ ನನಗೆ. ನಾನೊಂದು ಆಮೇಲೆ ನಿಮ್ದು ಸಾಕಷ್ಟು ಇಮೇಜಸ್ ತರ AI ಕ್ರಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ಒಳ್ಳೆ ವರ್ಕ್ ಇದೆ. ಅಂದ್ರೆ ನಾವು ಮೀಡಿಯಾದಲ್ಲಿ ಇರೋದ್ರಿಂದ ನಮ್ಗದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಓಕೆ, ಆಕ್ಚುಲಿ ನಾನು ಒಂದೇನೋ ನೋಡಿದೆ, ನಾನು ಹಿಂಗೇನೋ ಒಂದು ಮಾಡ್ತಿರೋದು. ಸೀತಾ ಹೌದೌದು, ಅದು ಒಂದು ನೋಡಿದ್ದೀನಿ ನಾನು. ಅವ್ನು ತೋರಿಸಿದ್ದ, ಅವ್ನು ಸಕ್ಕದಾಗಿದೆ. ನಾನು ಮಾಡ್ಬೇಕಿರೋ ಪ್ರತಿ ಪಾತ್ರನೂ ಹೀಗೆ ಮಾಡ್ತೀನಿ ಅನ್ನೋದ್ರ ಫಸ್ಟ್ ಯಾವ ಪಾತ್ರ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ನೀವು ಬಾರ್ಬಿದ್ ನೋಡಿ ಹೋಗಿ. ಬಾರ್ಬಿ ಕಾನ್ಸೆಪ್ಟ್ ಎಲ್ರಿಗೂ, ಹುಡುಗರು ಕೂಡ ಪಿಂಕ್ ಕಲರ್ ಹಾಕಿರಿ ಇಷ್ಟು ಚೆನ್ನಾಗಿ ಕಾಣಿಸ್ತಾರ ಅನ್ನೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ನೋಡ್ಬೇಕು ನೀವು ಹೇಳ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನೋಡ್ಬೇಕು. ಓಕೆ, ಸಂಗೀತ ಅವ್ರು ಹೇಳ್ತಾ ಇದ್ರು ಅಂದ್ರೆ ಕಾರ್ತಿಕ್ ಅವರು ನಿಮ್ಮ ಟ್ರಸ್ಟ್ ಬ್ರೇಕ್ ಮಾಡಿದ್ದು ಅಂದ್ರೆ ನೀವು ಅದನ್ನ ಮನೆಯಲ್ಲಿ ಸಾಕಷ್ಟು ಸಲ ಹೇಳಿದ್ದೀರಾ. ಅದರಲ್ಲೂ ನೀವು ಮೋಸ್ಟ್ಲಿ ತುಂಬಾ ರೆಬಲ್ ಆಗಿದ್ದು ಅಂತಂದ್ರೆ ಅವ್ರು ನಿಮಗೆ ಸಾರಿ ಕೇಳಿದ್ದನ್ನ, ಅಂದ್ರೆ ನೀವು ಅವ್ರಿಗೆ ಸಾರಿ ಕೇಳಿದ್ದನ್ನ ಅದನ್ನ ಬಂದು ಓಪನ್ ಸ್ಟೇಜ್ ಮೇಲೆ ಹೇಳಿದ್ರು ಅನ್ನೋದನ್ನ. ಈಗ ಮತ್ತೆ ಅವರು ನಿಮಗೆ ಬಂದು ಸಾರಿ ಕೇಳಿದ್ರು ಅಂದ್ರೆ ನನಗೆ ಗೊತ್ತಿಲ್ಲ ನಿಮ್ಮ ಮೈಂಡ್ ಸೆಟ್ ಹೇಗಿದೆ, ಅದನ್ನ ಎಕ್ಸೆಪ್ಟ್ ಮಾಡುತ್ತೋ ಇಲ್ವೋ ಅಂತ. ಅಂದ್ರೆ ನೀವು ಅದನ್ನ ಯಾವ ಕಾರಣಕ್ಕೆ ಎಕ್ಸೆಪ್ಟ್ ಮಾಡಲಿಲ್ಲ ಅಂತ? ಬಿಕಾಸ್ ನಾನು ಅವರಿಗೆ ಆಲ್ರೆಡಿ ಸಾರಿ ಹೇಳಿದಾಗ ಅವ್ರನ್ನ ವೇದಿಕೆ ಮೇಲೆ ಬಂದು ಅದನ್ನ ಅವರು ಫನ್ ಆಗಿ ಮಾಡಿಬಿಟ್ಟಿದ್ರು, ಅಂದರೆ ನಾನು ಮಾಡಿಸಿದ್ದೀನಿ ಅಂತ. ನಾನು ಹೇಗೆ ನಂಬೋದು ಅವ್ರ ಸಾರಿನ ಇವಾಗ? ಬಿಕಾಸ್ ನಾನು ಸಾರಿ ಹೇಳಿದ್ದೆ, ಅವ್ರು ಆ ಸಾರಿನೇ ಬೆಲೆ ಕೊಟ್ಟಿಲ್ಲ ಅಂದರೆ ಅವ್ರಿದ್ರ ಮುಂಚೆನೂ ಅಷ್ಟೇ ಸಾರಿ ಅಂತ ಹೇಳ್ತಾರೆ, ಮತ್ತೆ ಗಲಾಟೆ ಆಗ್ತಿತ್ತು ಅಂತ ಆಗ್ತಾನೆ ಇತ್ತು. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಸುಮಾರು ಸಲ ಆಗಿತ್ತು. ಸೊ ಇಲ್ಲಿ ಸಮಸ್ಯೆ ಏನಾಗ್ತಿತ್ತು ಅಂದರೆ, ಪ್ರತಿ ಸಲ ಒಬ್ರು ಬಂದು ಸಾರಿ ಕೇಳೋದು, ನಾವು ಹೇಳ್ತೀವಿ ಸಾರಿ ಕೇಳೋಕೊಂದು ಮನ್ಸಿರ್ಬೇಕು ಅಂತ ಹೇಳ್ತೀವಿ. ಬಟ್ ಏನು ಗೊತ್ತಾ, ಸಾರಿ ಮತ್ತೆ 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 ಕೇಳ್ತಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ನಾನು ಯಾವತ್ತೂ ನಿಜವಾಗ್ಲೂ ಸಾರಿ ಹೇಳಬೇಕು, ಮನ್ಸಾರೆ ಹೇಳಬೇಕು ಅಂತ ಅನ್ಸಿದಾಗ ಮಾತ್ರ ಸಾರಿ ಕೇಳಿದನೇ ಹೊರತು ನಾನು ಯಾವತ್ತೂ ಯಾರಿಗೂ ಸುಮ್ಮನೆ ಹೋಗಿ ಸಾರಿ ಹೇಳಿಲ್ಲ. ಆ್ಯಂಡ್ ನಂಗೆ ಅನ್ಸುತ್ತೆ ನಾನು ತಪ್ಪಿದೆ ಅಂತ, ಅವಾಗ ಹೋಗಿ ಕೇಳ್ತೀನಿ. ಆ ತಪ್ಪನ್ನ ನಾನು ತಿದ್ಕೊಳ್ತೀನಿ, ಅವಾಗ ಹೋಗಿ ಸಾರಿ ಹೇಳ್ತೀನಿ. ಅರಿವಿರುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಸುಮ್ಮನೆ ಬಂದು ಸಾರಿ ಕೇಳೋದಿರತ್ತಲ್ವ, ಆಮೇಲೆ ಅದ್ರ ಬಗ್ಗೆ ಅರಿವಿರಲ್ಲ. ಆಮೇಲೆ ಅದನ್ನ ಮತ್ತೆ ಅದೇ ಸ್ಟೇಟ್ಮೆಂಟ್ನ ಬಂದು ಹೇಳೋದಿರತ್ತಲ್ವ, ಅದು ನಂಗೆ ಇಷ್ಟ ಆಗಲ್ಲ, ನಂಗೆ ಇಷ್ಟ ಆಗಿರಲಿಲ್ಲ, ಅದಕ್ಕೆ ಅಲ್ಲಿ ನಾನು ಪ್ರೊಸೀಡ್ ಮಾಡಿರಲಿಲ್ಲ. ಪ್ರತಾಪ್ ವಿಚಾರದಲ್ಲಿ ಸಂಗೀತ ಒಂಥರ ಕ್ಷಮಯ ಧರಿತ್ರಿ ಆಗ್ಬಿಟ್ಟಿದ್ರು. ಅಂದ್ರೆ ಪ್ರತಾಪ್ ಹೆಂಗಂದ್ರೆ ಲಿಟ್ರಲಿ ನೀವು ಅವ್ರನ್ನ ಸ್ವಂತ ತಮ್ಮನ ಥರನೇ ಟ್ರೀಟ್ ಮಾಡಿದ್ರೆ ಅದೆಲ್ರಿಗೂ ಕಾಣುತ್ತೆ, ಅಂದ್ರೆ ಎವಿಡೆಂಟ್ ಆಗಿತ್ತದು. ಅಂದ್ರೆ ಅವರು ನಿಮ್ಮನ್ನ ಬಿಟ್ಕೊಟ್ರು, ನೀವು ಯಾವತ್ತೂ ಅವ್ರನ್ನ ಬಿಟ್ಕೊಡ್ಲಿಲ್ಲ. ಬಟ್ ಇದು ಬೇರೆಯವ್ರ ವಿಚಾರದಲ್ಲಿ ಯಾಕಾಗ್ಲಿಲ್ಲ ಅಂತ? ಬಿಕಾಸ್ ಪ್ರತಾಪು ನನಗೆ ಸ್ಟಾರ್ಟಿಂಗ್ ದಿವಸದಿಂದ ನಾನು ನಂಗೆ ಅವ್ರ ಬಗ್ಗೆ, ಅವ್ರ ಹಿಸ್ಟ್ರಿ ಏನೂ ಗೊತ್ತಿಲ್ಲ, ಯಾರ ಬಗ್ಗೆನೂ ಗೊತ್ತಿಲ್ಲ, ಕಾರ್ತಿಕ್ ಬಗ್ಗೆನೂ ಗೊತ್ತಿಲ್ಲ, ವಿನಯ್ ಬಗ್ಗೆ ಮಾತ್ರ ಗೊತ್ತಿತ್ತು. ಸೊ ವಿನಯ್ದು ನಂದು ಗಲಾಟೆ ಆಗಬೇಕಿದೆ, ನಾನು ಅವ್ರನ್ನ ಹೇಗೆ, ನನಗೆ ಅವ್ರ ವ್ಯಕ್ತಿತ್ವ ಬಗ್ಗೆ ಗೊತ್ತು, ಅವ್ರು ಅಷ್ಟು ಅರಿವಿದ್ದೇ ನಾನು ಅಷ್ಟು ಗಲಾಟೆನೂ ಮಾಡಿರೋದು, ಇವ್ರಿಗೆ ಎಷ್ಟು ಸಿಟ್ಟು ಬರ್ಬೋದು, ಎಷ್ಟು ಇದಾಗ್ಬೋದು ಅಂತ. ಬಟ್ ಪ್ರತಾಪ್ ವಿಷಯದಲ್ಲಿ ಏನಂದರೆ ನಂಗೊಂದು ಸ್ಟಾರ್ಟಿಂಗ್ ನಾನು ಮುಗ್ಧ ಅಂತ ಅನ್ಸೋದು. ಆ್ಯಂಡ್ ಯಾಕೆ ಎಲ್ಲರೂ ಇವ್ರಿಗೆ ಬೈತಾ ಇದ್ದಾರೆ, ಯಾಕೆ ಎಲ್ಲರೂ ಹೊರಗಡೆ ವಿಷಯ ಎಲ್ಲಿ ತಂದಿಡ್ತಿದ್ದಾರೆ, ನಿಮ್ಮ ಜೊತೆ ಚೆನ್ನಾಗಿದ್ದಾರಲ್ಲ, ನನ್ನ ಜೊತೆ ಚೆನ್ನಾಗಿದ್ದಾರಲ್ವ, ದ್ಯಾಟ್ಸ್ ವಾಟ್ ಮ್ಯಾಟರ್ಸ್. ಪ್ರತಾಪ್ ನಂಗೆ ಬೇಕು ಅಂತ ಒಂದ್ಸತಿ ಕೂಡ ನೋವು ಕೊಟ್ಟಿಲ್ಲ. ನಂಗೆ ಯಾವಾಗ ನೋವು ಕೊಟ್ಟಿದ್ದಾರೆ ಅಂದರೆ ಆ ಕೊನೆ ವಾರದಲ್ಲಿ, ಅವಾಗ ನಾನು ನಾಮಿನೇಟ್ ಮಾಡಿದ್ದೀನಿ. ನಂಗೆ ನೋವು ಕೊಟ್ರೆ ನಾನು ಅವ್ರನ್ನ ನಾಮಿನೇಟ್ ಮಾಡಿದ್ದೀನಿ ಸಹಜವಾಗಿ. ಅಲ್ಲಿ ನಾನು ಆಮೇಲೆ ಅವ್ರನ್ನ ಬಂದುಬಿಟ್ಟು ಬಿಡಿ ಸಾರಿ ಅಂತ ಕೇಳಿದಾಗ ಆಮೇಲೆ ಅವ್ನು ನನಗೋಸ್ಕರ ನಿಂತಿದ್ದಾನೆ ಕೂಡ. ಸೊ ಆ ಒಂದು ಎಫರ್ಟ್ ಜೆನ್ಯೂನಾಗಿ ಕಾಣಿಸಿದಾಗ ನಾನು ಕ್ಷಮಿಸಿದ್ದೀನಿ, ಜೆನ್ಯೂನಾಗಿ ಕಾಣಿಸ್ತು ಕ್ಷಮಿಸಿದ್ದೀನಿ, ಅಷ್ಟೇ ವ್ಯಕ್ತಿತ್ವ. ಅಂದ್ರೆ ನಿಮ್ಮ ಪ್ರೀತಿನ ಅವರಿಗೆ ಮೂರನೇವ್ರು ಯಾರೋ ಬಂದು ಅಂದ್ರೆ ಅರ್ಥ ಮಾಡಿಸ್ಬೇಕಾಗ್ಬಿಡ್ತಲ್ಲ ಅಂತ. ಅಂದ್ರೆ ನೀತು ಬಂದು ಇಲ್ಲ ಸಂಗೀತ ಜೊತೆ ಇರು, ನೀನು ಸಂಗೀತ ಜೊತೆ ಇದ್ರೇನೆ ನಿನಗೆ ಒಳ್ಳೇದಾಗೋದು ಅಂತ ಮೂರನೇವ್ರು ಯಾರೋ ಬಂದು ಹೇಳುವಾಗ, ಅಂದ್ರೆ ಇವಾಗ ನಾವಿಬ್ರು ಕ್ಲೋಸ್ ಇರ್ತೀವಿ, ನಮ್ಮ ಮಧ್ಯೆ ಯಾರೋ ಮೂರನೇವ್ರು ಬಂದು ನಿಮ್ಮ ಇಂಪಾರ್ಟೆನ್ಸ್ ನನಗೆ ಹೇಳ್ತಾ ಇದ್ರೆ ಆಬ್ವಿಯಸ್ಲಿ ನಿಮಗೆ ಬೇಜಾರಾಗತ್ತದು. ಸೊ ಆ ಟೈಮಲ್ಲಿ ಏನು ಅನ್ನಿಸ್ತಾ ಇತ್ತು ನಿಮಗೆ ಅಂತ? ಪ್ರತಾಪ್ ಹೇಗೆ ಅಂದರೆ ಅವ್ನು ತುಂಬ ಸ್ಟಬ್ಬರ್ನ್ ಆಗಿರ್ತಾ ಇದ್ರು, ಆಯಿತಾ. ಅಂದರೆ ಇಲ್ಲ ಇದೇ ಇದು, ಒಬ್ರು ಇಷ್ಟ ಆಗಿಲ್ಲ ಅಂದರೆ ಫುಲ್ ವಾರ ಅವ್ರನ್ನೇ ನಾಮಿನೇಟ್ ಮಾಡ್ಕೊಂಡು ಹೋಗ್ತಾರೆ, ಅವರೇ ವಿನಯ್ ತನಿಷಾ ಹಂಗೆ ಇರ್ತಿದ್ರು ಯಾವಾಗಲೂ. ನನಗೆ ಯಾವಾಗಲೂ ಅನ್ಸುತ್ತೆ, ನಾನು ಯಾವ ಗುರು ಟಾರ್ಗೆಟ್ ಆಗ್ತೀನಿ ಇವನಿಗೆ, ದೂರ ಇರಬೇಕು ಇದು ಅಂತ. ಬಟ್ ಅವ್ನ ವ್ಯಕ್ತಿತ್ವನೇ ಹಾಗೆ. ನಾವು ಒಬ್ರು ವ್ಯಕ್ತಿತ್ವನ ಯಾವಾಗ ಆಕ್ಸೆಪ್ಟ್ ಮಾಡ್ತೀವೋ ಅವಾಗ ನಾವು ಅವ್ರು ಏನೇ ಮಾಡಿದ್ರು ಅರ್ಥ ಆಗುತ್ತೆ ನಮಗೆ, ಅವ್ರು ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಸೊ ಇವ್ನಿಗೆ ಮಾಡ್ತಿರ್ಬೇಕಿದ್ರೆ ಇವ್ನಿಗೆ ಒಬ್ರು ಬಂದು ಅರ್ಥ ಮಾಡಿಸಿದಾಗ ಇವನು ಕೂಡ ಆ ಒಂದು ವ್ಯಕ್ತಿತ್ವ ಇತ್ತಲ್ಲ, ಇಲ್ಲ ಸಂಗೀತ ದಿ ಅಂತ ಹೇಳ್ತಿದ್ದವನು ಸಡನ್ ಆಗಿ ಓ ಹೌದಲ್ವಾ ಅಂತ ಒಪ್ಕೊಂಡಲ್ವಾ, ಆ ಗುಣ ನಂಗೆ ತುಂಬ ಇಷ್ಟ ಆಯ್ತು ಅವನಲ್ಲಿ. ಸೊ ಅವನು ಒಂದು ಸ್ವಲ್ಪ ಚೇಂಜ್ ಆದ. ನಾನು ಅಂದ್ಕೊಂಡೆ ಯಾಕೆ ಸುಮ್ಮನೆ ಚೆನ್ನಾಗಿತ್ತಲ್ವಾ, ಸಡನ್ ಆಗಿ ಏನಕ್ಕೆ ಇದು ಮಾಡೋದು ಅಂದ್ಬಿಟ್ಟು ಅವನು ಬಂದ. ಅವನು ಅಲ್ಲೊಂದು ವಾದ ನಡೀತಿರ್ಬೇಕಿದ್ರೆ, ತನಿಷಾ ನನ್ನ ಮೇಲೆ ಒಂದು ಕ್ವಶನ್ ಮಾಡಿರ್ಬೇಕಿದ್ರೆ ಈ ಟುಕ್ ಅ ಸ್ಟ್ಯಾಂಡ್, ಇಲ್ಲ ಹಂಗೆ ಹೇಳಿಲ್ಲ ಅಂತ ಹೇಳ್ದ. ಯಾರೂ ಮಾತಾಡ್ತಿದ್ದಾಗ ಅವ್ನು ನಂಗೆ ನೋಸ್ಕೊಂಡು ನಿಂತ. ಸೊ ಇದು ಫ್ರೆಂಡ್ಶಿಪ್ ತೋರಿಸುತ್ತೆ. ಇದು ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಇದು ತೋರಿಸುತ್ತೆ ನಿಮಗೆ ಎಷ್ಟು ಆ ರಿಲೇಷನ್ಶಿಪ್ ಮೇಲೆ ವ್ಯಾಲ್ಯೂ ಇದೆ ಅಂತ. ದಿಸ್ ಇಸ್ ಹವ್ ಯು ಶೋ, ನಾಟ್ ಬೈ ಸೇಯಿಂಗ್ ಸಾರಿ ಅಂದಲ್ಲ.
ಕಷ್ಟ ಇದ್ದಾಗ ಬಂದು ನಿಂತ್ಕೊಂತಿರಲ್ಲ ಹಿಂದೆ, ಅಲ್ಲಿ ತೋರಿಸುತ್ತೆ ನೀವು ಎಷ್ಟು ಮನ್ಸಾರಿ ಅವ್ರನ್ನ ಕ್ಷಮಿಸಿದ್ದೀರಾ ಇಲ್ಲ ಒಪ್ಕೊಂಡಿದ್ದೀರಾ ಅಂತ. ದಿಸ್ ಇಸ್ ವಾಟ್ ಮ್ಯಾಟರ್ಸ್ ಟು ಮೀ ಆಸ್ ಅ ಪರ್ಸನ್. ನೀವನ್ನ ಸಾರಿ ಹೇಳಿ ತೋರಿಸ್ಬೇಡಿ, ನಿಮ್ಮ ಬಿಹೇವಿಯರಲ್ಲಿ ತೋರಿಸಿ ಅಂತ. ಓಕೆ, ಯೂಶಲಿ ಮನುಷ್ಯನ್ಗೆ ಹೇಗಿರುತ್ತೆ ಅಂದರೆ ಫಸ್ಟು ಸೆಲ್ಫ್ ರೆಸ್ಪೆಕ್ಟು, ಅಂದರೆ ನನ್ನ ಮೇಲೆ ನನಗೆ ಗೌರವ, ನಂತರ ನನ್ನ ಕುಟುಂಬದವ್ರ ಮೇಲೆ ಗೌರವ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಊರು ಅನ್ನೋದು. ಯಾರಾದರೂ ಊರ ಬಗ್ಗೆ ಮಾತಾಡಿದರೆ ಎಂಥವ್ರಿಗಾದ್ರೂ ಕೆರಳಿಸುತ್ತದು. ಈಗ ನಾನು ಬೇಸಿಕಲಿ ಬೆಂಗಳೂರು ಬಗ್ಗೆ ಯಾರಾದರೂ ಏನಾದ್ರು ಬಂದು ಬೈತಾ ಇದ್ದಾಗ ನನಗೂ ಒಂಥರ ಫೀಲ್ ಆಗುತ್ತೆ, ಅಂದರೆ ರಿಯಾಕ್ಟ್ ಮಾಡಬೇಕು ಅನ್ಸುತ್ತೆ. ಬಟ್ ಅವತ್ತಿನ ಆ ಸಿಚುಯೇಷನಲ್ಲಿ ಸಂಗೀತ ಸಿಚುಯೇಷನ್ನ ಹೇಗೆ ತೊಗೊಂಡ್ರು ಮತ್ತು ಯಾಕೆ ಅದನ್ನು ಅಲ್ಲೇ ರಿಯಾಕ್ಟ್ ಮಾಡಲಿಲ್ಲ ಆ್ಯಂಡ್ ಆ ಮೂಮೆಂಟ್ ಹೇಗಿತ್ತು ಅಂತ. ಯಾವುದು? ತನಿಷ್ ಅವರು ನಿಮ್ಮ ಊರ ಬಗ್ಗೆ ಮಾತಾಡೋಗ್ತಾರೆ, ನಾನು ಶೃಂಗೇರಿಗೆ ಹೋಗ್ಬಿಟ್ಟು ರೆಸ್ಪೆಕ್ಟ್ ಕೊಡೋದು ಕಲಿತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದು ಶೃಂಗೇರಿ ಅಂದರೆ ಎಲ್ರಿಗೂ ಮನಸ್ಸಲ್ಲಿ ಒಂದೊಂದು ದೈವಿ ಭಾವನೆ ಇದೆ. ಸೊ ಆ ಮಾತು ಕೇಳಿದಾಗ ಆ್ಯಕ್ಚುಲಿ ಯೂಶ್ವಲಿ ಸಂಗೀತ ಏನಂದರೆ ಅವ್ರಿಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಆನ್ ದ ಸ್ಪಾಟ್ ಅದಕ್ಕೆ ರಿಯಾಕ್ಟ್ ಮಾಡಿಬಿಡ್ತಾರೆ. ಬಟ್ ತನಿಷಾ ಮಾತಿಗೆ ಯಾಕೆ ರಿಯಾಕ್ಟೇ ಮಾಡಲಿಲ್ಲ ಸಂಗೀತ ಅಂತ? ದಟ್ಸ್ ಕಾಲ್ಡ್ ರೆಸ್ಪೆಕ್ಟ್. ನಂಗೆ ಅಷ್ಟು ರೆಸ್ಪೆಕ್ಟ್ ಇದೆ ಒಬ್ಬರ ಮೇಲೆ. ಅಂದರೆ ಫ್ರೆಂಡ್ಶಿಪ್ ಅನ್ನೋದು ರೆಸ್ಪೆಕ್ಟಿಂದನೂ ಹುಟ್ಟುತ್ತೆ. ಪ್ರತಿ ಸತಿ ನಾನು ತನಿಷಾ ಜೊತೆ ಜಗಳ ಆಡ್ತಿರ್ಬೇಕಿದ್ರೆ ನಂದು ವಿನಯ್ದು ಜಗಳ ನೋಡಿ, ನಂದು ತನಿಷಾ ಜಗಳ ನೋಡಿ, ನಾನು ಯಾವತ್ತೂ ಕೂಡ ಅವ್ರ ವಾಯ್ಸ್ ಮೀರಿ ಅವ್ರ ಜೊತೆ ಗಲಾಟೆ ಮಾಡಿಲ್ಲ. ಬಟ್ ನಾನು ವಿನಯ್ ಜೊತೆ ಜಗಳ ಮಾಡ್ತಿರ್ಬೇಕಿದ್ರೆ ವಾಯ್ಸ್ ಮೀರಿ ಒಂಥರ ಫುಲ್ ರಿಬೆಲ್ ಆಗಿ ನಾನು ಜಗಳ ಮಾಡ್ತಿದ್ದೆ. ಯಾಕೆ ಗೊತ್ತಾ? ಬಿಕಾಸ್ ನನಗೆ ರೆಸ್ಪೆಕ್ಟ್ ಇರ್ತಿತ್ತು ಆ ಫ್ರೆಂಡ್ಶಿಪ್ ಮೇಲೆ. ದಟ್ ಏನಾಗಲಿ ನನ್ನ ಫ್ರೆಂಡ್ ಅಲ್ವಾ, ಏನಕ್ಕೆ ಅಷ್ಟು ಅಗ್ಲಿ ಆಗೋದು ಅಂತ. ಇಲ್ಲ ತನಿಷಾ ಅಂತ ನಾನು ಹೇಳ್ತಾ ಇರ್ತಿದ್ದೆ. ರೆಸ್ಪೆಕ್ಟ್ ಇರ್ತಿತ್ತು ಫ್ರೆಂಡ್ಶಿಪ್ ಮೇಲೆ. ಇದನ್ನ ನಮ್ರತನೂ ನೋಟಿಸ್ ಮಾಡಿದರೆ ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ರತ ನೀವು ನೋಡಿ ತನಿಷಾ ಜೊತೆ ನಾನು ಜಗಳ ಮಾಡಬೇಕಿದ್ರೆ ನಾನು ಯಾವತ್ತೂ ಅಗ್ಲಿ ಅವ್ರ ಜೊತೆ ಜಗಳ ಮಾಡಲ್ಲ. ಬಿಕಾಸ್ ನಂಗೆ ಎಲ್ಲೋ ಒಂದು ಕಡೆ ಆ ಫ್ರೆಂಡ್ಶಿಪ್ ಸ್ಟಾರ್ಟಿಂಗಲ್ಲಿರುವಂಥ ಬೇಸ್ ಫೌಂಡೇಶನ್ ಏನು ಮಾಡಿದ್ರು ಅದು ಉಳ್ಕೊಳತ್ತೆ ಅಂತ. ಹೊರಡ್ತಿರ್ಬೇಕಿದ್ರೆ ಅದು ನಂಗೆ ತುಂಬ ಬೇಜಾರಾಯಿತು. ಬಿಕಾಸ್ ನಾವೆಲ್ಲ ಅಸಮರ್ಥರಾಗಿ ನಾವು ಹೇಗೆ ಎಂಟರ್ ಆಗಿದ್ವೋ ಈ ಥರ ಎಕ್ಸಿಟ್ ಇವ್ರಿಗೆ ಸಿಗಬಾರ್ದಿತ್ತಲ್ಲ ಅಂತ ಬೇಜಾರಾಯಿತು. ಹೌದು, ಆ ವಾರದಲ್ಲಿ ಅವರು ಕೆದ್ಕಿ ನನ್ನ ಜೊತೆ ಜಗಳ ಮಾಡಿದ್ರು, ಅದು ನಿಜ. ಏನಕ್ಕೆ ಮಾಡ್ತಿದ್ರು ಅಂತ ಇವತ್ತುವರೆಗೂ ನಂಗೆ ಅರ್ಥ ಆಗಿಲ್ಲ. ನನಗೆ ಹೋಗಿ ಸೀರೀಸ್ ನೋಡಬೇಕು ಅನ್ಸುತ್ತೆ, ನಾನು ಏನಂತದ್ದು ಮಾಡಿದ್ದೀನಿ ಅವ್ರಿಗೆ ಅಂತ ನೋವಾಗಂಥದ್ದು ಅಂತ. ಬಿಕಾಸ್ ನಾನು ಲಿಟ್ರಲಿ ಯಾರಿಗೂ ಚಾಕ್ಲೇಟ್ ಸಿಗದೇ ಇದ್ದಾಗ ನಾನೇ ತನಿಷಾ ಇನ್ಸ್ಪಿರೇಷನ್ ಆಗಿ ತೊಗೊಬೇಕು ಅಂತ ನಾನೇ ಚಾಕ್ಲೇಟ್ ಕೊಟ್ಟಿದ್ದೀನಿ. ಯಾಕೆಂದರೆ ತನಿಷಾಂಗೆ ಚಾಕ್ಲೇಟ್ ಇಷ್ಟ. ಯಾರು ಕೊಡದಿದ್ರು ಅವ್ರಿಗೆ ತುಂಬ ಬೇಜಾರಾಗುತ್ತೆ, ಅವ್ರು ಆಲ್ರೆಡಿ ಲೋ ಇದ್ರು ಅಂದ್ಬಿಟ್ಟು ನಾನು ಹೋಗಿ ಅವರಿಗೆ ಚಾಕ್ಲೇಟ್ ಕೊಟ್ಟಿದ್ದೀನಿ. ಆದರೂ ನನ್ನ ಮೇಲೆ ಏನಕ್ಕೋ ನನ್ನ ಜೊತೆ ಒಂದು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ರು. ಸೊ ಹೊರಡಬೇಕಿದ್ರೆ ಅವ್ರು ಹೇಳ್ತಾರೆ, ಫಸ್ಟ್ ಆಫ್ ಆಲ್ ನಾನು ಹೋಗ್ತಿರ್ಬೇಕಿದ್ರೆ ನಂಗೆ ಇಷ್ಟು ಕೋಪದಲ್ಲಿದ್ದಾರೆ ಇವರು, ಎಲ್ಲಿ ಇವ್ರು ಇವಾಗ ಏನಾದರೂ ಹೊರಡ್ತಿದ್ದಾರೆ, ಹೊರಡ್ತಿರೋರಿಗೆ ನೀವು ಹತ್ರ ಹೋಗ್ಬಿಟ್ಟು ಹೊಡ್ಸ್ಕೊಂಡ್ಬಿಟ್ರೆ ಅವ್ರು ಎಲಿಮಿನೇಟ್ ಹೆಂಗೂ ಆಗ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತಿತ್ತು. ಆಯ್ತಾ? ಸೊ ನಿಮ್ಮ ತಲೆಲೆಲ್ಲ ಅಲ್ಲಿರೋರು ಎಲ್ಲರೂ ತಲೆಯಲ್ಲಿ ಏನೇ ನೋಡ್ತಿತ್ತು ಅಂತ ಆಡಿಯನ್ಸ್ ತಲೆಯಲ್ಲೂ ಒಂದ್ಸತಿ ಬಂದು ಹೋಗಿ. ಎಕ್ಸಾಕ್ಟ್ಲಿ. ಸೊ ನನಗನ್ನಿಸ್ತು ಬೇಕಾ ಬೇಡವಾ, ಹೋಗ್ಬೇಕಾ ಬೇಡವಾ, ಈ ಕೋಪದಲ್ಲಿ ಏನು ಬೇಕಿದ್ರು ಆಗ್ಬಿಡ್ಬೋದು ಅಂತ. ಸೊ ನಾನು ವಿನಯ್ ಒಂದು ಸ್ವಲ್ಪ ಓಕೆ ಬೇಕಾ ಬೇಡವಾ ಅಂತ ಹತ್ರ ಹೋಗ್ತಿದ್ದೀವಿ, ಮತ್ತು ನಾನು ಹೋಗ್ಬಿಟ್ಟು ಹತ್ರ ಹೋಗದಿದ್ರು ಒಂಥರ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಓಕೆ ಒಂದು ಸ್ವಲ್ಪ ಇವಾಗ ಹೋಗ್ತಿದ್ದೀನಿ ಅಂದ್ಬಿಟ್ಟು ಹಾಗೆ ಮಾಡ್ತಾರೇನೋ ಅಂತ ನಾನು ಸ್ವಲ್ಪ ಹತ್ರ ಹೋದಾಗ ಅವ್ರು ತಿರ್ಬಿಟ್ಟು ಶೃಂಗೇರಿ ಅಂದ ತಕ್ಷಣ ನಾನು ಶೃಂಗೇರಿ ಸಿಗೋಣ ಅಂತಾರೆ ಅಂತ ಅಂದ್ಕೊಂಡೆ. ಆಯಿತಾ? ಅವ್ರು ನೋಡಿದ್ರೆ ಶೃಂಗೇರಿಗೆ ಹೋಗಿ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಳ್ತೀನಿ ಅಂತ ಹೇಳಿದಾಗ ತುಂಬ ಎಲ್ಲ ಬಂತು. ಆಯಿತಾ? ಅವ್ರಿಗೆ ಹೇಳಬೇಕು, ಇದನ್ನು ಹೇಳಬೇಕು ಅಂತ. ಬಟ್ ನಂಗೆ ಅನಿಸಿದೊಂದೇ, ಹೋಗ್ತಾ ಇದ್ದಾರೆ, ಹೋಗಲಿ. ಇಲ್ಲಿ ಇವರ ಎಕ್ಸಿಟ್ ಇದೆಯಲ್ವ, ಅವ್ರ ಲೈಫ್ ಲಾಂಗ್ ಅವ್ರು ಮರೆಯೋಕ್ಕಾಗಲ್ಲ ಯಾವತ್ತೂ ಕೂಡ. ಆ ಪಾಯಿಂಟಲ್ಲೂ ಗಲಾಟೆ ಬೇಕಾ ಬೇಡ ಅನ್ಸುತ್ತೆ. ಅಂದರೆ ಈ ಮೂಲಕ ಏನಾದರೂ ನೀವು ಅದಕ್ಕೆ ಉತ್ತರ ಕೊಡ್ಬೋದಾ ಅಂತ. ಶೃಂಗೇರಿಗೆ ಹೋಗಿ ಆಗಲಿ ಯಾವುದೇ ಊರಿಗೆ ಹೋಗಿ ಆಗಲಿ ರೆಸ್ಪೆಕ್ಟ್ ಕಲಿಬೇಕಾದ್ರೆ ಅದು ಒಳಗಿಂದ ಬರಬೇಕು, ಯಾವ ಊರಿಂದನೂ ಅಲ್ಲ. ನನ್ನ ಊರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಇದೆ, ಅವರ ಊರಲ್ಲೂ ಕೂಡ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಂತ ಇರುತ್ತೆ. ಬಟ್ ರೆಸ್ಪೆಕ್ಟಿಗೆ ಮೂಲನೇ ಇರೋದು ನಮ್ಮ ಫ್ಯಾಮಿಲಿ, ನಾವು ಹುಟ್ಟು ಬೆಳೆದಿರುವಂಥ ರೀತಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಹೇಗೆ ನೋಡ್ತೀವೋ ನಮ್ಮನ್ನ, ಯಾರು ಹೇಳ್ಕೊಡ್ಲಿ ಬಿಡಲಿ, ಒಳಗಿಂದ ಹುಟ್ಟಬೇಕಾಗಿರೋವಂಥದ್ದು, ಯಾವ ಊರಿಗೆ ಹೋಗಿ ಕಲಿಬೇಕಾಗಿರೋಂಥದ್ದಲ್ಲ. ಸೊ ಇಟ್ಸ್ ಓಕೆ. ನಾನು ಅದನ್ನ ಎಲ್ಲೂ ಯಾರಿಗೂ ಆನ್ಸರ್ ಮಾಡಬೇಕಾಗಿಲ್ಲ. ನಾನು ಹೇಳಿರುವಂಥ, ನಾನು ಕೊಟ್ಟಿರೋಂಥ ರಿಯಾಕ್ಷನ್ ದಟ್ ಇಸ್ ಸೈಲೆನ್ಸ್, ಅವ್ರಿಗೆ ಉತ್ತರ ಕೊಟ್ಟಿರುತ್ತೆ ಅಂತ ವ್ಯವಸ್ಥೆ. ಅವ್ರೇನೇ ಅಂದ್ಕೊಂಡ್ಲಿ, ನನಗೆ ಯಾವಾಗಲೂ ನಾವು ಕಳೆದಿರೋಂಥ ಮೊಮೆಂಟ್ಸ್ಗಳಿಗೆ ನಂಗೆ ಅವ್ರ ಮೇಲೆ ತುಂಬ ಪ್ರೀತಿ ಇರುತ್ತೆ. ಆ್ಯಂಡ್ ಐ ವಿಲ್ ರೆಸ್ಪೆಕ್ಟ್ ದಟ್ ರಿಲೇಷನ್ಶಿಪ್. ನನಗೆ ನೋವಾದಾಗ ನನ್ನ ಜೊತೆ ಅವರಿದ್ದರು, ಅದನ್ನು ನಾನು ನೆನ್ಪಿಟ್ಕೊಳ್ತೀನಿ. ಕೆಟ್ಟದೆಲ್ಲ ಗೇಮಲ್ಲಿ ಆಯಿತು, ಅದು ಗೇಮಿಗೋಸ್ಕರ ಆಯಿತು ಅಂತ ಮರ್ಸ್ತಾ ಮುಂದುವರಿಯೋಣ ಲೈಫಲ್ಲಿ, ಏನಿದೆ ದ್ವೇಷದಲ್ಲಿ. ಓಕೆ, ಹೊರಗೆ ಒಂದು ಮಾತಿತ್ತು ಅಂದರೆ ನೀವೆಲ್ಲ ಮನೆ ಒಳಗಡೆ ಇರಬೇಕಾದ್ರೆ ಕಾರ್ತಿಕ್ ಮತ್ತು ಸಂಗೀತ ಅವರ ಫ್ರೆಂಡ್ಶಿಪ್ ಹಾಳಾಗೋದಕ್ಕೆ ತನಿಷಾ ಅವರು ಕಾರಣ, ಅವರು ಕಾರ್ತಿಕಿಗೆ ಏನೋ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೊರಗಿನವರು ಆಡಿಯನ್ಸ್ ಎಲ್ಲ ಅದೊಂದು ತುಂಬ ಕಡೆ ಕಮೆಂಟ್ ಮಾಡ್ತಾ ಇದ್ರು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಡಿಸ್ಕಷನ್ ಆಗ್ತಾ ಇತ್ತು. ನಿಮ್ಗೇನಾದರೂ ಆ ಥರ ಅನ್ಸುತ್ತಾ, ತನಿಷಾ ಏನಾದ್ರು ಕಾರ್ತಿಕಿಗೆ ಹೇಳ್ಕೊಡ್ತಿದ್ರು ಅಂತ? ಅಥವಾ ನಿಮ್ಮ ತನಿಷಾ ಫ್ರೆಂಡ್ಶಿಪ್ ಹಾಳಾಗೋದಕ್ಕೆ ಕಾರ್ತಿಕ್ ಏನಾದ್ರು ಕಾರಣ ಆದ್ರ? 3 ಜನದ ಫ್ರೆಂಡ್ಶಿಪ್ ಅಂತ ಇದ್ದಾಗ ನಂದು ಆ್ಯಕ್ಚುಲಿ ಯಾವಾಗಲೂ 3 ಜನದ ಫ್ರೆಂಡ್ಶಿಪ್ ಇದ್ದಿದ್ದು. ನನ್ನ ಫ್ರೆಂಡ್ಸು ಕೂಡ ನಾವು 3 ಜನನೇ.
ಇಟ್ಸ್ ವೆರಿ ಕಾಮನ್ ಒಬ್ರಿಗೆ ಅನ್ಸೋದು ಇವ್ರು ಜಾಸ್ತಿ ಇವ್ರ ಜೊತೆ ಇರ್ತಾರೆ, ಇವ್ರು ಜಾಸ್ತಿ ಇವ್ರ ಜೊತೆ ಇರ್ತಾರೆ ಅಂತ ಸಹಜವಾಗಿ ಅನ್ಸುತ್ತೆ. ನನಗೆ ಯಾವತ್ತೂ ಹಂಗೆ ಅನಿಸ್ಲಿಲ್ಲ. ಅದು ಜನ ಕಾಣಿಸಿದೆ ಅಂದರೆ ಮೋಸ್ಟ್ಲಿ ಅವ್ರು ಏನೋ ನೋಡಿರ್ತಾರೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ನಾನಿನ್ನೂ ಎಪಿಸೋಡ್ಸ್ ನೋಡಿಲ್ಲ, ನಂಗೆ ವಿಷಯ ಗೊತ್ತಿಲ್ಲ. ನನಗೇನು ಅನಿಸ್ತಿತ್ತು, ಕೆಲವು ಸತಿ ಬೆಡ್ಡಲ್ಲಿ ಕೂತ್ಕೊಂಡು ನಾನು ಕೇಳಿರೋದಿದೆ ದಟ್ ನೀನು ಅವ್ರ ಜೊತೆ ಇರೋವಂಥ ರೀತಿ ಹೀಗೆ ಕಾಣಿಸ್ತಿದೆ ಹೀಗಲ್ಲ ಅಂತ ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿರೋ ಸಂದರ್ಭ ಇದೆ. ಅದು ನಾನು ರೆಸ್ಪಾಂಡ್ ಮಾಡಿಲ್ಲ ಅದಕ್ಕೆ. ಬಿಕಾಸ್ ಇಟ್ಸ್ ಅ ಪರ್ಸ್ನಾಲಿಟಿ ಗೇಮ್. ಪ್ರತಿಯೊಬ್ಬರದ್ದು ಪರ್ಸ್ನಾಲಿಟಿ ಎದ್ದು ಕಾಣ್ತಾ ಇದೆ, ಅವ್ರ ವ್ಯಕ್ತಿತ್ವ ಎದ್ದು ಕಾಣಿಸ್ತಾ ಇದೆ. ಅವ್ರು ಹಂಗೆ ಮಾಡಿದ್ರೆ ಅವ್ರಿಗೆ ಅದಕ್ಕೆ ಪ್ರತಿಫಲ ಅಲ್ಲೇ ಸಿಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಅದು ಸಿಕ್ಕಿದೆ. ಅದು ಇದೇ ಶೋನಲ್ಲಿ ಕಾಣಿಸ್ಕೊಂಡಿದೆ. ಯಾರಿಗೆ ಏನು ಮಾಡಿದಾರೋ ಅದೇ ಅವರಿಗೆ ವಾಪಸ್ ಸಿಕ್ಕಿದೆ ಕೂಡ. ಸೊ ಕರ್ಮ ಅನ್ನೋದು ಲೈಫಲ್ಲಿ ಹೇಗೆ ಮತ್ತೆ ಬಂದು ಅದೇ ಲೈಫಲ್ಲಿ ನಿಮಗೆ ತೋರಿಸುತ್ತೋ ಈ ಗೇಮಲ್ಲೂ ಹಾಗೆ ತೋರಿಸಿದೆ ಅಂತ ನಾನು ನಂಬ್ತೀನಿ. ಓಕೆ, ಸಂಗೀತ ಅವರು ಹೇಳ್ತಾ ಇದ್ರು ಅಂದರೆ ಕಾರ್ತಿಕ್ ಜೊತೆ ನಿಮ್ಗೆ ಯಾವ ಕಾರಣಕ್ಕೆ ಗಲಾಟೆ ಆಯಿತು ಅಂದರೆ ನಿಮ್ಮಿಬ್ಬರ ಮಧ್ಯೆ ಅವಾಗ ಏನು ಗಲಾಟೆಗಳು ಆಗ್ತಾಯಿತ್ತು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಬಟ್ ತನಿಷಾ ಮತ್ತು ಸಂಗೀತ ಅಂದರೆ ಸಂಗೀತನ ಬಗ್ಗೆ ಯಾರಾದರೂ ಮಾತಾಡಿದರೆ ತನಿಷಾ ಸ್ಟಾರ್ಟಿಂಗೆಲ್ಲ ಅವರು ಬಂದು ಪ್ರೊಟೆಕ್ಟ್ ಮಾಡ್ತಾಯಿದ್ರು ನಿಮ್ಮನ್ನು. ಅವ್ರ ಬಗ್ಗೆ ಯಾರಾದ್ರು ಮಾತಾಡಿದರೆ ನೀವು ಪ್ರೊಟೆಕ್ಟ್ ಮಾಡ್ತಾಯಿದ್ರಿ ಅವ್ರನ್ನ. ಬಟ್ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಎಲ್ಲಿ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋಕ್ಕೆ ಶುರು ಆಯಿತು ಅಂತ ನನಗೂ ಗೊತ್ತಿಲ್ಲ. ಐ ಸ್ವೇರ್ ನನಗೂ ಗೊತ್ತಿಲ್ಲ. ನಾನು ಎಪಿಸೋಡ್ಸ್ ಹೋಗಿ ನೋಡಬೇಕು ಎಲ್ಲಿ ಏನಾಗಿದೆ ಅಂತ. ಬಿಕಾಸ್ ನನ್ನ ಕೈಲಾದಷ್ಟು ನಾನು ಅವ್ರಿಗೋಸ್ಕರ ನಿಂತಿದ್ದೀನಿ. ಒಂದ್ಸತಿ ಆ ನಾಮಿನೇಷನ್ ಒಂದು ಟಾಸ್ಕ್ ಇತ್ತು, ಹೋಗಿ ಫೋಟೋಸ್ ಬದಲಾಯಿಸಿ ಬರಬೇಕು. ನಾನು ಅವರಿಬ್ಬರನ್ನ ಸೇವ್ ಮಾಡಿದಾಗ ನನಗಿರುವಂಥ ಖುಷಿ ಇದೆಯಲ್ವಾ, ಲಿಟ್ರಲಿ ನಾನು ನಾಮಿನೇಟ್ ಆದೆ, ಅವರಿಬ್ರು ಸೇಫ್ ಆದರು. ಫಾರ್ ದ ಫಸ್ಟ್ ಟೈಮ್ ಕಾರ್ತಿಕ್ ಮತ್ತು ತನಿಷಾ ನಾಮಿನೇಷನಲ್ಲಿ ಕೂತಿಲ್ಲ. ಆ ವಾರ ಅವ್ರಿಗೆ ನೆನಪೇ ಇಲ್ಲ ಇಬ್ಬರಿಗೂ ಕೂಡ. ಅವ್ರು ನಂಗೆ ಪ್ರತಿ ಸಲ ಹೇಳ್ತಾರೆ ಸೇವ್ ಮಾಡೋದಕ್ಕೋಸ್ಕರ ಅಲ್ಲ ಅಂತ. ಬಟ್ ನನಗೆ ಫ್ರೆಂಡ್ಶಿಪ್ ಅಂದರೆ ಅದು ಎಂಡ್ ಆಫ್ ದ ಡೇ ಒಬ್ಬರೇ ಗೆಲ್ಲೋದು. ಬಟ್ ಆ ಕೊನೆ ತನಕ ಅಟ್ಲೀಸ್ಟ್ ಕೈ ಹಿಡ್ಕೊಂಡು ನಡೆಯೋದಿದೆಯಲ್ವಾ, ಅದು ಫ್ರೆಂಡ್ಶಿಪ್. ಆ್ಯಂಡ್ ಟ್ರಸ್ಟ್ ಇಸ್ ಫ್ರೆಂಡ್ಶಿಪ್. ಸೇವ್ ಮಾಡು ಅಂತ ಕೇಳ್ಕೊಡೋದಲ್ಲ, ನನ್ನ ನಾಮಿನೇಟ್ ಮಾಡಬೇಡ ಅಂತಲೂ ಕೇಳ್ಕೊಡೋದಲ್ಲ. ಬಟ್ ನಾನು ಇಲ್ಲಿ ಎಡವದಾಗ ನನ್ನ ಜೊತೆ ಒಬ್ರು ಇದ್ದಾರೆ ಅಂತ ನಂಬೋದು, ಅದು ಬಿಕಾಸ್ ಇದೊಂದು ಜೀವನ ಅಲ್ಲಿ ನಡೀತಿರೋದು. ಜೀವಿಸ್ತಿದ್ದೀವಿ ಅಂದರೆ ಆ ಮೊಮೆಂಟಲ್ಲಿ ಇರಬೇಕು. ಗೇಮು ಅಂತ ನಾನು ಫ್ರೆಂಡ್ಶಿಪ್ ಮಾಡ್ಕೊಡೋದಲ್ಲ. ಸೊ ಮೇ ಬಿ ಲೈಕ್ ಇದೆ ಆಗಿರೋಂಥದ್ದು ಅಲ್ಲಿ. ಓಕೆ, ನೀವು ಕೋಇನ್ಸಿಡೆನ್ಸಲ್ಲಿ ನಂಬ್ತೀರಾ? ನಂಬಿಕೆ ಇದೆಯಾ ನಿಮಗೆ? ಅಫ್ಕೋರ್ಸ್. ಏನಕ್ಕೆ ಅಂತ ಹೇಳ್ತೀನಿ. ಈಗ ಬೆಂಕಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ವರ್ತೂರ್ ಅವ್ರು ನಮಗೆ ಕನೆಕ್ಟ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಬಿಡೋಣ. ಹಲೋ, ನಮಸ್ತೆ ವರ್ತೂರ್ ಅವರೇ. ಹಿಯರ್ ವಿ ಮೀಟ್ ಅಗೇನ್. ನಮಸ್ಕಾರ ಮೇಡಮ್, ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಏನು ಗೊತ್ತಾ, ವರ್ತೂರ್ ಅವ್ರಿಗೆ ನಂದು ಫಸ್ಟ್ ಕ್ವೆಶನ್ ಏನಪ್ಪಾ ಅಂತಂದ್ರೆ, ನಿಮ್ಮನ್ನ ವೆಲ್ಕಮ್ ಎಲ್ಲ ಮಾಡ್ಕೊಳಕ್ಕೂ ಮುಂಚೆ ನೀವೆಷ್ಟು ಗೋಲ್ಡ್ ಹಾಕೊಂಡಿದ್ದೀರಾ, ಎಷ್ಟು ವರ್ತದದು ಅಂತ. ಇನ್ನು ಅದೊಂದು ಮಾಡ್ರಿ, ತಿರ್ಗಾ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತೀನಿ. ಅದೊಂದು ಆಗ್ಲಿ. ಇಲ್ಲ, ಆಕ್ಚುಲಿ ನೀವು ಬಂಗಾರಪ್ಪ ತರ ಕಾಣಿಸ್ತೀರಾ, ಅದಕ್ಕೆ ಅಷ್ಟು ಆಗೈತೆ. ಇನ್ನು ಇಡೀ ಚೈನ್ ಕೇಳ್ತೀರಾ? ಅಲ್ಲ, ಬೆಳಗ್ಗೆ ಇನ್ನ ನಿಮ್ ತಾಯಿ ಬೇರೆ ಗಿಫ್ಟ್ ಕೊಟ್ಟಿದ್ದಾರಲ್ವಾ ಒಂದು ಗೋಲ್ಡ್ ಚೈನ್. ಏನಂದ್ರೆ ಇಲ್ಲ ಆಕ್ಚುಲಿ ಇದು ಹಳ್ಳಿ ಕಾರ್ ಬಂದಿದ್ದೀರಾ ಅಂದ್ಬಿಟ್ಟು ನಾವು ಸ್ವಲ್ಪ ಹ್ಯೂಮರಸ್ ಆಗಿ ತಗೊಳ್ಳೋಣ ಅಂತ ಕ್ವೆಶನ್ ಕೇಳಿದೆ ಅಷ್ಟೇ. ಬೇಜಾರ್ ಮಾಡ್ಕೊಂಬೇಡಿ ಮತ್ತೆ ನೀವು. ಇಲ್ಲ ಮೇಡಮ್, ನಮಗೂ ಗೊತ್ತಾಯ್ತು. ನಾನು ಸುಮ್ನೆ ನಿಮ್ಗೆ ಹಂಗೆ ನಾನು ಇದು ಹೇಳಿದ್ದು. ಅದೇ ದುಕಾಲಿ ಜೊತೆ ಸೇರ್ಕೊಂಡು ನೀವು ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಕಲ್ತ್ಬಿಟ್ಟಿದ್ದೀರಾ ಚೆನ್ನಾಗಿ. ಅಂದ್ರೆ ಅದು ಯೂಶಲಿ ಆ ತರ ಟ್ರಾಂಟ್ಗಳು ಅಲ್ಲೇ ಸ್ವಲ್ಪ ಕಲ್ತಿದ್ದು, ಅಂದ್ರೆ ಈ ತರ ಹೇಳೋದು. ಹೇಳಿ ಮೇಡಮ್. ಓಕೆ, ಈಗ ನೋಡಿ, ನನ್ನ ಜೊತೆ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಯಾರಿದ್ದಾರೆ ಅಂತ. ಬಟ್ ಸ್ಟಿಲ್ ಇದು ನನ್ನ ಕೆಲಸ, ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಸಂಗಿ ಇದ್ದಾರೆ, ನೀವೇ ಫಸ್ಟ್ ಅವ್ರನ್ನ ಸಂಗಿ ಅಂತ ಕರೆದಿದ್ದು ಮನೆಯಲ್ಲಿ. ಮಾತಾಡಿ ಅವ್ರ ಜೊತೆಗೆ. ಬಂತು. ಹೌದು, ಹೇಳಿ ಸಂಗೀತ ಹೇಳಿ. ಏನ್ ಇವತ್ತು ಇಬ್ರು ಜೋಡಿನಲ್ಲಿ ಮಾಡೋದ? ಅಷ್ಟೇ ಹೊರ್ತು ಅಷ್ಟೇ ಆಯ್ತು. ಇವಾಗ ಏನ್ ಗೊತ್ತಾ, ತುಕಾಲಿ ಇಲ್ವಲ್ಲ, ಅದಕ್ಕೆ ಸಂಗಿ ಬಂದಿರೋದು ಬೀನ್ ಬ್ಯಾಗ್ ಮೇಲೆ. ಇವಾಗ ಹಂಗೆ ತಿಳ್ಕೊಂಡು ಬಂತು. ಯಾವ ಟಾಪಿಕ್ ಕವರ್ ಮಾಡಿಲ್ಲ ಅಂತ ಹೇಳಿ. ಅದು ಬಸ್ದಾಗಿಲ್ಲ ಅನ್ಸುತ್ತೆ ನೋಡಿ. ಅವ್ರು ಡ್ರೈವರು, ಕಂಡಕ್ಟರು, ಸುದೀಪ್ ಸರ್ನ ಕಂಡಕ್ಟರ್ ಏನೋ ಮಾಡ್ಬಿಟ್ಟಿದ್ರಲ್ವಾ ಇವರು. ನಿಮ್ಮ ಹತ್ರ ಒಂದು ಸ್ಟೋರಿ ಹೇಳ್ತಾ ಬಂತು. ಕಂಪ್ಲೀಟ್ ಮಾಡ್ತೀರಾ ಸ್ಟೋರಿನ? ಕಂಪ್ಲೀಟ್ ಮಾಡಿ. ಅಲ್ಲಿ ಕಂಡಕ್ಟರ್ ಅಂತ ಬರಲ್ಲ, ಅವರು ವೀಕ್ ಎಂಡ್ ಅಲ್ಲಿ ಬಂದು ಹೊರಗಡೆ ಯಾರು ಬರ್ಬೇಕು ಅಂದ್ರೆ ಸೀಟ್ ಗಮ್ಮಾಕಿ ಅನ್ಸ್ಕೊಂಡಿರ್ತಾರಲ್ಲ, ಇದು ನಂದೇ ಸೀಟು, ನಾನ್ ಬರೋದೇ ಇಲ್ಲ ಅಂತ, ಅವ್ರಿಗೆ ಟಿಕೆಟ್ ಖಾಲಿ ಆಗೈತಿ ಇಳಿಯಪ್ಪ ಅಂತ ಇಳಿಸೋದು. ಬಟ್ ಏನ್ ಗೊತ್ತಾ ವರ್ತೂರ್ ಅವರೇ, ಮೋಸ್ಟ್ಲಿ ನಿಮ್ಮಷ್ಟು ಚೆನ್ನಾಗಿ ಯಾರು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ಅಂಡ್ ನೀವ್ ಹೇಳ್ತಾ ಇದ್ರೆ ಸಂಗೀತನ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು ಅವತ್ತು. ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ, ಅವ್ರು ಫುಲ್ ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದ್ದಾರೆ.
ಪಂತುದು ಒಂದೊಂದ್ ಕತೆ ಒಂದೊಂದ್ ರೇಂಜಿಗೆ ಇರೋದು. ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಕಂಪೇರ್ ಮಾಡಿ ಹೇಳಿದ್ರೆ ಕೇಳೋರ್ಗುನು ಚೆನ್ನಾಗಿರುತ್ತೆ, ಮತ್ತೆ ಬೇಗ ಅದು ಎಕ್ಸ್ಪ್ಲನೇಷನ್ ಮತ್ತೆ ಇದು ತುಂಬಾ ಚೆನ್ನಾಗಿ ತಲುಪುತ್ತೆ ಅಂತ ನಾನು ಆ ರೀತಿ ಹೇಳಿದ್ ಮೇಡಮ್. ಅಲ್ಲ ಅದೊಂದು, ಆಮೇಲೆ ವರ್ತೂರ್ ಸಂತೋಷರಲ್ಲಿ ಅಷ್ಟು ಒಳ್ಳೆ ನಟ ಇದ್ದಾನೆ ಅಂತ ಬಹುಶಃ ಕೊನೆಯಲ್ಲೇ ಗೊತ್ತಾಗಿದ್ದು ಅನ್ಸತ್ತೆ. ಕಾರ್ತಿಕ್ ಮೈ ಮೇಲೆ ಬಂದ್ರು, ಆಮೇಲೆ ವಿಷ್ಣು ಸರ್ ಬಂದ್ರು ಮೈ ಮೇಲೆ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ವರ್ತೂರ್ ಅವರೇ. ಹಾ ಹೌದು ಮೇಡಮ್, ನನಗೆ ಆಪೋಸಿಟ್ ಇರೋರು ಮತ್ತೆ ಸುದೀಪ್ ಅಣ್ಣ ಅವ್ರು ಹೇಳ್ದ ಮೇಲೆ ಗೊತ್ತಾಗಿದ್ದು ಚೆನ್ನಾಗಿ ಮಾಡಿದೀವಿ ಅಂತ. ಅಯ್ಯೋಯ್ಯೋ, ಇಲ್ಲಾಂದ್ರೆ ಗೊತ್ತೇ ಇರ್ಲಿಲ್ಲ. ಇಲ್ಲ ಆಕ್ಚುಲಿ ಏನ್ ಗೊತ್ತಾ, ಪ್ರತಾಪ್ ಅವ್ರನ್ನ ನಮ್ಮ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ, ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಂತೆ. ನಂಗೇನೋ ವರ್ತೂರ್ ಅವ್ರದ್ದು ಹಂಗೆ ಅನ್ಸ್ತಾ ಇದೆ. ಹೌದೌದು, ಅವರಿಗೆ ಯಾವ ಹೀರೋಕ್ಕಿಂತ ಕಮ್ಮಿ ಇದಾರೆ ಹೇಳಿ ಅವರು. ನೋಡಿ ಎಷ್ಟು ಲಕ್ಷಣವಾಗಿದ್ದಾರೆ. ಆ ಸ್ಮೈಲ್ ನೋಡಿ, ಆ ಒಂದು ನಗು ನೋಡಿ, ಅವ್ರು ಮಾಡುವಂತ ರೊಮ್ಯಾನ್ಸ್ ಸೀನ್ಸ್ ನೋಡಿ, ಮಾಡುವಂತ ಕಾಮಿಡಿ ನೋಡಿ, ಆ ಗತ್ತು ನೋಡಿ, ಅವ್ರು ಕೆಮ್ಮೋ ರೀತಿ ನೋಡಿ. ವರ್ತು ಅಂದ್ರೆ ವರ್ತು. ಆಲ್ರೆಡಿ ಫ್ಯಾನ್ ಫಾಲೋಯಿಂಗ್ ಇದೆ ತುಂಬಾ ಚೆನ್ನಾಗಿ. ಎಕ್ಸಾಕ್ಟ್ಲಿ, ಹೆಣ್ಮಕ್ಳು ಕ್ಯೂನೇ ನಿಲ್ಲತ್ತಂತೆ. ಎಲ್ಲಿ ಹೋದ್ರು ವರ್ತೂರ್ ಅವ್ರು, ಎಲ್ಲಿ ವರ್ತೂರ್ ಅಣ್ಣ ಅಂತ ಕರ್ದಿದಿಲ್ಲ ಒಂದ್ ಹೆಣ್ಮಕ್ಳು. ಏನು ಸಂಗೀತ ಅವ್ರು ಹೊಗಳ್ತಾ ಇರೋದ ಹೆಂಗೆ, ಇಲ್ಲ ವರ್ತೂರ್ ಅವ್ರು ಕಾಲ್ ಎಳಿತಾ ಇರೋದ? ಇಲ್ಲ ಅವ್ರಿಗೆ ಫುಲ್ ಕ್ಯೂನೇ ಅಲ್ಲಿ ಅಲ್ಲ ವರ್ತು. ಎರಡೂ ಮಾಡ್ತಾ ಇರೋದು ಸಂಗೀತ ಇವಾಗ. ಏಯ್ ಹೌದಾ ವರ್ತು? ಓಕೆ, ಸಂಗೀತ ಅವ್ರು ಇವಾಗ ವರ್ತೂರ್ ಅವ್ರು ಏನಾದ್ರು ಹೀರೋ ಆದ್ರೆ ಹೀರೋಯಿನ್ ಸಂಗೀತ ತರ ಇರ್ಬೇಕಾ, ನಮ್ರತಾ ತರ ಇರ್ಬೇಕಾ, ಇಲ್ಲ ತನಿಷಾ ತರ ಇರ್ಬೇಕಾ? ಬೆಂಕಿ, ಅದೇ ಜೋಡಿ. ಕೇಳಿಸ್ಕೊಂಡ್ರ ವರ್ತೂರ್ ಅವ್ರೆ? ಒಂದು ಮಾಡಿದ್ರೆ ಹೆಂಗಿರುತ್ತೆ ಹಂಗಿರ್ಬೇಕು. ಅಲ್ಲ ನಿಮ್ಗೆ ಓಕೆನಾ? ಏನ್ ಸಂಗೀತ? ಏನು ನನ್ಗೋಕೆ. ಸೂಪರ್. ಅಷ್ಟೇ. ಇನ್ನ ಸಂಗೀತ ಇದ್ರೆ ಇವ್ರ ಮೂವರು ಇದ್ರೆ ಮೋಸ್ಟ್ಲಿ ನನ್ಗೆ ಹೇಳ್ಕೊಡ್ತಾರೆ, ಯಾಕಂದ್ರೆ ಅವ್ರ ಹತ್ರ ಇಷ್ಟ ದಿನ ಇದ್ನಲ್ಲ ಈ ಕಂಟಿನ್ಯೂಟಿನಲ್ಲಿ ಪಿಕ್ಚರ್ ಎಲ್ಲ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಅವ್ರಿಗೆ ಅವ್ರ ತಾಯಿ ಹೇಳಿದ್ರು 3 ಮದ್ವೆ ಆದ್ರೂ ಪರವಾಗಿಲ್ಲ ಅಂತ. ಸೊ ಪಂತು ಏನಿದು? ವಾಟ್ ಇಸ್ ದಿಸ್ ಬಿಹೇವಿಯರ್? ಹೇಳು. ವಾಟ್ ಇಸ್ ಬಿಹೇವಿಯರ್? ಬಿಹೇವಿಯರ್ ಸೇಮ್ ಇದೆ. ಓಕೆ, ವರ್ತೂರ್ ಅವರೇ ಹೆಂಗಿದೆ ರೆಸ್ಪಾನ್ಸ್ ಊರಲ್ಲಿ? ಮೇಡಮ್ ನೆಕ್ಸ್ಟ್ ಲೆವೆಲ್, ಅದೇನ್ ಕೇಳೋದೇ ಬೇಡ. ನಿದ್ದೆನೆ ಹೋಗಕ್ ಬಿಟ್ಟಿಲ್ಲ. ತಿರ್ಗಾ ಬೆಳಿಗ್ಗೆ ಅದು ಆ ಪ್ರೀತಿಗೆ ಏನ್ ಹೇಳ್ತೀನಿ ಅಂದ್ರೆ ಮೇಡಮ್, ನಾನು ಬಿಗ್ ಬಾಸ್ ಮನೆಯಿಂದ ಎಲ್ರು ಬಂದಾಗ ಚೆನ್ನಾಗಿ ತಿಂದ್ಬಿಟ್ಟು ಮಲಗಿರ್ತಾರೇನೋ, ನಾನ್ ಬಂದಾಗಿಂದನೂ ಆತರವಾಗಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಇಲ್ಲೇ ಜನಗಳ ಜೊತೆನೆ ಇದ್ದೀನಿ. ಮತ್ತೆ ಇದೊಂದು ಖುಷಿ ಮೇಡಮ್ ನಮ್ಗೆ, ನಮ್ಗೊಂದು ಸಮಯ ಕೊಟ್ಟು ಅವ್ರದ್ದು ಕೆಲಸಗಳೆಲ್ಲ ಬಿಟ್ಟು, ಮತ್ತೆ ಮೀಡಿಯಾದವರು ಅಷ್ಟೇನೇನೆ. ಮೀಡಿಯಾ ಯಾವ ತರ ಅಂತಂದ್ರೆ ನೀವು ಒಂಥರ ಚೂರಿ ಇದ್ದಂಗೆ. ನೀವು ಅದನ್ನ ಆಪಲ್ ಅನ್ನ ಕಟ್ ಮಾಡ್ಕೊಬಹುದು, ಇಲ್ಲ ಅಂತಂದ್ರೆ ಕತ್ತನ್ನ ಕೊಯ್ಬಹುದು. ಅದನ್ನ ಬಳಸ್ಕೊಂಡವ್ರ ರೀತಿ ನಮ್ ಕೈಗಳಲ್ಲಿ ಇಕ್ಕೊಬೇಕು. ಸೊ ಈ ಮೀಡಿಯಾ ಅನ್ನೋ ಇದ್ರಲ್ಲಿ ಬೆಳಿಲೂಬಹುದು, ಅತಂತ್ರಕ್ಕೂ ಹೋಗ್ಬೋದು. ಬಟ್ ನಮ್ ನಾಲ್ಗೆ ನೇರವಾಗಿ ಇಟ್ಕೊಂಡು ಕೇಳ್ತಕ್ಕಂತ ಪ್ರಶ್ನೆಗಿರ್ಬೋದು, ಸಿಚುವೇಶನ್ ನ ಕರೆಕ್ಟ್ ಆಗಿ ತಗೊಂಡ್ ಹೋಗ್ಬಿಟ್ರೆ ಎಲ್ಲ ಕರೆಕ್ಟ್ ಆಗಿರ್ತೈತೆ ಅಂತ. ತಪ್ಪು ತಿಳ್ಕೊಂಬೇಡ್ರಿ. ಅಡಿಗೆ ನಡೆಯಲ್ಲ. ವರ್ತೂರ್ ಅವರೇ, ನೀವು ಹೀರೋ ಆಗೋದಕ್ಕಿಂತ ಯಾವ್ದಾದ್ರು ಸಿನಿಮಾಗೆ ನೋಡಿ ಸಖತ್ತಾಗಿ ಡೈಲಾಗ್ ಬರೀಬಹುದು ಮೇಡಮ್. ಮನಸ್ಸಿಂದ ಹೇಳೋದು, ನಾನು ಏನೇ ಹೇಳಿದ್ರು ಅದೇ ಏನ್ ಹೇಳಿ. ಅವ್ರಿಗೆ ತುಂಬಾ ಕಾಂಪ್ಲಿಮೆಂಟ್ ಆಗ್ತಿದೆ ಅನ್ಸುತ್ತೆ. ಅಂದ್ರೆ ಹೀರೋ ಆಗ್ತೀರಾ, ಡೈಲಾಗ್ ರೈಟರ್ ಆಗ್ತೀರಾ, ಹೇಳಿ ಹೊರ್ತು. ಇಲ್ಲ ಮೇಡಮ್, ನಾಚ್ಕೊಂತ ಇದಾರೆ ನೋಡಿ. ಸಂಗೀತ ನೀವು ಮಾತಾಡ್ಸಿದ್ರೆ ಮಾತಾಡ್ತಾರ ಅನ್ಸುತ್ತೆ. ಇಲ್ಲ ಏನೋ ಹೇಳ್ತಾ ಇದ್ರು ಅವರು. ಹೇಳಿ ಹೊರ್ತು. ಹಲೋ ವರ್ತೂರ್ ಅವ್ರೆ. ಹೊರ್ತು ನಾವು ಹೇಳ್ತಾ ಇದ್ರ? ಕೇಳಿ ಮೇಡಮ್. ಓಕೆ, ನಿಮ್ಮಮ್ಮ ಏನಂದ್ರು? ಅದೇ ಮುಗೀತು, ಅದು ಮುಗೀತಾ? ನಮ್ಮಮ್ಮ ಅಂತ ಫುಲ್ ಖುಷಿ ಮೇಡಮ್. ಅಂದ್ರೆ ತಾಯಿ, ಪ್ರತಿಯೊಂದು ತಾಯಿಗೂ ಒಂದು ಇದಿರುತ್ತೆ. ಅಂದ್ರೆ ಫೈನಲ್ ವರ್ಗೂ ಬಂದು ಏನಪ್ಪಾ ಗೆದ್ದಿಲ್ಲ ಅಂತ ನಾನು ಹೇಳ್ದೆ. ನಾನು ಯಾವಾಗೋ ಗೆದ್ದಿದ್ದೀನಿ ಬಿಗ್ ಬಾಸ್ ನ. ಫೈನಲ್ ಬಿಗ್ ಬಾಸ್ ಅಂತಂದ್ರೆ ಒಂದು ಆಟ ಅನ್ನೋದಕ್ಕನ ವ್ಯಕ್ತಿತ್ವದ ವಿಮರ್ಶನೆ. ಅದು ಸ್ಟಾರ್ಟಿಂಗ್ ಡೇ ಇಂದ ಲಾಸ್ಟ್ ಡೇ ಬಿಗ್ ಬಾಸ್ ಗೇಟ್ ಮುಚ್ಚೋವರ್ಗುನು ಇದ್ಬಿಟ್ಟು ಬಂದಿದ್ದೀರ ಅಂದ್ರೆ ನಾವು ಗೆದ್ದಿದ್ದೀರಿ. ಏನ್ ಟಾಪ್ 6 ಮೆಂಬರ್ಸ್ ಈ ಹ್ಯಾಪಿ ಬಿಗ್ ಬಾಸ್ ಅಲ್ಲಿ ಮಾಡಿದ್ರು, ಆ 6 ಮೆಂಬರ್ಸ್ ಗೆದ್ದಿದ್ದೀರಿ. ಬಟ್ ಎಲ್ಲೋ ಒಂದು ಜನಗಳು ಪ್ರೀತಿ ಸ್ವಲ್ಪ ನಮ್ ಕಾರ್ತಿಕ್ ಜಾಸ್ತಿ ಬಂದಿದೆ. ನಾನಂತೂ ಖುಷಿ ಇದ್ದೀನಿ ಕಾರ್ತಿಕ್ ಸಿಕ್ಕಿರೋದಕ್ಕೆ, ನನ್ಗೇನು ಬೇಸರ ಇಲ್ಲ. ಮತ್ತೆ ಬಿಗ್ ಬಾಸ್ ಅನ್ನೋ ಶೋನಲ್ಲಿ ನಮಗೆ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ಆಭಾರಿ ಆಗಿರ್ತೀನಿ, ಚಿರಋಣಿ ಆಗಿರ್ತೀನಿ.
ಇಷ್ಟ ಹೇಳಬಲ್ಲೆ ಮೇಡಮ್. ಓಕೆ, ನಿಮ್ಮಿಬ್ಬರಿಗೂ ಒಂದು ಸಿಮಿಲಾರಿಟಿ ಇದೆ, ಏನು ಗೊತ್ತಾ? ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಂತ ಮಾತ್ರ ಹೇಳ್ಬಿಡಿ. ಏನಂತಂದ್ರೆ ನಿಮ್ಮಿಬ್ಬರಿಗೂ ಪ್ರತಾಪ್ ಅಂದ್ರೆ ಇಷ್ಟ. ಆಕ್ಚುಲಿ ನಿಮ್ಮಿಬ್ರಷ್ಟು ಪ್ರತಾಪಿಗೆ ಬಹುಶಃ ಮನೆಯಲ್ಲಿ ಸುದೀಪ್ ಸರ್ ಬಿಟ್ರೆ ನೀವಿಬ್ರೆ ಅನ್ಸುತ್ತೆ ತುಂಬಾ ಸಪೋರ್ಟ್ ಮಾಡಿರೋದು. ಹೌದು ಅಲ್ವಾ ವರ್ತೂರ್ ಅವ್ರೆ? ಹೌದೌದು, ಅವ್ನಿಗೆ ಎಷ್ಟೇ ಸಪೋರ್ಟ್ ಮಾಡಿದ್ರು ಹೊರಗಡೆ ಬಂದೇನ ನೋಡ್ಬಿಟ್ಟು ಹೇಳ್ತಾನೆ, ಅಣ್ಣ ನೀನ್ ನಿಂತಿದ್ದೆ ನಾನು ಹಿಂದೆ ಅಂತ. ಇಲ್ಲ, ನಮ್ಮ interview ನಲ್ಲಿ ಹೇಳ್ತಾ ಇದ್ರು ವರ್ತೂರ್ ಅವ್ರೆ. ದೀದಿನೇ. ಹೌದೌದು. ಇಲ್ಲ, ಹೊರಗಡೆ ಬಂದಿದ್ಯಲ್ಲ ಸಂಗೀತ, ನೋಡು ನೀನು ಗೊತ್ತಾಗುತ್ತೆ. ಹೌದಾ? ನಾನೇನು ನೋಡಿಲ್ಲ ಆ್ಯಕ್ಚುಲಿ, ಮೊಬೈಲ್ ಇಟ್ಕೊಂಡಿಲ್ಲ ನಾನು ಇದೇ ಸೆಕೆಂಡ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇರೋದು. ಆಕ್ಚುಲಿ ಹೌದು, ಎಲ್ರದ್ದು ಇವಾಗ ನಾವು ಲಾಸ್ಟ್ ಅಲ್ಲಿ ಬಂದಿರೋರ್ದು ಅದೇ ಪ್ರಾಬ್ಲಮ್ ಮೇಡಮ್. ಯಾರೂನು ಹಿಂದೆಂದು ನೋಡ್ಕೊಂಡು ಅದ್ರ ಬಗ್ಗೆ ಮಾತಾಡಕ್ ಗೊತ್ತಿಲ್ಲ. ನೀವೇನಾದ್ರೂ ಕೇಳಿದ್ರೆ ನಾವು ಅಲ್ಲಿ ಏನ್ ಅನುಭವಿಸಿರ್ತೀರ ಅದ್ರ ಬಗ್ಗೆ ಹೇಳ್ಬೋದು, ಬಿಟ್ರೆ ಇದು ಹಿಂಗೆ ಅದ್ ಹಂಗೆ ಅಂತ ಹೇಳಕ್ ಬರಲ್ಲ. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ಒಪಿನಿಯನ್ಸ್ ಇರ್ಬೋದು, ಇಲ್ಲ ನಾಮಿನೇಷನ್ ಏನೇ ಬಂದಲ್ಲಿ ನಡೆದಿರೋದು ಅದು ಆ ಮನೆ ಬಾಗ್ಲಿಂದ ಈಚೆ ಬಂದ್ಮೇಲೆ ಅದಷ್ಟೇ. ಏನಾದ್ರೂ ಅಲ್ಲಿಂದ ವಾಪಸ್ ತಂದಿದ್ರೆ ಒಂದ್ ಫ್ರೆಂಡ್ಶಿಪ್ ತಗೊಂಡ್ ಬರ್ಬೋದು ಹೊರಗಡೆ, ಬಿಟ್ರೆ ಈ ಏನಂತೀರಾ ಈ ಜಿದ್ದು ಹ್ಯಾಂಗರು ಅದಕ್ಕೆಲ್ಲಾನು ತಗೊಂಡು ಹೊರಗಡೆನು ಅದನ್ನ ಸಾಧಿಸ್ತಾರೆ. ಅವ್ರಂತ ದಡ್ರು ಯಾರು ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಅದು ಒಂದು ಆಟಕ್ಕೋಸ್ಕರ ನಡೆದಿರ್ತಕ್ಕಂತ ಕೆಲವೊಂದು ನಾಮಿನೇಷನ್ಸ್ ಇರ್ಬೋದು, ಕೆಲವೊಂದು ಒಬ್ಬರ ಮೇಲೆ ಹೇಳೋ ಅಭಿಪ್ರಾಯಗಳಿರ್ಬೋದು. ಬಟ್ ಹೊರಗಡೆ ಬಂದು ಅವ್ರ ಜೊತೆ ಮೀಟ್ ಆಗಿ ಅದೇ ಅಭಿಪ್ರಾಯ ಅವ್ರ ಮೇಲಿದ್ರೆ ಅದು ಓಕೆ. ಬಟ್ ಕೆಲವೊಂದು ಸಣ್ಣ ಸಣ್ಣ ಜಗಳಗಳು ಅದನ್ನ ಈಚೆ ಬಂದು ಅದನ್ನ ದೊಡ್ಡದಾಗಿ ಹೇಳಿ ಇದು ಮಾಡೋದು ಏನೋ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಪ್ರಕಾರ ನಾನು. ಓಕೆ, ವರ್ತೂರ್ ಅವರು ಮನೇಲಿದ್ದಾಗ ಹೇಳ್ತಾ ಇದ್ರು, ಅಂದ್ರೆ ಸಂಗೀತ ತುಕಾಲಿಗೆ ತುಂಬಾ ಸತಿ ಹೇಳಿದ್ದಾರೆ, ನಾನೇನಾದ್ರೂ ಮನೆಯಿಂದ ಹೊರಗೆ ಹೋಗ್ಬಿಟ್ರೆ ನೀನು ಸಂಗೀತ ಟೀಮಲ್ಲಿರು, ನಿನ್ಗೆ ಸಂಗೀತ ಆದ್ರೆ ಸರಿ, ಸಂಗೀತ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ, ಎದುರೆದ್ರಿಗೆ ಏನೇನಿರುತ್ತೆ ಅದನ್ನ ಹೇಳ್ತಾರೆ ಅಂತ. ಆಕ್ಚುಲಿ ಒಂದ್ 2 ಸತಿ ಆದ್ರೂ ಹೇಳಿದ್ದಾರೆ ಅನ್ಸುತ್ತೆ ವರ್ತೂರ್ ಅವರು. ವರ್ತೂರ್ ಅವ್ರಿಗೆ ಸಂಗೀತ ಅಲ್ಲಿ ಯಾವ ಗುಣ ತುಂಬಾ ಇಷ್ಟ ಆಯ್ತು ಅಂತ? ಮೇಡಮ್, ನನ್ಗೆ ಸಂಗೀತನಲ್ಲಿ ಒಂದು ಗುಣ ಏನ್ ಇಷ್ಟ ಅಂದ್ರೆ ಅವ್ರ ಜೊತೆಲೇ ಇದ್ದು ಅವ್ರದ್ದು ತಪ್ಪು ಕಾಣಿಸಿದ್ರೆ ಹೇಳ್ಬಿಡ್ತಾಳೆ. ಆ ಡೈರೆಕ್ಟ್ ಆಗಿ ಹೇಳೋದು ಇದೆಯಲ್ಲ, ಶುಗರ್ ಕೋಟಿಂಗು ಆ ಮನೆಯಲ್ಲಿ ಹುಡುಗಿಯಾಗಿ ಕಮ್ಮಿ ಮಾಡಿರೋದು ಸಂಗೀತ ಒಬ್ಳೆ. ಶುಗರ್ ಕೋಟಿಂಗು ಆ ಮನೇಲಿ ಸೃಷ್ಟಿ ಮಾಡಿದ್ ನಾನು ಒಬ್ಳೆನಾ? ಸೃಷ್ಟಿ ಅಲ್ಲಮ್ಮ, ಕಡಿಮೆ ಮಾಡಿದ್ದು ಅಂತ ಹೇಳಿದ್ದು. ಕಡಿಮೆ ಮಾಡಿದ ಅದು ತುಂಬಾ ದೂರ ಇದಾರಲ್ಲ ವರ್ತೂರಲ್ಲಿ, ಸೊ ಹಂಗಾಗಿ ಸ್ವಲ್ಪ ಮಾತಾಡೋದು ಹಂಗಾಗ್ಬಿಟ್ಟಿದೆ. ಓಕೆ, ಸಂಗೀತ ಅವರಿಗೆ ವರ್ತೂರ್ ಬಗ್ಗೆ ತುಂಬಾ ಖುಷಿಯಾದ ವಿಚಾರ ಯಾವುದು? ಅವರು ಎಷ್ಟು ಮುಗ್ಧ ಅಂದರೆ ಸ್ಟಾರ್ಟಿಂಗಿಂದನೂ ಅಷ್ಟೇ ಅವ್ರು ಹೇಗಿದ್ದಾರೋ ಅವ್ರು ಹಾಗೆ ಕೊನೆವರೆಗೂ ಬಂದಿದ್ದಾರೆ. ಎಲ್ಲರೂ ಹೇಳೋರು ಟಾಸ್ಕ್ ಮಾಡಲ್ಲ ಅಂತ, ಎಷ್ಟು ಚೆನ್ನಾಗಿ ಟಾಸ್ಕ್ ಎಲ್ಲ ಮಾಡೋರು, ಅದನ್ನ ಯಾರೂ ನೋಟಿಸ್ ಮಾಡ್ತಾ ಇರಲಿಲ್ಲ. ಇವರು ಆಗಲ್ಲ ನಂಗೆ ಟಾಸ್ಕ್ ಮಾಡೋಕ್ಕೆ ಅಂದರೆ ಒಪ್ಕೊಳ್ಳೋರು, ಬೇರೆಯವ್ರ ಥರ ಆಗಕ್ಕಾಗ್ದೇನೋ ಹೋಗಿ ಅಟೆಂಪ್ಟ್ ಮಾಡಿ ಸೋಲೋದಲ್ಲ. ಆಗಲ್ಲ ಅಂತ ಅಲ್ಲಿಗೆ ಹೇಳ್ತಿದ್ರು. ಇವ್ರು ಇಷ್ಟ ಇಲ್ವಾ, ನೀನು ಹಿಂಗೆ ಹೇಳಿದ್ಯಾ, ನೀನು ತಪ್ಪು ಮಾಡಿದ್ಯಾ ಅಂತ ಅಲ್ಲಿಗೆ ಹೇಳೋರು, ಯಾರಿಗೂ ಹೆದರೋರಲ್ಲ. ಆ್ಯಂಡ್ ಸುಮ್ಮನೆ ಹೋಗ್ಬಿಟ್ಟು ಕಿರಿಕ್ ಮಾಡಲ್ಲ, ಸುಮ್ಮನೆ ಹೋಗಿ ರೇಸ್ ಮಾಡಿ ವಾಯ್ಸ್ ಮಾಡಿ ಮಾತಾಡೋದೆಲ್ಲ ಮಾಡ್ತಾ ಇರಲಿಲ್ಲ ಅವರು. ಸೊ ನಂಗೆ ಅವರು ಈ ವ್ಯಕ್ತಿತ್ವ ತುಂಬ ಇಷ್ಟ. ಲೈಕ್ ಓಪನ್ ಆಗಿ ಬೈಯೋದಾದ್ರೆ, ಆ್ಯಂಡ್ ಇಷ್ಟ ಇಲ್ಲ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಅಂದರೆ ಹಿಂಸೆ ಕೊಡ್ತಾವ್ರಲ್ವಾ, ಹೋಗಿ ನಿಂತ್ಕೊಂಡು ಹೇಳ್ಬೇಕಲ್ವಾ ಅಂದ್ಬಿಟ್ಟು, ಹಾಂ ಅಷ್ಟೇ. ಸೊ ಏನಿದ್ರು ಅವರು ಕೊನೆವರೆಗೂ ಹೇಗೆ ಕಾಣಿಸ್ಕೊಂಡ್ರು ಅದೇ ವರ್ತೂರ್ ಸಂತೋಷ್ ಅವರು, ಎಲ್ಲೂ ಕೂಡ ಏನು ಫೇಕ್ ಮಾಡಕ್ಕೆ ಹೋಗಿಲ್ಲ ಅವರು. ಓಕೆ, ವರ್ತೂರ್ ಸಂತೋಷ್ ಒಂದು ದೊಡ್ಡ ಸೀಕ್ರೆಟ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು ಮನೆಯಲ್ಲಿ. ಸುದೀಪ್ ಸರ್ ನಿಮ್ಮೆಲ್ರಿಗೂ ಅವರು ಒಂದು ವಾರ ಅಂದರೆ ಅದೊಂದು ಇನ್ಸಿಡೆಂಟಿಂದ ಜೈಲ್ಗೆ ಹೋಗ್ಬಿಟ್ಟು ಬಂದು ಇನ್ಸಿಡೆಂಟ್ ಹೇಳಿದಾಗ ನೀವೆಲ್ಲರೂ ಶಾಕ್ ಆಗಿಬಿಡ್ತೀರಾ. ಅಂದರೆ ನಿಮ್ಗೆ ಯಾರಿಗೂ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಅನ್ಸುತ್ತೆ. ರೈಟ್. ಸೊ ಅವ್ರು ಬರ್ತಾರೆ, ಅಷ್ಟು ಕಷ್ಟ ಎಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮುಖದಲ್ಲಿ ಎಲ್ಲೂ ಕೂಡ ಅನಿಸ್ತಾ ಇರಲಿಲ್ಲ. ನಂಗೆ ಅನಿಸ್ತು ಏನು ಮಾಡಿದ್ರಿ ಇವರು ಒಂದು ವಾರ ಅಂತ. ಬಟ್ ಎಲ್ಲೋ ಒಂದು ಕಡೆ ಮುಖದಲ್ಲಿ ಎಲ್ಲೋ ನೋವು ಕಾಣಿಸ್ತಾ ಇತ್ತು. ಹೌದು. ಸೊ ನನಗೆ ಅನಿಸ್ತಿತ್ತು ಏನಾದರೂ ಯಾರ್ದಾದ್ರೂ ಸಾವಾಗಿದೆಯಾ, ಅಂದರೆ ಈ ಥರ ಬೇಜಾರು ಮಾಡ್ಕೊಂಡಿದ್ದಾರೆ ಇವರು, ಏನಾದರೂ ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆಯಾ, ಹೇಳ್ಕೊಳಕ್ಕಾಗ್ತಿಲ್ಲ ಇವರಿಗೆ, ಎಷ್ಟು ನೋವು ಒಳಗೆ ಇಟ್ಕೊತಿದ್ದಾರೆ ಅಂತ. ಸೊ ಇದೆಲ್ಲ ಆಗಿ ಇಷ್ಟು ವಾರಗಳ ಕಾಲ ಅವ್ರು ಅದನ್ನ ಮುಚ್ಚಿಟ್ಟಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಅನ್ಬೇಕು. ಬಿಕಾಸ್ ಎಷ್ಟು ನೋವು ಅವ್ರ ಒಳಗೆ ಇಟ್ಕೊಂಡಿದ್ದಾರೆ. ಆದರೂ ಆ ಗೇಮ್ನ ಅವರು ಸಖತ್ತಾಗಿ ಆಡಿಬಿಟ್ಟು ಫಿನಾಲೆ ಟಾಪ್ 5 ಬಂದು ನಿಂತಿದ್ದಾರೆ ಅವರು. ಸೊ ಲಿಟ್ರಲಿ ರೆಸ್ಪೆಕ್ಟ್ ಹುಟ್ಬಿಡ್ತು ಅವ್ರ ಮೇಲೆ. ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಇತ್ತು, ಇನ್ನೂ ಜಾಸ್ತಿ ಆಗಿಬಿಡ್ತು. ಆ್ಯಕ್ಚುಲಿ ಇದೇ ಮಾತನ್ನ ನಾನು ಹೇಳಬೇಕು ಅಂತಿದ್ದೆ. ಯಾಕಂದರೆ ವರ್ತೂರ್ ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಬಹುಶಃ ಆ ಧೈರ್ಯ ಬರ್ತಾ ಇರಲಿಲ್ಲ. ಅಂದರೆ ಅದು ಗೊತ್ತಿಲ್ಲದೆ ಆಗಿರುವಂಥ ತಪ್ಪದು. ಬಟ್ ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟು ದಿನ ಮನೇಲಿದ್ದು ಅದನ್ನ ಎಲ್ಲೂ ತೋರಿಸ್ಕೊಂಡಲೆ, ಸರ್ ನಿಜವಾಗ್ಲೂ ನಿಮ್ಮ ಮೇಲೆ ನಮ್ಮೆಲ್ಲರಿಗೂ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ನಿಮ್ಮ ಆ ಸೆಕೆಂಡ್ ಹಾಫ್ ಏನಿದೆ ಎಲ್ಲ ಅದು ಸಕ್ಕದಾಗಿತ್ತು ವರ್ತೂರ್ ಅವರ.
ಹೇಳಿ, ಅಂದ್ರೆ ಮನೆಯಲ್ಲಿ ನಿಮಗೆ ಏನಾದ್ರು ಕಾಡ್ತಿತ್ತದು ಯೋಚನೆ ಈ ತರದ್ದು ಒಂದು ಆಗ್ಬಿಡ್ತಲ್ಲ ಹೊರಗೆ? ಕೇಳಿ ಖುಷಿ ಆಗ್ತಾ ಇದೆ. ಅಲ್ಲ, ನಿಮ್ಗೇನಾದ್ರು ಅನಿಸ್ತಿತ್ತ ಅಂದ್ರೆ ಮನೆ ಒಳಗಡೆ ಇದ್ದಾಗ ಈ ತರ ಏನಾದ್ರು? ಮೇಡಮ್ ನಾನು ಏನಂತ ಅಂದ್ರೆ ಮನೆ ಹೊರಗೆ ನಿಮ್ಗೇನಾದ್ರು ಮನೆ ಒಳಗಡೆ ಇದ್ದಾಗ ಏನಾದ್ರು ಟೆನ್ಷನ್ ಆಗ್ತಿತ್ತ? ಅಯ್ಯೋ ಹೊರಗಡೆ ಈ ತರದ್ದಾಯ್ತು, ಇವಾಗ ಏನಾಗಿದ್ಯೋ ಏನೋ, ಆತರ ಟೆನ್ಷನ್ ಏನಾದ್ರು ಅನ್ನಿಸ್ತಿತ್ತ ನಿಮ್ಗೆ? ಮೇಡಮ್ ನನಗೆ ಕ್ಲಿಯರ್ ಆಗಿ ಏನು ಅಂತಂದ್ರೆ, ಜನ ನನ್ನ ಕೈ ಹಿಡಿದು ನನ್ನ ತಗೊಂಡ್ ಬಂದ್ರು, ನಾನು ಒಂದು ಥ್ಯಾಂಕ್ಸ್ ಕೂಡ ಹೇಳಕ್ ಆಗಿಲ್ಲ ಅವ್ರಿಗೆ. ಅದು ಗಿಲ್ಟ್ ಫೀಲ್ ತುಂಬಾ ಇತ್ತು ಮೇಡಮ್ ನನಗೆ. ಅದು ಮತ್ತೆ ಅಲ್ಲಿ ಒಳಗಡೆ ಯಾರ ಹತ್ರ ಆದ್ರೂ ಡಿಸ್ಕಸ್ ಆದ್ರೂ ಮಾಡಿ ಅವ್ರಿಗೆ ಏನಾದ್ರು ತಿಳ್ಸೋಣ ಹೊರಗಡೆ ಅಂದ್ರೆ ಅದು ಆ ಶೋ ನಿಯಮ ಪ್ರಕಾರ ತಪ್ಪದು. ನಾನು ಅದನ್ನ ಬಳಸಂಗೆ ಇಲ್ಲ. ಅದು ಆಕ್ಚುಲಿ ಅದು ಎಂತ ಇಕ್ಕಟ್ಟಿನ ಪರಿಸ್ಥಿತಿನಪ್ಪ ಅಂತ ಆಗೋಗಿತ್ತು ಮೇಡಮ್ ನನಗೆ. ಆಕ್ಚುಲಿ ಏನಂದ್ರೆ ಹೊರಗಡೆಯಿಂದ ಸ್ಪರ್ಧಿಗಳು ಬರ್ತಾರೆ, ಅಂದ್ರೆ ಮನೆ ಒಳಗಡೆ ಬಂದಾಗ ಬೇರೆ ಬೇರೆ ವಿಚಾರ ಎಲ್ಲ ಹೇಳ್ತಾರೆ ಅವರು. ಅಂದ್ರೆ ಅವ್ರದ್ದು ನೆಗೆಟಿವ್ ಆಗಿದೆ, ಇವ್ರದ್ದು ಪಾಸಿಟಿವ್ ಆಗಿದೆ, ಇವ್ರದ್ದು ಹಂಗಾಗಿದೆ, ಇವ್ರದ್ದು ಹಿಂಗಾಗಿದೆ ಅಂತ. ಇವನ್ ಪವಿ ಬಂದು ವಿನಯ್ ಅವರಿಗೂ ಹೇಳ್ತಾರೆ. ಅದರಿಂದ ಮತ್ತೆ ಚೆನ್ನಾಗಿದ್ದು ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಬ್ರೇಕ್ ಆಗುತ್ತೆ. ಬಟ್ ವರ್ತೂರ್ ವಿಚಾರ ಯಾರೊಬ್ರು ಬಾಯ್ನೇ ಬಿಡ್ಲಿಲ್ಲ ಅಲ್ಲ ಅಲ್ಲಿ ಒಳಗಡೆ? ಆ್ಯಕ್ಚುಲಿ ಅಲ್ವಾ, ನಾನು ಅದೇ ಅಂದ್ಕೊಂಡೆ, ಮೇ ಬಿ ಬಿಕಾಸ್ ಅದು ಹೇಳಿದ್ರೆ ಏನೂ ಲಾಭ ಇಲ್ಲ ಅನಿಸುತ್ತೆ ಎಲ್ಲೋ. ಇನ್ನೊಂದು ವಿಷಯ ಹೇಳಿದ್ದಕ್ಕೆ ಅಟ್ಲೀಸ್ಟ್ ನಂದು ವಿನಯ್ದು ಫ್ರೆಂಡ್ಶಿಪ್ ಬ್ರೇಕ್ ಆಯಿತು ಅಲ್ವಾ ಬರ್ತು? ಆಕ್ಚುಲಿ ಅಂದ್ರೆ ಬಿಗ್ ಬಾಸ್ ಮೂಲ ನಿಯಮನ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದು ವರ್ತೂರ್ ಅವರೊಬ್ರೆ ಅನ್ಸುತ್ತೆ. ರೂಲ್ನ ಕರೆಕ್ಟಾಗಿ ಫಾಲೋ ಮಾಡಿದವ್ರೆ ವರ್ತೂರು ಅಲ್ಲ ಬರ್ತು? ಮೇಡಮ್ ನಾನು ಹೊರಗಡೆಯಿಂದ ಒಳಗಡೆ ಹೋದಾಗ ನನಗೆ ಏನ್ ಹೇಳ್ಕೊಟ್ರು ಅಂದ್ರೆ, ಬಿಗ್ ಬಾಸ್ ಮನೆ ಅಂದ್ರೆ ನೀನಾಗಿರು ಅಂತ. ಅದನ್ನ ನಾನು ಒಂದ್ಸಲಿ ಹೇಳ್ದಾಗ ಆ ಬಿಗ್ ಬಾಸ್ ಒಳಗಡೆ ಇರೋರು ಹೇಳ್ತಾರೆ, ಏನ್ ಬಿಗ್ ಬಾಸ್ ಏನ್ ಗೊತ್ತು ನಿನ್ಗೆ, ಬಿಗ್ ಬಾಸ್ ಆಟನೇ ಸ್ಟಾರ್ಟ್ ಮಾಡಿಲ್ಲ ಅಂದ್ರು. ಮೋಸ್ಟ್ಲಿ ನಾನು ಬಿಗ್ ಬಾಸ್ ಅಲ್ಲಿ ಇರಕ್ ಅರ್ಹನಲ್ಲ ಅಂತ ಅಂದಿದ್ರೆ ಜನನು ನಾನು ಒಳಗಡೆ ಇಕ್ತಾ ಇರಲಿಲ್ಲ. ಬಿಗ್ ಬಾಸ್ ಶೋ ಅವರು ನನ್ನ ಹೊರಗಡೆ ಬಂದ್ಮೇಲೆ ಮತ್ತೆ ಬಾ ಅಂತ ಕರಿತಾ ಇರಲಿಲ್ಲ. ಇದೇ ಒಂದು ಉತ್ತರ. ಮುಂದೆ ಬರೋ ಕಂಟೆಸ್ಟೆಂಟ್ ನಾನು ಒಂದೇ ಹೇಳೋದು, ನೀವಾಗಿದ್ದು ಗೆದ್ಲ್ರಿ, ನೀವಾಗಿದ್ದು ಬಿಗ್ ಬಾಸ್ ಇಂದ ಹೊರಗಡೆ ಬನ್ರಿ, ನಿಮ್ಗೆ ಸಿಕ್ಕೋ ರೆಸ್ಪಾನ್ಸೇ ಬೇರೆ. ನೀವು ಹೊರಗಡೆ ಒಂದಿದ್ದು ಒಳಗಡೆ ಒಂದಾಡಿ ಹೊರಗಡೆ ಬಂದವಾಗ ನಿಮ್ಗೆ ಸಿಕ್ತಕ್ಕಂತ ಆರಗಳೇ ಬೇರೆ ಬೇರೆ ಆರಗಳೇ ಆಗ್ತಾರೆ ಜನ. ಓಕೆ, ಇದು ಸಂಗೀತ ಅವ್ರಿಗೆ ಕ್ವಶನ್ ಏನಪ್ಪಾ ಅಂತಂದ್ರೆ, Correct madam? ಸಂತು ಪಂತು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಬಟ್ ಏನಂದ್ರೆ ಸಂಗೀತ ಮತ್ತೆ ವರ್ತುದು ಅದೊಂದು ವೈಬ್ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಬಟ್ ಸಂತು ಜೊತೆ ತುಕಾಲಿ ಅವ್ರ ಜೊತೆ ಏನಕ್ಕೆ ಆಗ್ತಾ ಇರ್ಲಿಲ್ಲ ಅದು ಅಂತ? ಇಲ್ಲ, ಅದಾಯಿತು ಅಂದರೆ ಅಂದ್ರೆ ಅದು ಸ್ವಲ್ಪ ನೀವು ರೆಡ್ ರೋಸ್ ಎಲ್ಲ ಕೊಟ್ಟು ಅವ್ರ ವೈಫ್ ಎಲ್ಲ ಬಂದು ಹೇಳೋದ್ಮೇಲೆ ಅವರಿಗೂ ಅವ್ರದ್ದು ಏನೋ ಯೋಚನಾ ಶಕ್ತಿ ಏನಿದೆ ಅದು ಚೇಂಜ್ ಆಯ್ತು. ಅಂಡ್ ನೀವು ರೆಡ್ ರೋಸ್ ಕೊಟ್ರಿ, ಅಲ್ಲಿವರೆಗೂ ನಾ ಹೇಳ್ತಾ ಇರೋದು ಅಂದ್ರೆ ತುಕಾಲಿ ಸಂತೋಷ್ ಜೊತೆ. ಇಟ್ಸ್ ಅ ಗೇಮ್ ಆಫ್ ಪರ್ಸ್ಪೆಕ್ಟಿವ್. ಲೈಫ್ ಕೂಡ ಹಾಗೇನೆ. ನಾವು ಅವ್ರ ಜೊತೆ ಹೋಗಿ ಬೆರೆಯೋ ತನಕ ನಮಗೆ ಅವ್ರ ವ್ಯಕ್ತಿತ್ವ ಗೊತ್ತಾಗಲ್ಲ. ಸೊ ಏನು ಅಲ್ಲಿ ತನಕ ಹೋಗಬೇಕು ಅಂದರೆ ನಮಗೆ ನಮ್ಮ ಈಗೋನ ಕಮ್ಮಿ ಮಾಡ್ಕೊಬೇಕು ಪ್ರತಿಯೊಬ್ಬರು ಕೂಡ. ಸೊ ನಾವು ಈಗೋನೇ ಕಮ್ಮಿ ಮಾಡ್ಕೊಂಡಿದ್ರೆ ಒಬ್ರು ಅಪ್ರೋಚ್ ಮಾಡೋಕ್ಕೆ ಹೇಗಾಗುತ್ತೆ, ಒಬ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ? ನಾನು ಅವ್ರ ಜೊತೆ ಹೋಗಿ ಒಂದು ಸ್ವಲ್ಪ ಮಾತಾಡಿದ್ಮೇಲೆ ಅವ್ರು ನನ್ನ ಅರ್ಥ ಮಾಡ್ಕೊಂಡ್ರು, ನನ್ನ ಅಭಿಪ್ರಾಯ ಚೇಂಜ್ ಆಯಿತು, ಅವ್ರ ಅಭಿಪ್ರಾಯ ಚೇಂಜ್ ಆಯಿತು. ಮನುಷ್ಯರು ಹೀಗೆ, ಯಾರ ಜೊತೆ ಜಾಸ್ತಿ ಸಮಯ ಕಳಿತೀವೋ ಅವ್ರ ಬಗ್ಗೆ ಜಾಸ್ತಿ ಅರ್ಥ ಮಾಡ್ಕೊಳ್ತೀವಿ, ಅವ್ರು ಇಷ್ಟ ಆಗ್ತಾರೆ. ಯಾರ ಜೊತೆ ಜಾಸ್ತಿ ಸಮಯ ಕಳಿಯಲ್ವೋ ಅವ್ರು ಇಷ್ಟ ಆಗಲ್ಲ. ಇಷ್ಟೇ ಆ ಮನೆ ಕತೆ. ಆ್ಯಂಡ್ ಯಾರೂ ಕೂಡ ಅಲ್ಲಿ ಕೆಟ್ಟೋರಲ್ಲ, ಎಲ್ಲರೂ ಒಳ್ಳೆಯವರೇ. ಸಂದರ್ಭಗಳಲ್ಲಿ ಅವ್ರವ್ರಿಗೆ ಏನೇನು ಅನ್ಸಿದೆಯೋ ಅವ್ರವ್ರು ಮಾತಾಡಿದ್ದಾರೆ. ಈ ಮನೆಯಿಂದ ಹೊರಗೆ ಬಂದ ತಕ್ಷಣ ಅದೆಲ್ಲ ಮುಗ್ದಿದೆ, ಅಷ್ಟೇ ಕತೆ. ಬಹುಶಃ ನೀವು ಆಗ್ಲೇ ಹೇಳ್ತಿದ್ರಲ್ಲ, ಅಂದ್ರೆ ಮನೆ ಒಳಗಡೆ ಗೇಮ್ ಅಂದಾಗ ನಾವೆಲ್ಲ ಗಲಾಟೆ ಮಾಡ್ಕೊಂಡಿದೀವಿ, ಆಮೇಲೆ ಚೆನ್ನಾಗೇ ಇದ್ದೀವಿ. ಬಹುಶಃ ಇದು ಮನೆ ಹೊರಗಡೆ ಇರೋರು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಅನ್ಸುತ್ತೆ. ಅಂದ್ರೆ ಯೂಶಲಿ ಹೆಂಗಾಗತ್ತೆ ಇದು, ಈ ಪೊಲಿಟಿಷಿಯನ್ಸ್ ಎಲ್ಲ ಯೂಶಲಿ ಅಂದ್ರೆ ಅದೊಂದು ಫ್ರೆಂಡ್ಶಿಪ್ ಇರುತ್ತೆ ಅವ್ರ ಮಧ್ಯೆ. ಬಟ್ ಈ ಫ್ಯಾನ್ಸ್ ಅಂತ ಏನಿರ್ತಾರಲ್ಲ ಅವರೆಲ್ಲ ಒಂದು ಫ್ಯಾನ್ ವಾರ್ ಮಾಡ್ಕೊಳೋದು ಏನಿರುತ್ತಲ್ಲ, ಸೊ ಅದು ನೀವು ಹೇಳಿದ್ದೊಂದು ಮಾತೇನಿದೆ ಅದು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಆಕ್ಚುಲಿ. ಅಂಡ್ ವರ್ತೂರ್ ಅವರೇ, ಸಂಗೀತ ಅವರು ಮತ್ತೆ ನೀವು ಎಲ್ಲ ಮನೆಯಲ್ಲಿ ಏನೋ ಒಂದು ಲಾಂಗ್ ಡ್ರೈವ್ ಪ್ಲಾನ್ ಮಾಡ್ತಾ ಇದ್ರಲ್ವಾ, ಯಾವಾಗ ಹೋಗ್ತೀರಾ? ನಾಳೆ. ಮೇಡಮ್ ನಾನು ದೇವನಹಳ್ಳಿ ಕಡೆ ಹೋದಾಗ ಸಂಗೀತ ಅವ್ರ ಮನೆ ಅಲ್ಲೇ ಇರೋದು. ಮೋಸ್ಟ್ಲಿ ನಾನು ಏನು ಬಿಗ್ ಬಾಸ್ ಮನೆಯಿಂದ ಒಂದು 4-5 ಜನನಂತೂ ನಾನು ಬಿಡಕ್ಕೆ ಇಷ್ಟ ಇಲ್ಲ. ಅದ್ರಲ್ಲಿ ಸಂಗೀತ ಅಂತ ಕೂಡ ನಾನು ಹೇಳಿದ್ದೀನಿ. ಯಾಕಂತಂದ್ರೆ ಕೂತ್ ಮಾತಾಡ್ದವಾಗ ನಂದು ಸಂಗೀತ ಮಾತುಕತೆ ಇರ್ಬೋದು ಎಲ್ಲಾನು ಚೆನ್ನಾಗೇ ಇತ್ತು. ಕಿತ್ಲಾಡಿದ್ರು ಹೋಗಿ ಬನ್ನಿ ಅಂತ ಕಿತ್ಲಾಡಿದಿರಿ, ಎಲ್ಲೂನು ಅಷ್ಟು ಇದು ಆಗಿಲ್ಲ. ಕೂತ್ ಮಾತಾಡ್ದವಾಗ ಸಂಗೀತ ಅದು ಅರ್ಥ ಮಾಡ್ಕೊಂಡಿರೋ ಕಾರಣಕ್ಕ ನಾನು ಆಮೇಲೆ ತುಂಬಾ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡೋದಿರ್ಬೋದು ನನ್ಗೆ ತುಂಬಾ ಇಷ್ಟ ಆಯ್ತು. ಒಂದು ಇದ್ರಲ್ಲಿ ಸುದೀಪ್ ಅಣ್ಣ ಕೇಳ್ತಾರೆ ಕ್ಯಾಪ್ಟನ್ಸಿನಲ್ಲಿ ಇಷ್ಟನಾ ಇಲ್ವಾ ಅಂತ. ಮನೆ ಎಲ್ರು ಹೇಳ್ತಾರೆ ಹಿಟ್ಲರ್ ಇಷ್ಟ ಇಲ್ಲ ಅಂತ.
ಬಟ್ ನಾನು ಅಲ್ಲೂ ಹೇಳ್ದೆ ಇಲ್ಲ, ಸಂಗೀತ ಕರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಅಂತ ಬಂದವಾಗ ಆ ಒಂದು ಸ್ಪೇಸ್ ಕೊಡೋದು ಇದೆಯಲ್ಲ ಮೇಡಮ್, ಅಭಿಪ್ರಾಯ ತಿಳಿಸಿ ಅನ್ನೋವಾಗ ಆ ಸ್ಪೇಸ್ ಕೊಟ್ಟಾಗ್ಲೇನೆ ಅವ್ರು ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗೋದು. ಸೊ ಅದು ಸಂಗೀತ ಮಾಡ್ತಾ ಇದ್ಲು ಮೇಡಮ್. ಓಕೆ, ಅವರು ಹೇಳ್ತಾ ಇದ್ರು ದೇವನಹಳ್ಳಿ ಕಡೆ ನಿಮ್ಮ ಮನೆ ಅಂತ, ಅಂದ್ರೆ ಅವ್ರು ಹೇಳ್ತಿರೋದ ಲಾಂಗ್ ಡ್ರೈವ್ ಅದೇ ಅನ್ಸುತ್ತೆ. ಇಲ್ಲಿಂದ ದೇವನಹಳ್ಳಿಗೆ ಬಂದ್ರೆ ಲಾಂಗ್ ಡ್ರೈವ್ ಆಗತ್ತಲ್ಲ, ಮೋಸ್ಟ್ಲಿ ಅವ್ರ ಮನೆಗೆ ಹೋದ್ರೂ ಅದು ಲಾಂಗ್ ಡ್ರೈವ್ ಆಗತ್ತೆ ಅನ್ಸುತ್ತೆ. ಇಲ್ಲ ಅವ್ರು ಹೇಳಿದ್ದಾರೆ, ಅವ್ರದ್ದು ಒಂದು ಕಡೆ ಇದೆ, ಅವ್ರು ಕರ್ಕೊಂಡು ಹೋಗ್ಬೇಕಂತ ಇದ್ದಾರೆ, ಸುಮಾರಷ್ಟು ಕಲ್ಲುಗಳಿದಾವೆ ಅಲ್ಲಿ, ಅದನ್ನ ತೋರಿಸ್ಬೇಕಂತ ಇದ್ದಾರೆ ಅಂತ. ಸೊ ನೋಡ್ಬೇಕು, ಕುತೂಹಲ ಇದೆ. ಅವ್ರು ಹೇಳಿದ್ರು ಸಂಗಿ ಕಾಲ್ ಮಾಡ್ತೀನಿ ಎತ್ತಿಲ್ಲ ಅಂದ್ರೆ ನೋಡು ಅಂತ. ನಾನು ವೇಟ್ ಮಾಡ್ತಾನೇ ಇದ್ದೀನಿ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತವ್ರೆ, ನೋಡೋಣ. ಓಕೆ, ಅವ್ರು ಹೇಳ್ತಾ ಇದ್ರು ಅಂದರೆ ಸ್ಪಿರಿಚುವಲ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ ನಾವು ಅಂತ. ಆ್ಯಂಡ್ ಲೈವಲ್ಲೆಲ್ಲ ನೋಡುವಾಗ ಮೋಸ್ಟ್ ಆಫ್ ದಿ ಟೈಮ್ ಸಂಗೀತ ಅವ್ರು ಮೆಡಿಟೇಷನ್ ಮಾಡೋದೇ ಇರ್ತಾ ಇತ್ತು. ಅಂದರೆ ಸಂಗೀತ ಅವ್ರಿಗೆ ಎಷ್ಟು ಅಂದರೆ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಅಥವಾ ಅವರಾಗಿರೋದಕ್ಕೆ ಈ ಸ್ಪಿರಿಚುವಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇವರಿಗೆ, ಅಂದರೆ ಅದರಿಂದ ಎಷ್ಟು ಕಲ್ತಿದ್ದೀರಿ ನೀವು ಅಂತ? ಸ್ಪಿರಿಚುವಾಲಿಟಿ ಇಸ್ ನಾಟ್ ಅಬೌಟ್ ಕಂಟ್ರೋಲಿಂಗ್, ಆಯ್ತಾ? ಎಲ್ಲರೂ ಅನ್ಕೊಂತಾರೆ ಕೋಪ ಕಮ್ಮಿ ಇರಬೇಕು, ಸ್ಪಿರಿಚುವಾಲಿಟಿ ಫಾಲೋ ಮಾಡ್ತಿದ್ದಾರೆ ಅಂದರೆ ಕೋಪ ಕಮ್ಮಿ ಇರಬೇಕು, ಅದು ಇದು ಅಂತ. ನೋ, ಸ್ಪಿರಿಚುವಾಲಿಟಿ ಅಂದರೆ ನೀವಾಗಿರೋದು, ಸಿಂಪಲ್ ಆಸ್ ದಟ್. ನಮಗೆ ಯಾವ ಇಮೋಷನ್ ಯಾವಾಗ ಬರುತ್ತೋ ಅದನ್ನ ತೋರಿಸ್ಕೊಳ್ಳೋದೆ ಲೈಫ್, ಅಷ್ಟೇ, ಬೇರೆ ಏನೂ ಅಲ್ಲ. ಸೊ ನನಗೆ ಹೆಲ್ಪ್ ಮಾಡಿದೆ ಖಂಡಿತವಾಗ್ಲೂ ಹೌದು. ಎಲ್ಲರೂ ಫಾಲೋ ಮಾಡಬೇಕು, ಅಂದರೆ ಅವ್ರನ್ನ ಅವ್ರು ಅರ್ಥ ಮಾಡ್ಕೊಬೇಕು ಅಷ್ಟೇ. ಇದನ್ನ ಫಾಲೋ ಮಾಡಿ ಅದನ್ನ ಫಾಲೋ ಮಾಡಿ ಅಂತಲ್ಲ, ನೀವಾಗಿರಿ ಅಷ್ಟೇ. ಓಕೆ, ಮನೆಯಲ್ಲಿ ನಾವು ನೋಡಿದ ಮಟ್ಟಿಗೆ ಯಾವ್ದಾದ್ರು ಲೇಡಿ ಕಂಟೆಸ್ಟೆಂಟ್ ಒಬ್ರು ವರ್ಕೌಟ್ ಮಾಡ್ತಾ ಇದ್ರು ಅಂತಂದ್ರೆ ನೀವು ಒಬ್ಬರೇ ಅನ್ಸುತ್ತೆ. ಅಂಡ್ ನಿಮ್ಮ ಬೇರೆ ರೀಲ್ಸ್ ಮತ್ತೆ ನಾವು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ, ಅದೇನು ಚಾಲೆಂಜಸ್ ಎಲ್ಲ ಮಾಡ್ತಾ ಇದ್ರಿ ಜಿಮ್ನಲ್ಲಿ. ಫಿಟ್ನೆಸ್ ಬಗ್ಗೆ ಏನು ಹೇಳ್ತೀರಾ? ಹಾಗೆ ಇದೇ ಕ್ವಶನ್ ನಾನು ವರ್ತೂರ್ ಅವ್ರಿಗೆ ಕೇಳಬೇಕು. ತುಕಾಲಿ ಅವ್ರ ಪಾಪ ವರ್ಕೌಟ್ ಮಾಡ್ತಾ ಇದ್ರು, ವರ್ತೂರ್ ಅವ್ರು ಒಂದಿನೂ ವರ್ಕೌಟ್ ಮಾಡ್ಲಿಲ್ವಲ್ಲ ಅಂತ. ವರ್ಕೌಟ್ ಮಾಡಿಲ್ಲ ಸರಿ, ಅವರು ಪುಷಪ್ಸ್ ಎಲ್ಲ ಹೊಡೆದಿದ್ದಾರೆ, ನಮ್ಮನ್ನೆಲ್ಲ ಬೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಪುಷಪ್ ಎಲ್ಲ ಹೊಡೆದಾರೆ ಗೊತ್ತಾ ಅವರು, ಅಲ್ವಾ? ಹೊರತು ಮೋಸ್ಟ್ಲಿ ವರ್ತೂರ್ ಅವರು ಫುಲ್ಲಲ್ಲಿ. ಹಲೋ ವರ್ತೂರ್ ಅವರೇ, ಕೇಳಿಸ್ತಾ ಇದೆಯಾ ನಾವು ಮಾತಾಡ್ತಾ ಇರೋದು? ಮೇಡಮ್, ಅಂದ್ರೆ ನಾನು ಸಂಗೀತ ಅವ್ರಿಗೆ ಕೇಳ್ತಾ ಇದ್ದೆ. ಅವರು ಅಂದ್ರೆ ತುಂಬಾ ಫಿಟ್ನೆಸ್ ಫ್ರೀಕ್ ಅಲ್ವಾ, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾರೆ ಅವರು. ಅಂಡ್ ಅಲ್ಲಿದ್ದ ಫೀಮೇಲ್ ಕಂಟೆಸ್ಟೆಂಟ್ ಅವ್ರೊಬ್ರೇನೆ ತುಂಬಾ ವರ್ಕೌಟ್ ಮಾಡ್ತಾ ಇದ್ದಿದ್ದು. ನಿಮ್ಮ ಜೊತೆ ಇದ್ದಂತ ತುಕಾಲಿ ಕೂಡ ಕೊನೆಗೆ ಜಿಮ್ ಕಡೆ ಮುಖ ಮಾಡಿದ್ರು, ಬಟ್ ವರ್ತೂರ್ ಒಂದಿನೂ ಕಾಣಿಸ್ಲಿಲ್ವಲ್ಲ ಅಂತ ಕೇಳ್ತಾ ಇದ್ದೆ ಅವರಿಗೆ. ವರ್ತು, ನೀವು ಪುಷಪ್ ಮಾಡಿದ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಅವರಿಗೆ. ಹೌದೌದು ಹೇಳಿದ್ರು. ಇನ್ನೊಂದು ವಿಚಾರ ಹೇಳ್ಬೇಕು ನಿಮ್ಗೆ, ವರ್ತೂರಲ್ಲಿ ಜಿಮ್ ಅನ್ನೋದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು. ಸೂಪರ್. ನಮ್ಮ ಅಣ್ಣನೇ ಅದನ್ನ ಸ್ಟಾರ್ಟ್ ಮಾಡಿದ್ದು. ಅದು ಬೇಕಾಗಿದ್ರೆ ಇವಾಗ ಎಲ್ಲರೂ ಪ್ರೂಫ್ಗಳು ಕೇಳ್ತಾರೆ, ಹೆಂಗೂ ಬಂದವ್ರು ಮೀಡಿಯಾದವ್ರು ನಿಮ್ ಇವ್ರನ್ನ ಕಳ್ಸಿಬಿಡ್ರಿ ಕೇಳಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ವರ್ತೂರಲ್ಲಿ ಲಕ್ಷ್ಮಿ ಜಿಮ್ ಅಂತ ನಾವೇ. ಇವತ್ತು ನಮ್ಮ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಜಿಮ್ ಕೊಟ್ಟಿದ್ರಿ, ಏನ್ ಉಲ್ಫ್ ಫಿಟ್ನೆಸ್ ಇದು ಅದು ಕೊಟ್ಟಿದ್ದೀರಿ ಮೇಡಮ್. ನಾನು ಹೋಗಿ ನೋಡ್ತಾ ಇದ್ದೆ, ಅದು ಏನಂತಂದ್ರೆ ಒಂದು ದಿನದಲ್ಲಿ ಊಟ ನಾವ್ ಹೆಂಗ್ ಮಾಡ್ತೀರಿ, ಜಿಮ್ಮುನು ಆ ತರ ಇಟ್ಕೊಬೇಕು. ಎಲ್ಲೋ ನಮ್ಗೆ ಅವಕಾಶ ಸಿಕ್ತು, ಎಲ್ಲೋ ನಾವು ಇಲ್ಲಿಂದ ಇದು ಮಾಡ್ತೀರಿ ಅಂತಂದ್ರೆ ಅದು ಎಷ್ಟು ಫೇಕ್ ಅಂತ ಕಾಣಿಸುತ್ತೆ. ಅಂದ್ರೆ ನಮ್ದು ಇಲ್ಲಿದ್ದಾಗೆ ಹೋಗಿ ಮಾಡ್ದಿರ ಇರೋನ್ ನಾನು, ಅಲ್ಲಿ ಸಿಕ್ಕೈತೆ ಅನ್ಬಿಟ್ಟು ಮಾಡಿದ್ರೆ ನಮ್ ಜನನೇ ಏನಂತಾರೆ, ಆಹಾ ಎಷ್ಟ್ ಚೆನ್ನಾಗ್ ಆಡ್ತಾ ಇದ್ಯಪ್ಪ ಅಂತ. ಅದು ನನ್ಗೆ ಇಷ್ಟ ಇಲ್ಲ. ಮತ್ತೆ ಏನ್ ಮನ್ಸಲ್ಲಿ ಬರುತ್ತೋ ಅದೇ ಮಾಡ್ಬೇಕು, ಅದನ್ನ ನಾನು ಮಾಡ್ಕೊಂಡ್ ಬಂದೆ ಮೇಡಮ್. ಓಕೆ, ಬಹುಶಃ ವರ್ತೂರ್ ಅವರ ಈ ಒಂದು ಕ್ವಾಲಿಟಿನೇ ಅನ್ಸುತ್ತೆ ಜನಗಳಿಗೆ ತುಂಬಾ ಇಷ್ಟ ಆಗಿರೋದು. ಅಂಡ್ ಸಂಗೀತ ಅವರೇ, ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳೋದಿದ್ರೆ ಹೇಗಿರತ್ತೆ ಅದು? ಅಂದ್ರೆ ನಾವು ತುಂಬಾ ಸಲ ನೋಡ್ತಾ ಇದ್ವಿ ಮೈಕಲ್ಲು ನೀವೆಲ್ಲ ಒಟ್ಟಿಗೆ ವರ್ಕೌಟ್ ಮಾಡ್ತಾ ಇದ್ರಿ. ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳೋದಿದ್ರೆ? ನಾನು ನನ್ನಲ್ಲಿ ಕೆಲವು ಪ್ರಾಬ್ಲಮ್ಸ್. ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಸಾರಿ, ಬೇಜಾರು ಮಾಡ್ಕೊಂಬೇಡಿ. ಈ ಕ್ವಶನ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀತುನೇ ನೀವು ಆ ಒಂದು ಕುಸ್ತಿಯಲ್ಲಿ ಎತ್ತು ಹೊರಗಡೆ ಹಾಕ್ಬಿಟ್ಟಿದ್ರಿ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ದಟ್ಸ್ ಮೈ ಫೇವ್ರೆಟ್ ಟಾಸ್ಕ್ ಆ್ಯಕ್ಚುಲಿ. ಫಿಟ್ನೆಸ್ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು. ಬಿಕಾಸ್ ನಾವು ಇರೋವಂಥ ವಾತಾವರಣದಲ್ಲಿ ನಾವು ತಿಂತಾರೆ ಅಂತ ಸುಮಾರಷ್ಟು ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಸುಮಾರಷ್ಟು ಅಡಲ್ಟ್ರೇಟೆಡ್ ಇರುತ್ತೆ. ಆ್ಯಂಡ್ ಅದು ಎಲ್ಲರಿಗಿಂತ ಹೆಚ್ಚಾಗಿ ನಾವು ಇರೋವಂಥ ಟೈಮ್ಸ್ ಬೀಯಿಂಗಲ್ಲಿ ಎಷ್ಟು ಸ್ಟ್ರೆಸ್ ಇದೆ ಅಂದರೆ, ನಮಗೆ ಆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಟೈಮ್ ನಮಗೆ ನಾವು ಕೊಡಬೇಕು. ಆ್ಯಂಡ್ ಆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದಾಗಲಿ, ಅದು ತಿಂತವ್ರಂಥ ಊಟನ ಡೈಜೆಸ್ಟ್ ಮಾಡೋದಾಗಿರಲಿ, ಒಂದು ಸ್ವಲ್ಪ ಟೈಮ್ ಮೆಡಿಟೇಷನ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಇಲ್ಲ ಜಿಮ್ಮಿಂಗ್ ಆಗಿರ್ಬೋದು, ಯಾವುದಾದ್ರೂ ಒಂದು ಮಾಡಿ ನಮಗೆ ನಾವು ಒಂದು ಸ್ವಲ್ಪ ಟೈಮ್ ಕೊಟ್ಟು ಮೀ ಟೈಮ್ ಅಂತ ಇಟ್ಕೊಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಮೆಂಟಲ್ ಪೀಸ್ ತುಂಬ ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ಮಾಡಿ ನಂಗೆ ತುಂಬ ಮೆಂಟಲ್ ಪೀಸ್ ಸಿಗ್ತಿತ್ತು, ನಾನು ಮಾಡ್ತಾ ಇದ್ದೆ. ಸೊ ಹಾಗೆ ನಂಗೆ ಸ್ಟ್ರೆಂತ್ ಕೂಡ ಸಿಗ್ತಾ ಇತ್ತು ಆಸ್ ಅ ಗಿಫ್ಟ್. ಓಕೆ, ವರ್ತೂರ್ ಅವರೇ ಮೇಡಮ್ ಕೇಳಿಸ್ತಾ ಇದೆಯಾ? ಇದು ಬೀನ್ ಬ್ಯಾಗ್ ಎಷ್ಟು ತಗೊಂಡೋದ್ರಿ ಮನೆಗೆ? ಕೇಳಿಸ್ತಾ ಇದೆ. ಏನ್ ಮೇಡಮ್? ಬೀನ್ ಬ್ಯಾಗು ಎಷ್ಟು ತಗೊಂಡೋದ್ರಿ ಮನೆಗೆ?
ಇಲ್ಲ ಮೇಡಮ್ ಆ ರೆಡ್ ಕಲರ್ ಬೀನ್ ಬ್ಯಾಗ್ ಕೇಳಿದೀನಿ. ಹಾ. ಮೋಸ್ಟ್ಲಿ ನಾಳೆ ಹೋಗ್ತೀನಿ, ಆದ್ರೆ ನಾಳೆ ತಗೊಂಬರ್ತೀನಿ ಮೇಡಮ್. ಅಲ್ಲ, ಒಂದೇ ಬಿನ್ ಬ್ಯಾಗ್ ತಗೊಂಡ್ ಹೋಗ್ತೀರಾ ನೀವು? ಹೇಗೆ ಪಾಪ ತುಕಾಲಿ ಬೇಜಾರ್ ಮಾಡ್ಕೊಳಲ್ವಾ? ಇಲ್ಲ, ನಂದು ನಾನ್ ತಗೊಂತೀನಿ. ಅವ್ರು ತಗೊಂಡಿಲ್ಲ. ಆಕ್ಚುಲಿ ತುಕಾಲಿ ಅವ್ರ ಮನೆಯಲ್ಲಿ ಒಂದ್ ಸೆಟಪ್ ನಡೆದೈತಂತೆ. ಅದು ನಾನು ಹೋಗಿ ನಾವು ಹೋದಾಗ ಮಾತ್ರ ಕುತ್ಕೊಬೇಕಂತೆ. ಸೊ ಹಂಗೆ ನಾನು ಆಕ್ಚುಲಿ ನಾನು ಬಾಲ್ಕನಿನೇ ಕ್ರಿಯೇಟ್ ಮಾಡ್ತೀನಿ ಮೇಡಮ್ ಇಲ್ಲಿ. ಬಿಗ್ ಬಾಸ್ ಮನೆ ಬಾಲ್ಕನಿ, ಬಿಗ್ ಬಾಸ್ ಮನೆಯಿಂದ ಏನಾದ್ರೂ ನಾನು ತಗೊಂಡ್ ಬಂದಿದ್ದೀನಿ ಅಂದ್ರೆ ಒಂದು ಫ್ರೆಂಡ್ಶಿಪ್ ಮತ್ತೆ ಇನ್ನೊಂದು ಬಾಲ್ಕನಿ, ಅದು ಇಲ್ಲೂನು ಯೂಸ್ ಆಗುತ್ತೆ. ಯಾಕಂತಂದ್ರೆ ಒಂದು ಬಾಲ್ಕನಿನಲ್ಲಿ ಅದು ಸಪರೇಟ್ ಬಾಲ್ಕನಿ ಅಲ್ವಾ, ಅದ್ರಲ್ಲಿ ಕೂತು ಇಲ್ಲಿ ನಮ್ ದನಗಳು ನೋಡೋದಿರ್ಬೋದು, ಬರ್ದಿರೋರ್ನ ಮಾತಾಡ್ಸಕ್ಕೆ ಒಂದು ಒಳ್ಳೆ ಇದ್ ಮಾಡ್ಕೊಂತೀನಿ. ಯಾರೇ ಬಂದ್ರು ಇನ್ಮೇಲೆ ಬೀನ್ ಬ್ಯಾಗ್ ಮೇಲೆ ಕುಂಡ್ರಸೆ ಮಾತಾಡ್ತೀನಿ ಮೇಡಮ್. ಓಕೆ, ಅಲ್ಲಿ ಬೀನ್ ಬ್ಯಾಗ್ ನಿಮ್ ಸೆಟಪ್ ಏನ್ ಮಾಡಿಸ್ತಿರಲ್ಲ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಕರೆಸ್ತೀರಾ, ಪಾರ್ಟಿ ಮಾಡ್ತೀರಾ? ಹೌದು ಮೇಡಮ್, ಅದಂತೂನು ನಾನು ಯಾರು ಹೇಳಿಲ್ಲ ಮನೆಯಲ್ಲಿ, ನಾನು ಫಸ್ಟೇ ಹೇಳಿರೋ ವ್ಯಕ್ತಿ ನಾನೇನೇನೆ. ನಿಮ್ಗೆ 2 ಪಾರ್ಟಿ ಇದೆ, ಒಂದು ವೆಜ್ ಪಾರ್ಟಿ, ಒಂದು ನಾನ್ ವೆಜ್ ಪಾರ್ಟಿ. ಎರಡೂನು ತೋಟದಲ್ಲೇನೆ ಬಂದು ಉಳ್ಕೊಂಡು ಅವತ್ತು ನಮ್ಮ ಬಿಗ್ ಬಾಸ್ ಟೀಮ್ ಮಾತ್ರ ಇರ್ಬೇಕು. ಯಾಕಂದ್ರೆ ಆ ಪ್ರೈವೇಸಿ ಅವರು ಬೇರೆಯವರು ಇವಾಗ ಬಂದ್ರೆ ಅದು ಬರಲ್ಲ. ಈ ಅದೇ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗಿದ್ರೆ ಹಂಗೆ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ನಾವು ಮಾತ್ರ ಎಲ್ಲ ಇದ್ದು, ಎಲ್ಲ ಐಟಮ್ ಇದ್ದು, ಏನೇನ್ ಕುಕ್ ಮಾಡ್ತಾರೋ ನೋಡ್ಕೊಂಡು ಅದು ಒಂದು ಇದ್ರ ತರ ಮಾಡಿ, ಮತ್ತೆ ಬೆಳಿಗ್ಗೆ ಅವ್ರಿಗೆ ಇಷ್ಟವಾದ ನಾನ್ ವೆಜ್ ಅಕ್ಷಯ್ ದಮ್ ಬಿರಿಯಾನಿ ಇರ್ಬೋದು, ಮತ್ತೆ ಏನೇನ್ ತಿಂತಾರೋ ಎಲ್ಲ ನಾನ್ ವೆಜ್ ಎಲ್ಲ ಕೊಟ್ಟು ಕುಡಿಯೋರ್ಗೆಲ್ಲ ಎಣ್ಣೆ ಕೊಟ್ಟು ಮಾಡ್ಬೇಕಂತ ಮೇಡಮ್. ನೀವೇನ್ ಮಿಸ್ ಮಾಡಿದ್ರು? ಪನ್ನೀರ್ ಮಿಸ್ ಮಾಡಂಗಿಲ್ಲ ನೋಡಿ ಮತ್ತೆ. ಅಯ್ಯೋ ಸಂಗೀತ ಆಮೇಲೆ ಅಲ್ಲೇ ಜಗಳಕ್ಕೆ ಬೀಳ್ತಾಳೆ, ಪನ್ನೀರ್ ಇಲ್ಲ ಏನಿದು ವರ್ತು ಅಂತ. ಆಕ್ಚುಲಿ ವರ್ತದವ್ರೆ, ನಿಮ್ಗೊಂದ್ ಕ್ವಶನ್, ನಿಮ್ಗೆ ಸಂಗೀತ ನೋಡಿದ್ರೆ ಭಯ ಆಗ್ತಿತ್ತಾ, ಇಲ್ಲ ನಮ್ರತನ್ ಕಣ್ ನೋಡಿದ್ರೆ ಭಯ ಆಗ್ತಿತ್ತಾ? ಅವರು ಇದು ನಮ್ರತೆ ಹೇಳ್ತಾ ಇದ್ರು. ಯಾರ್ ಕಣ್ಣು ಮೇಡಮ್? ಅಂದ್ರೆ ವರ್ತೂರ್ ಅವರಿಗೆ ಸಂಗೀತ ನೋಡಿದ್ರೆ ಭಯ ಆಗ್ತಿತ್ತ, ಇಲ್ಲ ನಮ್ರತನ್ ಕಣ್ ನೋಡಿದ್ರೆ ಭಯ ಆಗ್ತಿತ್ತಾ? ಇಲ್ಲ ಇಲ್ಲ, ನಮ್ರತ ಸಂಗೀತ ಲುಕ್ ಕೊಡೋಳು ಅಷ್ಟೇ, ಆತರ ಏನಿಲ್ಲ. ಬಟ್ ನಮ್ರತ ಕಣ್ಣು ನಿಜವಾಗ್ಲೂ ಹೇಳ್ತೀನಿ ಸೀರಿಯಸ್ ಆಗಿ, ಅದ್ರ ನೋಡ್ಬಿಟ್ರೆ ಅಂತೂನು ನಾನು ಹಿಂಗೆ ಸಡನ್ ನೋಡ್ತಾ ಇದ್ದೆ. ಹಿಂಗ್ ನೋಡಿದ ತಕ್ಷಣ ಏನೋ ಮೂಡ್ ಸರಿ ಇಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟೆ. ಅದು ಆಕ್ಚುಲಿ ರಿಯಲ್. ಅದು ಅವಳು ನಮ್ರತ ಕಣ್ಬಿಟ್ರೆ ಅಂತೂ ನೋಡಕ್ ಆಗಲ್ಲ. ಮೋಸ್ಟ್ಲಿ ನೀವು ಮಾಡಿರ್ತೀರೇನೋ ಅದು ಏನೂ ಇಲ್ಲ, ರಿಯಲ್ ಆಗಿನೇನೆ ಅದು. ಇಲ್ಲ, ನಮ್ರತಾನೆ ಹೇಳಿದ್ ನಮ್ಗೆ. ಆಕ್ಚುಲಿ ನನ್ ಕಣ್ಣು ನೋಡಿದ್ರೆ ವರ್ತೂರ್ ಅವ್ರು ತುಂಬಾ ಹೆದರ್ಕೊಂತಾರೆ ಅಂತ. ಆಕ್ಚುಲಿ ಸಂಗೀತ ಅವರಿಗೆ ಕೇಳಬೇಕು, ನಿಮ್ಮ ಮತ್ತೆ ನಮ್ರತ ಒಂದು ಬಾಂಡು ಅಂದ್ರೆ ಕೊನೆ ದಿನಗಳಲ್ಲಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅದೊಂದು ಫೀಮೇಲ್ ಫ್ರೆಂಡ್ಶಿಪ್ ಬೇಕು ಅಂತೇಳಿ ನಮ್ರತಾಗೂ ಅನ್ನಿಸ್ತಾ ಇತ್ತಂತೆ. ಅಟ್ ದ ಸೇಮ್ ಟೈಮ್ ನೀವು ಇಬ್ರು ಒಟ್ಟಿಗೆ ಕ್ಲೋಸ್ ಆದ್ರಿ. ಆ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಿದ್ರೆ ಸಂಗೀತ. ನಾನು ಮುಂಚೆ ಹೇಳ್ದಂಗೆ ನಾವು ಬೇರೆಯವ್ರ ಜೊತೆ ಬೆರೆತ ಮೇಲೆ ಗೊತ್ತಾಗೋದು ಅವ್ರ ವ್ಯಕ್ತಿತ್ವ ಏನು, ಅವರಲ್ಲಿ ಎಷ್ಟು ಪಾಸಿಟಿವಿಟಿ ಇದೆ ಅಂತ ನಾವು ನೋಡ್ಬೋದು. ದೂರದಿಂದ ನೋಡಿದಾಗ ಎಲ್ಲ ಕೆಟ್ಟದಾಗ ಕಾಣಿಸ್ಬೋದು. ಸೊ ನಂಬಿರ್ತಾದೇನು ಅಂದರೆ ಅವರು ನನ್ನ ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲೂ ಸುಮಾರಷ್ಟು ಇದ್ವು. ಸೊ ಇಬ್ಬರು ಕೂತ್ಕೊಂಡು ತನ್ನ ಪೇನ್ಗಳನ್ನ ಶೇರ್ ಮಾಡ್ಕೊಂಡಾಗ ಎಷ್ಟು ಸಿಮಿಲಾರಿಟಿ ಇದೆ ನಮ್ಮ ಥಾಟ್ ಪ್ರಾಸೆಸಲ್ಲಿ. ನಾವಿಬ್ಬರು ಕರಿಯರ್ ಓರಿಯೆಂಟೆಡ್ ಅಂತ ಗೊತ್ತಾಯಿತು. ಅವರಲ್ಲಿ ನಾನು ತುಂಬ ಸ್ಟ್ರೆಂತ್ನ ನೋಡ್ತಿದ್ದೆ, ಎಲ್ಲೋ ಅವರು ಅದನ್ನ ಮುಚ್ಚಿಟ್ಕೊತಿದ್ರು ಅಂತ ಅನಿಸ್ತು. ಅವ್ರು ಎಷ್ಟು ಹೊರಗೆ ಬಂದರು, ಅದಾದಮೇಲೆ ಅವರಲ್ಲಿರೋ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಗ್ತಾ ಬಂತು ಮುಂದೆ ಮುಂದೆ. ಸೊ ಶೀಸ್ ಅ ಪ್ಯೂರ್ ಹಾರ್ಟ್. ನಂಗೆ ತುಂಬ ಇಷ್ಟ ಆಗುತ್ತೆ ಅವರ ಫ್ರೆಂಡ್ಶಿಪ್. ಅವರು ಆ್ಯಸ್ ಅ ಫ್ರೆಂಡ್ ಆದರು ಅಂದರೆ ಅವ್ರು ನಿಲ್ತಾರೆ ಅವ್ರ ಫ್ರೆಂಡಿಗೋಸ್ಕರ, ಯಾವತ್ತೂ ಬಿಟ್ಕೊಡಲ್ಲ, ಏನೇ ಆದರೂ ಬಿಟ್ಕೊಡಲ್ಲ. ಐ ಲವ್ ದಟ್ ಕ್ಯಾರೆಕ್ಟರ್ ಅಬೌಟ್ ಹರ್. ಶಿ ಇಸ್ ಅ ಸ್ವೀಟ್ ಹಾರ್ಟ್ ಆ್ಯಂಡ್ ಶಿ ಇಸ್ ವೆರಿ ಬ್ಯೂಟಿಫುಲ್. ನಂಗೆ ತುಂಬ ಇಷ್ಟ. ಅವ್ರು ಎಂಥ ಅದ್ಭುತ ಡ್ಯಾನ್ಸರ್ ಅಂದರೆ, ಅವ್ರು ಹೋದ್ಮೇಲೆ ನಾನು ಒಂದು ಫುಲ್ ನೈಟ್ ನಾನು ಬೇಜಾರದಲ್ಲಿದ್ದೆ. ಅಫ್ಕೋರ್ಸ್ ನಾವೆಲ್ಲ ಫೈನಲಿಸ್ಟ್, ಇನ್ನೊಂದು ವಾರದಲ್ಲೆಲ್ಲ ಹೋಗಬೇಕಿತ್ತು. ಬಟ್ ಅವ್ರು ಹೋದಾಗ ತುಂಬ ಬೇಜಾರಾಯಿತು. ಆ ಕಳೆದಿರೋ ಎಲ್ಲ ಕ್ಷಣಗಳು ನೆನಪಾದ್ವು. ಆ್ಯಂಡ್ ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಡ್ಯಾನ್ಸ್ ಮಾಡ್ತಿರ್ಬೇಕಿದ್ರೆ ಅವ್ರು ಮಿಸ್ಸಿಂಗ್ ಇದ್ದಾಗ ತುಂಬ ಮಿಸ್ ಮಾಡಿಕೊಂಡೆ ಅವ್ರನ್ನ. ಸೊ ಆ ಒಂದು ಫೀಮೇಲ್ ಫ್ರೆಂಡ್ಶಿಪ್ಪು ಅಥವಾ ಅವ್ರ ವ್ಯಕ್ತಿತ್ವನೇ ಆಗುವ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ ಅವರು. ಸೊ ನಂಗೆ ತುಂಬ ಇಷ್ಟ ಆಗ್ತಾರೆ ಅದಕ್ಕೆ. ಓಕೆ, ವರ್ತೂರ್ ಅವರೇ ನಾ ಮಾತಾಡ್ತಿರೋದು ಕೇಳಿಸ್ತಿದ್ಯಾ ನಿಮ್ಗೆ? ಮೇಡಮ್. ಓಕೆ, ವರ್ತೂರ್ ಅವ್ರಿಗೆ ಬಿಗ್ ಬಾಸ್ ಇಂದ ಆಫರ್ ಬಂದಿದ ತಕ್ಷಣ ಫಸ್ಟ್ ತಲೆಯಲ್ಲಿ ಏನ್ ಓಡ್ತು ಅಂತ? ಬಿಕಾಸ್ ನಿಮ್ಮ ಊರಿನಲ್ಲಿ ನೀವು ಆಲ್ರೆಡಿ ಸಿಕ್ಕಾಪಟ್ಟೆ ಫೇಮಸ್ ಇದ್ರಿ. ಆ್ಯಂಡ್ ನಿಮ್ಮ ತುಂಬ ಎಷ್ಟೊಂದು ವಿಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ನಿಮ್ಮ ಡೈಲಾಗ್ಸ್ ಎಲ್ಲನೂ. ಅಂದರೆ ನಿಮ್ಮ ಖಡಕ್ ಮಾತು. ನಿಮಗೆ ಬಿಗ್ ಬಾಸ್ ಇಂದ ಆಫರ್ ಬಂದಾಗ ಏನು ಓಡ್ತು ತಲೆಯಲ್ಲಿ ಫಸ್ಟು ಅಂತ? ಮೇಡಮ್, ಬಿಗ್ ಬಾಸ್ ಇಂದ ನನ್ಗೆ ಫಸ್ಟ್ ಒಂದು ಆಫರ್ ಬಂದವಾಗ ನಮ್ಮೂರ್ ಕೆರೆ ಮೇಲೆ ದುಗ್ಲಾಮನ್ ದೇವಸ್ಥಾನ ಹತ್ರನೇ ಬರ್ತಾ ಇದ್ದೆ. ಸರಿ ಬಂತು ಬಿಡು, ನಾನು ಯಾರಿಗೂ ಹೇಳಿರಲಿಲ್ಲ. ಮತ್ತೆ ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಮತ್ತೆ 2-3 ದಿನ ಬಿಟ್ಟು ಅಲ್ಲೇ ಬರುತ್ತೆ.
ಆಮೇಲೆ ಬಂದು ಮನೆಯಲ್ಲಿ ಹೇಳ್ತೀನಿ ಈ ತರ ಬಂತು ಅಂತ, ದಯವಿಟ್ಟು ಹೋಗು ಅಂತಾನೆ ಹೇಳಿದ್ರು. ಆ ಟೈಮಲ್ಲಿ ನಮ್ಮ ಮಾವ ಅವ್ರಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ನಮ್ ದೊಡ್ಡಪ್ಪ ಅವ್ರಿಗೆ ಇದಾಗಿರುತ್ತೆ. ನಾನು ಏನಪ್ಪಾ ಅಂತಂದೆ, ಏನು ಥಿಂಕ್ ಮಾಡ್ಬೇಡ ಹೋಗು ಅಂದ್ರು. ಮತ್ತೆ ನಾನು ಇನ್ನೊಂದ್ ದಿನ ಬೆಳಿಗ್ಗೆ ಅಲ್ಲೇ ಬರ್ಬೇಕಾದ್ರೆ ಅಲ್ಲೇ ಫೋನ್ ಮಾಡಿ ಕನ್ಫರ್ಮೇಶನ್ ಕೊಟ್ಟಿದ್ ಮೇಡಮ್ ನಾನು. ಓಕೆ, ಅದು ವರ್ತೂರ್ ಅವರೇ ನನಗೆ ನಿಮ್ ಜೊತೆ ವೈಭವ ಮಾತಾಡ್ತೀನಿ. ಕಾಣಿಸ್ತು. ಅಂತಂದ್ರೆ ಆ ದೇವಸ್ಥಾನ ನಾನು ತುಂಬಾ ದೇವ್ರುಗಳು ನಂಬ್ತೀನಿ. ಓಕೆ, ವರ್ತೂರ್ ಅವರೇ ನಿಮ್ ಜೊತೆ ಮಾತಾಡ್ತೀನಿ. ಸಂಗೀತ ಅವರೇ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಫ್ಯಾನ್ಸಿಗೆ, ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ? ಯಾಕಂದರೆ ನಿಮಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ಯಾನ್ಸ್, ಅವರೆಲ್ಲರ ಬಗ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಆಫ್ ಆಲ್ ನಾನು ಮನೇಲಿ ಒಳಗೆ ಎಷ್ಟು ಕಷ್ಟ ಅನುಭವಿಸ್ತಿದ್ನೋ ಅಥವಾ ಏನೇನು ಫೇಸ್ ಮಾಡ್ತಿದ್ನೋ ಆ ಸ್ಟ್ರೆಸ್ ಜೊತೆಗೆ ನನ್ನ ಫ್ಯಾಮಿಲಿ ಹೊರಗಡೆ ಅಷ್ಟೇ ಸ್ಟ್ರೆಸ್ ಫೇಸ್ ಮಾಡ್ತಿತ್ತು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್. ಸ್ಪೆಷಲಿ ನನ್ನ ಅತ್ತಿಗೆ ಸುಚಿ ಅವ್ರ ಕಾರಣದಿಂದ ನಾನು ಅಲ್ಲಿ ಹೋದೆ. ಆ್ಯಂಡ್ ಅವರು ಎಷ್ಟು ಸ್ಟ್ರಗಲ್ ಫೇಸ್ ಮಾಡಿದ್ರು ಇಲ್ಲಿ ಬಂದು ನಂಗೆ ಗೊತ್ತಾಗ್ತಾ ಇದೆ ಇಟ್ ವಾಸ್ ಟೂ ಟ್ರೊಮ್ಯಾಟಿಕ್ ಅಂತ. ಸೊ ಬಟ್ ಸ್ಟಿಲ್ ಇಡೀ ಜರ್ನಿಲಿ ನಾನಾಗಿರ್ಬೋದು ಅವರಾಗಿರ್ಬೋದು ಸುಮಾರು ಕಲ್ತಿದ್ದೀವಿ. ಐ ಆಮ್ ರಿಯಲಿ ಗ್ರೇಟ್ಫುಲ್ ನನ್ನ ಫ್ಯಾಮಿಲಿಗೆ ನನ್ನ ಜೊತೆ ನಿಂತಿದ್ದಕ್ಕೆ. ಅದ್ರ ಜೊತೆಗೆ ₹1 ಕೂಡ ಪೇ ಮಾಡಿದೆ. ನನ್ನ ಫ್ಯಾನ್ಸ್ ನನ್ನ ಆ ರೇಂಜಿಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಬಿಕಾಸ್ ಅವ್ರು ನೋಡ್ತಿರೋದು ವ್ಯಕ್ತಿತ್ವ, ಈ ವ್ಯಕ್ತಿತ್ವದ ಗೇಮಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಇದೆ. ಇಷ್ಟು ಪ್ರೀತಿನ ಸಾಧಿಸಿದ್ದೀನಿ ಅಂತ. ಕಪ್ ಗೆಲ್ಲಿದ್ರು ಪರವಾಗಿಲ್ಲ, ಇಷ್ಟು ಹೃದಯಗಳನ್ನ ಗೆದ್ದಿದ್ದೀನಿ ಅನ್ನೋದೊಂದು ತುಂಬ ಖುಷಿ ಇದೆ. ಆದರೆ ಎಲ್ಲರ ಜೊತೆಗೆ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ಲರ ಫ್ಯಾನ್ಸಿಗೂ ಕೂಡ, ಈ ಗೇಮ್ ಅನ್ನೋದ್ರಲ್ಲಿ ದ್ವೇಷ ಅನ್ನೋದಿದ್ದೇ ಇರುತ್ತೆ, ಕಿತ್ತಾಟ ಅನ್ನೋದಿದ್ದೇ ಇರುತ್ತೆ, ಅಷ್ಟೇ ಖುಷಿ ಪ್ರೀತಿ ಕೂಡ ಇರುತ್ತೆ. ಈ ಮನೆ ಇನ್ನು ಮುಖ್ಯ ದ್ವಾರದಿಂದ ಕಾಲಿಡ್ತಿದ್ದಂಗೆ ಆ ಫೀಲಿಂಗ್ಸ್ಗಳು, ಆ ದ್ವೇಷಗಳು ಅಲ್ಲಿಗೆ ಮುಕ್ತಾಯವಾಗುತ್ತೆ. ಆ ಗೇಮ್ ಅನ್ನೋದು ಅಲ್ಲಿಗೆ ಮುಗಿಯುತ್ತೆ, ಹೊಸ ಆರಂಭ ಶುರು ಆಗುತ್ತೆ. ಆ ಆರಂಭದಿಂದ ನಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಪ್ರೇಯರ್ಸ್ ಮೇಲೆ ನಮ್ಗೆಲ್ಲರಿಗೂ ಇದೆ. ಹೊಸದೊಂದು ಲೈಫ್ ಶುರು ಆಗಿದೆ, ಎಲ್ಲರೂ ಫೇಮಸ್ ಆಗಿದ್ದಾರೆ ಇವಾಗ. ಸೊ ನಾವೆಲ್ಲ ಖುಷಿ ಪಡ್ತೀವಿ. ಅದೆಲ್ಲ ಅಲ್ಲಿಗೆ ಬಿಟ್ಟು ಮುಂದೆ ಹೋಗಿದ್ದೀವಿ, ಮುಂದೆ ಬಂದಿದ್ದೀವಿ. ನೀವುಗಳು ಕೂಡ ಫ್ಯಾನ್ಸ್ ಆಗಿಬಿಟ್ಟು ಹೇಗೆ ನಿಮ್ಮ ಪ್ಲೇಯರ್ಸ್ನ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಅದೇ ಥರ ಇನ್ನೊಬ್ರು ಪ್ಲೇಯರ್ಗೆ ಫ್ಯಾನ್ಸ್ ಕೂಡ ಪ್ರೀತಿ ತೋರಿಸಿ ನೀವುಗಳು ಆ ಪ್ರೀತಿನ ಶುರು ಮಾಡಬೇಕು. ಅವಾಗ ಎಲ್ಲರೂ ಕೂಡ ಒಂದಾಗ್ತಾರೆ. ಸೊ ಪ್ಲೀಸ್ ಸ್ಪ್ರೆಡ್ ಲವ್, ಎಲ್ಲರೂ ಖುಷಿಯಾಗಿರಿ. ಯಾರು ಯಾರಿಗೂ ಯಾವ ರೀತಿಗೂ ರೇಟ್ ಕ್ರಿಯೇಟ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸಿಗೂ, ಮುಂಬರೋ ಎಲ್ಲ ಪ್ರಾಜೆಕ್ಟ್ಸಿಗೂ ಆಲ್ ದ ವೆರಿ ಬೆಸ್ಟ್. ಯಾವಾಗಲೂ ಹೀಗೆ ನಗ್ನಾಗ್ತಾ ಇರಿ, ಇಷ್ಟೇ ಸ್ಟ್ರಾಂಗ್ ಆಗಿರಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದಿದ್ದಕ್ಕೆ ಆ್ಯಂಡ್ ನನ್ನ ಪರ್ಸ್ಪೆಕ್ಟಿವ್ನ ತಿಳ್ಕೊಂಡಿದ್ದಕ್ಕೆ. ಸೊ ಖುಷಿ ಆಗ್ತಿದೆ. ಒಳ್ಳೆಯದಾಗಲಿ ನಿಮಗೂ ಕೂಡ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ವರ್ತೂರ್ ಸಂತೋಷ್ ಅವರು. ಬನ್ನಿ, ಅವ್ರನ್ನ ಬಿಗ್ ಬಾಸ್ ಜರ್ನಿನ ಕೇಳ್ತಾ ಇದ್ವಿ, ಇನ್ನಷ್ಟು ಅವ್ರ ಜೊತೆ ಮಾತಾಡೋದಿದೆ. ವರ್ತೂರ್ ಅವರೇ. ಹಾ ಮೇಡಮ್, ಹೇಳಿ ಮೇಡಮ್. ಓಕೆ, ವರ್ತೂರ್ ಅವರೇ, ನೀವು ಫೇಮಸ್ ಆಗಿದ್ದೆ ಆಕ್ಚುಲಿ ಹಳ್ಳಿಕಾರ್ ಹೋರಿಗಳಿಂದ. ಹೌದು. ಅದ್ರ ಬಗ್ಗೆನೇ ನೀವೊಂದು ಸಮಾವೇಶ ಕೂಡ ಮಾಡಬೇಕು ಅಂತ ಇದ್ರಿ, ಒಂದು ಕಾಂಪಿಟೇಷನ್ ಏನೋ ಆರ್ಗನೈಸ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಪ್ಲಾನ್ ಎಲ್ಲ ನಡೀತಿದ್ಯಾ ಹೇಗೆ? ಹೌದು ಹೌದು ಮೇಡಮ್, ಅದು ಆಲ್ರೆಡಿ ನಾವು ಒಂದ್ಸಲಿ ಮಾಡಿದಿರಿ ಮೇಡಮ್. ನ್ಯಾಷನಲ್ ಲೆವೆಲ್ ರೇಸ್ ಸಕ್ಸಸ್ಫುಲ್ ಆಗಿ ಮಾಡಿದಿರಿ. 3 ಕ್ಯಾಟಗರಿ: ಹಳ್ಳಿಕಾರು ಬೀಜದ ಹೋರಿಗಳು, ಹಳ್ಳಿಕಾರು ಕಸಿ ಎತ್ತುಗಳು, ಮತ್ತೆ ಹಳ್ಳಿಕಾರು ಹೆಣ್ಣಸುಗಳು ಅಂತ. ಈ ಸಲಿ ಕರುಗಳ ರೇಸ್ ಮಾಡಬೇಕು ಅಂತ ಹೋದ್ ವರ್ಷ ನಾನು ಹೇಳಿದ್ದೆ. ಸುಮಾರು ಜನ ಯುವಕರು ಎಲ್ಲ ಕರುಗಳು ಕಟ್ಕೊಂಡಿದ್ದಾರೆ. ಒಂದ್ಸಲಿ ನಾನು ಅದು ನೋಡ್ಬೇಕು ಎಷ್ಟು ಕಟ್ಟಿದ್ದಾರೆ, ಆ ರಿವ್ಯೂಸ್ ನೋಡ್ಕೊಂಡು ಈ ವರ್ಷ ಚೆನ್ನಾಗಿ ಮಾಡಿದರೆ ಕರುಗಳ ರೇಸ್ ಮಾಡಿಸ್ತೀನಿ. ಇಲ್ಲ ಅಂತಂದ್ರೆ ಮಾಮೂಲಿ ದನದ ರೇಸು ಮಾಡ್ಬೇಕು ಅಂತ. ಅದ್ರಲ್ಲಿ ಸ್ವಲ್ಪ ಇದೈತೆ, ಹೆಂಗೆ ಬಂದೈತೆ ಅದು ಸ್ವಲ್ಪ ನೋಡ್ಕೊಂತೀನಿ. ಅದ್ ನೋಡ್ಕೊಂಡು ಬಟ್ ರೇಸ್ ಅಂತೂ ಪಕ್ಕಾ ಮಾಡೇ ಮಾಡ್ತೀರಿ. ಇದು ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ರು ದನ ಕಟ್ಟಕ ಅನುಕೂಲ ಇರೋರು ಕಟ್ಟಿ ಇದ್ರನ್ನ ಸಾಕಿ ಬೆಳೆಸ್ಬೇಕು ಅಂತ. ಆಮೇಲೆ ನೀವ್ ಹೇಳಿದ್ರಿ ಹಳ್ಳಿಕಾರಿಂದಾನೆ ಅಂತ. ಮೇಡಮ್, ದನ ನಮ್ ತಾತನೂ ಕಟ್ತಾ ಇದ್ದ, ನಮ್ಮ ಅಪ್ಪನೂ ಕಟ್ತಾ ಇದ್ದ, ನಾಟಿ ದನ ಅಂತ ಕಟ್ತಾ ಇದ್ರು. ಹಳ್ಳಿಕಾರ್ ದನ, ಹಳ್ಳಿಕಾರ್ ಅಂತ ಹೇಳಿದ್ಕೆ ಇವತ್ತು ಹಳ್ಳಿಕಾರ್ ಸಂತೋಷ ಅಂತ ಒಂದು ಹೆಸರು ಕೊಟ್ಟಿದ್ದಕ್ಕೆ ಕೆಲವರೆಲ್ಲ ಏನೇನೋ ಹೇಳಿದ್ರಂತೆ. ಮೇಡಮ್, ಜನ ಕೊಟ್ಟಿರೋದನ್ನ ಸ್ವೀಕಾರ ಮಾಡೋದಕ್ಕ ಅದಕ್ಕೆ ಯಾರನ್ನೋ ಕೇಳಿ ತಕೊಬೇಕು ಅನ್ನೋದು ಏನು ಇಲ್ಲ. ಒಂದು ನಾಟಿ ದನ ಅಂತ ಹೇಳ್ಕೊಂಡಿರೋದನ್ನ ಹಳ್ಳಿಕಾರ ಅಂತ ಹೇಳ್ದವಾಗ ಇದೇ ವರ್ತೂರ್ ಸಂತೋಷ್ ಬೇಕಾಗಿತ್ತು. ಇದೇ ವರ್ತೂರ್ ಸಂತೋಷ್ ಪ್ರತಿಯೊಂದ್ರಲ್ಲೂ ಎಲ್ಲಾದ್ರೂ ಹೋಗಿರಿ ಆತ್ಮ ಮುಟ್ಕೊಂಡು ಹೇಳ್ಕೊಬೇಕು ಅವ್ರವ್ರೆ ದನ ಕಟ್ಟಿರೋರು ಹಳ್ಳಿಕಾರ ಅಂತ. ಅದಕ್ ಮುಂಚೆ ಯಾಕೆ ಹೇಳಿಲ್ಲ? ಅದಕ್ ಮುಂಚೆ ಯಾಕೆ ಹಳ್ಳಿಕಾರ ಓರಿ ಅಂತ ಯಾಕೆ ಮಾಡಿಲ್ಲ? ಅದ್ ಅವ್ರವ್ರೆ ಪ್ರಶ್ನೆ ಹಾಕೊಬೇಕು. ಇದಕ್ಕ ನಾನು ಯಾರ ಹೆಸರು ತಗೋಣ ಅಂತ ದೊಡ್ಡ ವ್ಯಕ್ತಿಗಳೇ ಅಲ್ಲ. ಫಸ್ಟ್ ಆಫ್ ಆಲ್ ತಗೊಂಡ್ ಅವ್ರ ಹೈಲೈಟ್ ಮಾಡಕ್ಕೆ ನಾನು ಈ ವೇದಿಕೆಯನ್ನು ಬಳಸ್ಕೊಳಲ್ಲ. ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಕ್ ನಾನು ಒಂದೇ ಹೇಳೋದು, ಹಳ್ಳಿಕಾರ್ ಅನ್ನೋದ್ರಕ ಎಷ್ಟೋ ಕೊಡ್ಬೇಕು ನನ್ನ ಕಡೆಯಿಂದ ಕೊಟ್ಟಿದ್ದೀನಿ, ಕೊಡ್ತೀನಿ. ನಾನು ಸಾಯೋವರ್ಕುನು ಆ ಭಗವಂತನ
ಬಸವೇಶ್ವರ್ನು ಆ ಅಪ್ಪನ್ನ ಕರೆಕ್ಟ್ ಆಗಿ ಮೆರೆಸಿದ್ರೆ ಕುಂಬಿನ ಕಳಶ ಆಗಿ ಇಕ್ಕಿ ಮೆರೆಸ್ತಾನೆ. ಏನಾದ್ರೂ ವ್ಯತ್ಯಾಸ ನಡೆದ್ರೆ ಕಾಲಲ್ಲಿ ಇರೋ ಲಾಳ ಹಾಕಿ ತುಳಿತಾನೆ. ಅದು ನಡೀತೈತೆ. ನಾನ್ ಏನಾನ ಆ ಅಪ್ಪನಿಗೆ ಮೋಸ ಮಾಡಿದ್ರೆ, ನಾನು ಮನ್ಸಲ್ಲಿ ಆ ಅಪ್ಪನ್ ನಿಕ್ಕೊಂಡು ನಾನು ಬೇರೆ ರೀತಿ ಬೆಳ್ಕೊಂಡು ಇಲ್ಲ ಏನೋ ಮಾಡ್ಕೊಬೇಕಂತಿದ್ರೆ ತೋರ್ಸ್ಲಿ, ನಾನು ಅದಕ್ಕೆ ಸಿದ್ಧ. ನಾನು ಇಲ್ಲಿ ನೇರವಾಗಿರೋದಕ್ಕೆ ಇವತ್ತು ಆ ಅಪ್ಪನು ನನ್ನ ಜೊತೆನಲ್ಲಿ ಕೈ ಬಿಡ್ದಿರ ಇಲ್ಲೋರ್ಗೂ ಕರ್ಕೊಂಡ್ ಬಂದಾನೆ, ಇನ್ನ ಮುಂದಕ್ಕೂ ಕರ್ಕೊಂಡು ಹೋಗ್ತಾನೆ. ಸುದೀಪ್ ಸರ್ ನಮ್ಮ ರೇಸ್ಗ್ ಬರ್ತೀನಿ ಅಂತ ಹೇಳವ್ರೆ ಅಂತ ಅಂದವಾಗೆ ತಿಳ್ಕೊಬೇಕು ಆ ಅಪ್ಪನ್ ನಮ್ಮನ್ನ ಎಲ್ಲಿ ಇಟ್ಕೊಂಡವ್ನೆ ಅನ್ನೋದು. ಈ ಜನ ಅಪಾರವಾದ ಜನ ಸಂಪಾದನೆ ಮಾಡಿರೋದು ಆ ಅಪ್ಪನಕ್ ಮಾಡಿರೋ ಸೇವೆಯಿಂದ. ಅದ್ರನ್ನು ಕೆಲವ್ರು ಹೇಳವ್ರೆ ಆ ಸೇವೆಗಳ ಬಗ್ಗೆ. ಬ್ರೀಫ್ ಆಗಿ ನಿಮ್ ಚಾನಲ್ ಅಲ್ಲಿ ಹೇಳ್ಬಿಡ್ತೀನಿ, ಬೇರೆ ಚಾನಲ್ ಅವ್ರು ಕೇಳಿದ್ರು ಹೇಳ್ತೀನಿ. ನಾನು ಹುಲ್ ತೆಗಿಯಕ್ ಹೋದ್ರೆ ಆ ತೂರವ್ರು ನಿಂತ್ ನೋಡ್ಬೇಕು, ವಾಮೆ ಯಾರು ತೆಗಿಯೋದು, ಈ ವಾಮೆ ಅಂದ್ರೆ ಹೊರ್ತೂರ್ ಸಂತೋಷ್ ಒಬ್ಬನೇ ತೆಗಿಯಕ್ ಆಗೋದು, ಈ ವಾಮೆ ನೀನ್ ಯಾರು ನಿಂಕನೂ ಆಗಲ್ಲ ಅನ್ನೋ ಹೆಸರು ಇವತ್ತು ಐತೆ, ಇನ್ ನಾನ್ ಸಾಯೋವರ್ಕೂನು ಇರ್ತದೆ. ಈ ಕರ್ನಾಟಕದಾಗ ಅತಿ ಹೆಚ್ಚು ಬೆಲೆ ಕಟ್ಕೊಂಡು ಅವ್ರ ಮನೆಗೆ ಅವ್ರು ಎತ್ ಕಟ್ಕೊಂಡಿರ್ಬೋದು. ಈ ಎತ್ ತೆಗಿಯೋನ್ ಯಾರು ಅಂದ್ರೆ ಗಂಡು ಮಗನ ಹೊರ್ತೂರ್ ಸಂತೋಷ ಬರ್ಬೇಕು ಅನ್ನೋ ಹೆಸರು ತಕೊಂಡಿದೀನಿ, ಅದನ್ನ ನಾನು ಮಾಡಿದೀನಿ. ಈ ಎತ್ನ ಇಷ್ಟ ಮಾರ್ಲೇಬೇಕು, ಇದ್ ಮಾರ್ತದ ಇಲ್ಲ ಅಂತ ಪ್ರಶ್ನೆ ಮಾಡ್ದ ಕಟ್ಟುಗಳು ತೋರಿಸಿ ದನಾನ ಮಾರ್ಸಿರೋನು ಇದೇ ಹೊರ್ತೂರ್ ಸಂತೋಷನೇನೆ. ಯಾರಾದ್ರೂ ಇನ್ನಾ ಚೆನ್ನಾಗ್ ಮಾಡೋರು ಇದ್ರೆ ಮಾಡ್ಬೋದು, ಪುಣ್ಯಾತ್ಮರು ಯಾರಿಗೂ ಅಡ್ಡ ಇಲ್ಲ. ಅರಿಯೋ ನೀರ್ ದೊಣ್ಣೆ ನಾಯ್ಕ ಅಪ್ಪನೇನೂ ಇಲ್ಲ. ಬಿರ್ದು ಕೊಟ್ಟವ್ರೆ, ಬಿರ್ದಕ್ ತಕ್ಕದಂಗ ಬದುಕಿದೀನಿ. ಸಾಯೋವರ್ಕೂನು ಹಳ್ಳಿಕಾರ್ ಒಡಿಯ ಅನ್ನೋ ಬಿರ್ದು ಅವ್ರು ಏನ್ ಕೊಟ್ಟವ್ರು ಅದಕ್ಕೆ ನಾನು ಯಾವತ್ತೂ ನಾನು ಮೋಸ ಮಾಡಿಲ್ಲ, ನಾನು ಮಾಡಲ್ಲ. ಅದ್ರನ್ನ ಯಾರು ಬಂದು ಏನೇನೋ ಅವ್ರ ಬಾಯಲ್ಲಿ ಬಂದಂಗೆ ಪದಗಳು ಬಳಸ್ಕೊಂಡ್ರೆ ಆಯಪ್ಪನೇ ಕೊಡ್ತಾನೆ ಉತ್ತರ. ಒಂದು ಸಲಿ ಮೂಲೆಕ್ ಆಗ್ತಾ ಅಂದ್ರೆ ಮೇಡಮ್ ತಿರ್ಗ್ ಕೂಡ ಎದ್ದು ಬರಕ್ ಆಗಲ್ಲ. ಈ ಹಳ್ಳಿಕಾರ್ ವಿಚಾರ ಅಂತ ಬಂದಾಗ ರಕ್ತ ಕುದ್ದು ಎದ್ದು ಮಾತಾಡ್ತೀನಿ ನಾನು. ಯಾಕಂತಂದ್ರೆ ಆ ಅಪ್ಪನ ಮೇಲೆ ನನ್ಗೆ ಅಷ್ಟ ಅಭಿಮಾನ. ಅದು ಮನ್ಸಿಂದ ನನ್ನ ಜೀವನ ಒಂದು ಪಕ್ಕ ಇಕ್ಬಿಟ್ಟು ಒಂದ್ ಕಡೆ ಈ ದನ ಅಂತ ಇಕ್ಕಿದ್ರೆ ನಾನು ಜೀವನ ಬಿಟ್ಬಿಟ್ಟು ನಾನು ಹಳ್ಳಿಕಾರಿಂದ ಹೋಗಿರೋ ವ್ಯಕ್ತಿ ನಾನು. ಅದಕ್ಕೋಸ್ಕರ ಎಲ್ರೂನು ತಿಂದ್ರು ನಾನು ತಿಂದೆ ಅಂತ ಹೇಳೋದಲ್ಲ, ಅದಕ್ಕ ಒಂದು ಅರ್ಥ ಇರ್ತದೆ. ಅದಕ್ಕೋಸ್ಕರ ಹಳ್ಳಿಕಾರ್ ಅನ್ನೋ ವಿಚಾರ ಅಂತ ಬಂದವಾಗ ನಾನು ತುಂಬಾ ಎಮೋಷನ್ ಅನ್ನೋದಕ್ಕಿಂತ ನನ್ನ ಮನ್ಸಿಂದ ನಾನು ಮಾತಾಡ್ತೀನಿ. ಸೊ ಇದು ನನ್ನ ಹಳ್ಳಿಕಾರ್ ಮಾಡಿದ್ಕೆ ಇವತ್ತಿಲ್ಲಿ ಅಲ್ಲ, ವರ್ತೂರವರು ಫುಲ್ ಫೈರ್ ಆಗ್ಬಿಟ್ರ ಅಂತ ಒಂದ್ 2 ನಿಮಿಷ. ಹೌದು ಮೇಡಮ್, ಈ ವಿಚಾರ ಅಂತ ಬಂದಾಗ ಮೇಡಮ್ ಬೆಳ್ಳಿ ಬಂಗಾರ ಎತ್ಕ ತೋರ್ಸ್ದವ್ನ್ ಯಾರು ಇವತ್ ಎಲ್ರು ಹಾಕ್ಬೋದು. ಎಲ್ಲಿ ಹೋಗಿದ್ರು ಇವತ್ತೆಲ್ಲಾರು ಪ್ರಶ್ನೆಗಳು ಕೇಳ್ಕೊಂತಾರೆ. ನಾನ್ ಕಟ್ಟಿದ್ದೆ 50 ವರ್ಷದಿಂದ. ಹೌದು ಸ್ವಾಮಿ, ನಮ್ಮ ತಾತನ ಕಟ್ಟಿದ್ದ 150 ವರ್ಷದ ಹಿಂದೆ. ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಎತ್ತಿಲ್ದಿದ್ ಒಳ ಉಳ್ತಾ ಇರಲಿಲ್ಲ ಯಾರು. ಇವತ್ ಬಂದಿರ್ಬೋದು ಟ್ರ್ಯಾಕ್ಟರ್ಗಳು, ಇನ್ನೊಂದು ಯಂತ್ರೋಪಕರಣಗಳು. ಏನಂತ ಕಟ್ತಾ ಇದ್ರಿ? ನಮ್ಮ ಮನೆಗ್ ನಾಟಿ ದನ ಐತೆ ಅಂತ ಹೇಳಿರೋದು. ಸೋ ಕಾಲ್ಡ್ ಯಾರ್ಯಾರು ಇವಾಗ ವೆಲ್ ಎಜುಕೇಟೆಡ್ ರೈತರಾಗ್ಬಿಟ್ಟವ್ರೆ, ಆಮೇಲೆ ಇನ್ಫಾರ್ಮೇಶನ್ ಕೊಡೋ ರೈತರಾಗ್ಬಿಟ್ಟವ್ರೆ. ಹಿಂದೆ ತಿರ್ಗಿ ನೋಡ್ರಿ ಸ್ವಾಮಿ, ನಮ್ಮ ದನಗಳ್ಕ ಹಗ್ಗ ಹಾಕದವ್ರು ಮೂಗ್ದಾರ ಹಾಕಕ ಇಕ್ಕಿದ್ದೀನಿ ಆಳ್ನ. ಅದ್ ಆಳಂದ್ರೆ ತಪ್ಪಾಗ್ತದೆ. ಮೂಗ್ದಾರ ಹಾಕೋರ್ ಒಬ್ರಾದ್ರೆ ಕಾಲ್ ಕಡ್ಗ ಹಾಕೋರೊಬ್ರು, ಕುಮ್ಮಕ್ ಕಲ್ಶ ಹಾಕೋರೊಬ್ರು, ಹೂವು ಹಾಕಕ್ಕೆ ಒಬ್ರು. ಬ್ಯಾಂಡ್ ಸೆಟ್ ಬಂದ್ರೆ 5 ಸೆಟ್ ಬರ್ಬೇಕು. ಬಸಪ್ಪನ್ ಕರ್ಕೊಂಡ್ ಹೋಗಕ್ ಹಂಗ ಮೆರ್ಸ್ದವ್ ನಾನು ಮೆರ್ಸ್ತೀನಿ. ನಾನ್ ಜೀವ ಇರೋವರ್ಕೂನು ಬಸಪ್ಪನೋ ಅಂತ ಬಂದ್ರೆ ನಾನು 2ನೇ ಮಾತೇ ಇಲ್ಲ ನನ್ಕ. ಎತ್ತಾದ್ಬಿಟ್ಟು ಅವಾಗ ಇಡೀ ನಮ್ಮೂರೇ ಹೇಳ್ತು, ಆಗೋಯ್ತು ಹೊರ್ತೂರ್ ಸಂತೋಷ್ ಮುಗ್ದೋದ, ಇನ್ನು ದನ ಕಟ್ಬಾರ್ದು, ಸಾಯ್ಸಾಕ್ಬಿಡ್ತು ಗೊತ್ತು ಎತ್ತು ಅಂತಂದ್ರು. ಎತ್ನ ಸಾಯಿಸಿಲ್ಲಪ್ಪ, ಬೇರೆಯವ್ರ ನಾಯಕ್ ಹೋದಾಗ ಹಿಡ್ಕೊಂಡವಾಗ ಸ್ಲಿಪ್ ಆಗಿ ಹಿಂಗ ಅಂದಿದ್ದು. ಅವತ್ತೇ ಬಿಟ್ಟಿಲ್ಲ, ಪ್ರಾಣನೇ ಒತ್ತೆ ಇಟ್ಟು ನಾನು ಇದ್ರಕ್ ಬಂದಿದ್ದು. ಇವತ್ತು ಆ ಅಪ್ಪ ನನ್ನ ಮೆರೆಸ್ತಾ ಇರೋದು ಕಣ್ಣುಗಳು ಕೆಂಪಾಗ್ಬಿಟ್ಟವೆ ಕೆಲವ್ರಕ. ಒಂದ್ ಗಾದೆ ಐತೆ, ತೆಲುಗು ಗಾದೆ ಯೂಸ್ ಮಾಡ್ತೀನಿ, ಎನ್ನೆರ್ಗ ಐತೆ ಕನ್ನೆರ್ಗಾಯ ಐತಿ ಅಂತಂದ್ರೆ ಒಂದ್ ಏನೇ ಕಷ್ಟ ಬಿದ್ದು ಮಾಡ್ಬೇಕಾದ್ರೆ ಯಾರಿಗೂ ಕಾಣಿಸಿರಲ್ಲ ಕಷ್ಟ. ಅವ್ರ ಸಕ್ಸಸ್ ಬಂದವಾಗ ಹೆಂಗ್ ಬಂದ್ಬಿಟ್ಟ ಗುರು ಅಂದ್ರೆ, ನೀನ್ ಮಲ್ಕೊಂಡಿದಾಗ ಬಂದ ಗುರು, ಎದ್ದೋಳ್ ಗುರು, ಎದ್ದೇನಾದ್ರು ಮಾಡೋ, ಸಮಾಜಕ್ಕೆ ಏನಾದ್ರು ಕೊಡ್ರಿ. ಪ್ರಶ್ನೆಗಳೇ ಮಾಡ್ಕೊಂಡಿದ್ರೆ ನೀವೇ ದೊಡ್ಡ ಪ್ರಶ್ನೆ ಆಗಿ ಉಳ್ದು ಸತ್ತೋಗ್ತೀರಾ. ಏನಾನ 4 ಒಳ್ಳೆ ಕೆಲಸ ಮಾಡ್ಬಿಟ್ಟು ನಿಮ್ ಎಣ ಹೊರವಾಗ ಆದ್ರೂ ಅಪ್ಪ ಇಂತ ಕೆಲಸ ಮಾಡ್ದೆ ಇವನು ಓದ್ತದೆ ಅಂತ ಆದ್ರೂ ತಕೊಳ್ರಿ ಹೆಸರು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ವರ್ತೂರ್ ಸಂತೋಷ್ ಅವರು ಇಷ್ಟು ಫೈರ್ ಆಗಿ ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿ 2 ವಾರ ಇದ್ದಿದ್ರೆ ವರ್ತೂರಾಗ ಗೆದ್ಬಿಡ್ತಿದ್ರ ಅಂತ ನೋಡಿ. ನಿಮ್ಮ ಮಾತ್ ಕೇಳಿ ನಾನೇ ಗೆದ್ದಿದ್ದೀನಿ. ಹೌದು ಮೇಡಮ್, ಗೆಲುವಲ್ಲೇ 2 ಮಾತಿಲ್ಲ. 6 ಜನ ಗೆದ್ದಿದ್ದೀರಿ. ಬಟ್ ಕಾರ್ತಿಕ್ ಕಪ್ ಗೆದ್ದಿರೋದ್ರಲ್ಲಿ ನಮ್ಗಂತೂನು ಏನು ಬೇಸರ ಇಲ್ಲ. ಆ ಗೆಲುವು ಅಂತ ಬಂದಾಗ ಜೀವನದಲ್ಲಿ 2 ತರ ಗೆಲುವು ಐತೆ ಮೇಡಮ್. ಕಪ್ ಗೆಲ್ಲೋದು ಒಂದ್ ಕಡೆ ಆದ್ರೆ
ಹೃದಯಗಳ್ ಗೆಲ್ಲೋದು ಇನ್ನೊಂದೈತೆ ಮೇಡಮ್, ಅದು ಬಹಳ ಕಷ್ಟ. ಅದನ್ನ ಗೆದ್ದಿದ್ದೀನಿ ಮೇಡಮ್ ನಾನು, ಅದರಲ್ಲಿ 2 ಮಾತಿಲ್ಲ. ಅಲ್ಲ ನಮ್ಗಲ್ಲಿ ಚಪ್ಪಾಳೆ ಶಿಲೆ ಎಲ್ಲ ಕೇಳಿಸ್ಕೊಂತ ಇದೀವಿ ವರ್ತೂರ್ ಅವ್ರೆ, ಅದ್ರಲ್ಲೇ ಗೊತ್ತಾಗ್ತಿದೆ ನೀವು ಹೃದಯ ಗೆದ್ದಿರೋದ್ರಲ್ಲಿ ಡೌಟೇ ಇಲ್ಲ. ಅಯ್ಯೋ ಮೇಡಮ್, ಬೆಳಿಗ್ಗೆಯಿಂದನೂ ಬಿಡುವಿಲ್ಲ. ಇವಾಗ ನೀವು ಮಾತಾಡ್ತಾ ಇದ್ರೆ ನನ್ಗೆ ಮನ್ಸೆಲ್ಲ ಅವ್ರ ಹತ್ರನೇ ಐತೆ, ಅವ್ರಿಗೆ ಫೋಟೋ ಕೊಡ್ಬೇಕು, ಮಾತಾಡ್ಬೇಕು ಅಂತ. ನೀವು ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರ, ನೀವು ಬಿಡ್ತಾ ಇಲ್ಲ. ನಾನು ಇಲ್ಲಿ ಅವ್ರಿಗೆ ಹೇಳ್ತಾ ಇದೀನಿ, ಇರಪ್ಪ 5 ನಿಮಿಷ, ಇರಪ್ಪ 10 ನಿಮಿಷ ಅಂತ. ನೋಡಿ, ಅಲ್ಲಿ ಯಾಕಂದ್ರೆ ನಿಮ್ಮ ಮುಂದೆ ಜನದಿಂದ ಎಷ್ಟ್ ಜನ ಬೆಳೆದವ್ ನಾನು, ನಿಂತಿದಾರಲ್ಲ ಜನಕ್ಕೋಸ್ಕರನೇ ಇರೋನು, ಜನದಲ್ಲೇ ಇರೋನು. ಅಲ್ಲ ನಿಮ್ ಮುಂದೆ ಅಷ್ಟು ಜನ ನಿಂತಿದಾರಲ್ಲ, ಟಿವಿ ಕೂಡ ಅಷ್ಟೇ ಜನ ನೋಡ್ತಾ ಇದಾರೆ. ಸುಮಾರು ಜನ ಅವ್ರೆ ಮೇಡಮ್, ಇಲ್ಲಿ ನಿಮ್ಮ ಇವ್ರನ್ನ ಕೇಳ್ರಿ, ರಿಪೋರ್ಟರ್ನ. ಹೌದೌದು. ಅಲ್ಲ ನೀವು ಅಲ್ಲಿ ನಿಮ್ಮನ್ನ ಎಷ್ಟು ಜನ ಡೈರೆಕ್ಟ್ ಆಗಿ ನೋಡ್ತಿದಾರಲ್ವಾ, ಟಿವಿಯಲ್ಲೂ ನಿಮ್ಮನ್ನ ಇನ್ನ ಲಕ್ಷಾಂತರ ಜನ ನೋಡ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆಲ್ರಿಗೂ ಬಂದ್ ಮೀಟ್ ಆಗಕ್ ಆಗಲ್ಲ ನಿಮ್ಮನ್ನ. ಹೌದೌದು ಮೇಡಮ್, ನಾನು ಕೈ ಎತ್ತು ಮುಗಿತೀನಿ ಈ ಪ್ರೀತಿ ಕೊಟ್ಟಿರೋದಕ್ಕ. ನಾ ಚಿರಋಣಿ ಆಗಿರ್ಬೇಕು, ಬಿಟ್ರೆ ಬೇರೆ ಮಾತು ಏನು ಹೇಳಕ್ ಬರಲ್ಲ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಈ ತರ ವೇದಿಕೆಗಳು, ಅವಕಾಶ ಅನ್ನೋದು ಮನುಷ್ಯನಿಗೆ ಸಿಕ್ಕದವಾಗ ಯಾರೋ ಒಬ್ರದ್ದು ಎತ್ಕೊಂಡು ಅದನ್ನ ಏನೋ ನಾನ್ ಹೀರೋ ಆಗಕ ಪಕ್ಕದಲ್ಲಿರೋನ್ ಝೀರೋ ಮಾಡೋದಲ್ಲ. ನನ್ನಲ್ಲಿ ಹೀರೋ ಇರೋಂತ ಹೇಳ್ಬಿಟ್ಟು ಹೋಗ್ಬೇಕು. ಅವನಲ್ಲಿ ಝೀರೋ ಹುಡ್ಕೋ ಅಂತ ಅಗತ್ಯ ನಮ್ಗೆ ಯಾಕೆ ಬೇಕು? ಏನ್ ಮೇಡಮ್ ಇದು ನಾನು ಕೇಳೋದು? ಎಲ್ಲೋ ಕೆಲವ್ರೆಲ್ಲಾರು ಇನ್ನೊಬ್ರನ್ನ ಅವ್ನ ಹಂಗೆ ಇವ್ನ ಹಿಂಗೆ ಇವ್ನ ಹಂಗೆ ಅನ್ನೋದ್ರಲ್ಲೇ ಜೀವನಗಳು ಕಳ್ಕೊಂಡು ಹೋಗ್ತಾವ್ರೆ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಕಾಲದಲ್ಲಿ ಆಯುಸ್ ಕಮ್ಮಿ ಐತೆ. ದಯವಿಟ್ಟು ನಿಮ್ ಸಾಧನೆಗಳ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಜೀವನದಲ್ಲಿ ಏನೋ ನಮ್ ಮುಂದಕ್ಕೆ ಬರ್ತೀರಾ ಅಂತ ನಾನು ಈ ಮೀಡಿಯಾ ಮುಖಾಂತರ ಹೇಳ್ತೀನಿ. ಕಷ್ಟ ಬಿದ್ರೆ ಫಲ ಭಗವಂತಂದು. ಉಪೇಂದ್ರ ಸಾರ್ದು ಒಂದು ಡೈಲಾಗ್ ಎತ್ಕೊಂಡು ಹೇಳ್ತೀನಿ ಕೇಳ್ರಿ. ನಿಂದೇನು ಇಲ್ಲಯ್ಯ, ನಿಂದ್ ಒಂದೇ ಕರ್ಮಾನುಫಲ ಏನು ಅಂತಂದ್ರೆ, ನೀನ್ ಕಷ್ಟ ಬೀಳು, ಫಲ ಅವನ್ ಕೊಡ್ತಾನೆ. ಯಾರು ಅವನ್ ಕೊಡೋದಂದ್ರೆ ಭಗವಂತ ಅವನ್ ಮೇಲೆ ನೋಡ್ತಾವನಲ್ಲ, ಅವನ್ ಕೊಟ್ಟೇ ಕೊಡ್ತಾನೆ. ಮಾಡ್ದವ್ರಕ್ ಮಾಡ್ದಷ್ಟೇ ಮಾಡ್ಗು ರಾಮ ಗೋವಿಂದ ಅಂತಂದ್ರೆ, ನೀನ್ ಏನ್ ಮಾಡ್ತೀಯ ನಿನ್ಗೆ ಅದೇ ಬರೋದು. ಸ್ಪೆಷಲ್ ಆಗಿ ಏನು ಬರಲ್ಲ. ನೀನ್ ಏನು ಈ ಜನಕ್ಕೆ ಏನ್ ಕೊಡ್ತೀಯೋ ಅದು ಹತ್ರಷ್ಟು ಕೊಡ್ತಾರ ನಿನ್ಕ. ನೀನ್ ಏನು ಜನದ ಜೊತೆ ಎಕ್ಸ್ಪೆಕ್ಟ್ ಮಾಡ್ತೀಯೋ ಅದೇ ಬರ್ತೈತೆ. ಅದ್ರನ್ನ ನ್ಯಾರವಾಗೇ ಕೊಟ್ಟು ಅದ್ರನ್ನ ಜನಗಳ ಜೊತೆ ಇದ್ರೆ ಅದ್ರ ತುಂಬಾ ಗೌರವವಾಗಿರ್ತದೆ ಅಂತ ನಾನು ಹೇಳ್ತೀನಿ ಮೇಡಮ್. ಓಕೆ, ವರ್ತೂರ್ ಅವರು ಏನಂದ್ರೆ ಗೊತ್ತು ನೀವು ಎಷ್ಟು ಬಿಸಿ ಇದ್ದೀರಾ ಅಂತ ನಮಗೆ ಗೊತ್ತು. ಅಲ್ಲಿ ಸುತ್ತಮುತ್ತ ಇರೋ ಜನಗಳು ನಾವು ಆಗ್ಲೇ ವಿಡಿಯೋ ನೋಡಿದ್ವಿ. ಬಟ್ ಏನಂದ್ರೆ ಬಿಗ್ ಬಾಸ್ ಬಗ್ಗೆ ಒಂದ್ 2-3 ಕ್ವೆಶನ್ ಕೇಳ್ಬಿಡ್ತೀನಿ. ಯಾಕಂದ್ರೆ ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ತಿಳ್ಕೊಬೇಕು ಅಂತ ನಿಮ್ಮ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇರುತ್ತೆ. ಏನಂದ್ರೆ ಮನೆಯಲ್ಲಿ ಎಲ್ಲರೂ ಒಂಥರ ಬದಲಾದ್ರು. ಎಲ್ರದ್ದು ಒಂದು ವೇವ್ ಲೆಂತ್ ಏನಿತ್ತಲ್ಲ, ಅದು ಮೇಲೆ ಕೆಳಗೆ ಹೋಗೋದು ಆಗ್ತಿತ್ತು. ಬಟ್ ವರ್ತೂರ್ ಅವ್ರು ಮಾತ್ರನೇ ಡೇ 1 ಹೆಂಗಿದ್ರು ಡೇ ಎಂಡ್ವರೆಗೂ ಅದೇ ತರ ಇದ್ರು ಅಂತ. ಅಂದ್ರೆ ಅವ್ರ ಆ ಕಾಮ್ನೆಸ್ ಏನಿದೆ ಗೊತ್ತಾ, ಅದನ್ನ ಹೆಂಗ್ ಮೇಂಟೈನ್ ಮಾಡ್ಕೊಂಡ್ ಬಂದ್ರು ಅಂತ ಅಷ್ಟು ಜನದ ಮಧ್ಯೆ, ಅದು ಅಷ್ಟು ಅಗ್ರೆಸಿವ್ ಇರೋರು. ಮಾತ್ರ ಈಚೆ ಕಟ್ಟು ಅವ್ರು ಬಹುಶಃ ಅಲ್ಲಿ ಹಸು ಕರ ಪಾಪ ಅಲ್ಲೂ ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದಾರೆ ಅನ್ಸುತ್ತೆ. ಓಕೆ ವರ್ತೂರ್ ಅವ್ರೆ, ವರ್ತೂರ್ ಅವ್ರೆ ಕೇಳಿಸ್ತಿದ್ಯಾ? ಏನ್ ಗೊತ್ತಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ಒಂದು ಅಂದ್ರೆ ಅವ್ರ ಮೈಂಡ್ ಸೆಟ್ ಏನಿತ್ತು ಅದು ಚೇಂಜ್ ಆಗ್ತಾ ಇತ್ತು. ಇಲ್ಲ ಅವ್ರ ವೇವ್ ಲೆಂತ್ ಎಲ್ಲಾನು ಚೇಂಜ್ ಆಗ್ತಾ ಇತ್ತು. ಬಟ್ ವರ್ತೂರ್ ಅವ್ರು ಮಾತ್ರನೇ ಸ್ಟಾರ್ಟಿಂಗ್ ಇಂದ ಹೆಂಗಿದ್ರು ಎಂಡಿಂಗ್ ವರ್ಗೂ ಹಂಗೆ ಇದ್ರು, ಒಂಚೂರು ಬದಲಾಗ್ಲಿಲ್ಲ. ಅದನ್ನ ಹೇಗ್ ಮೇಂಟೈನ್ ಮಾಡ್ಕೊಂಡ್ ಬಂದ್ರಿ ಅಂತ? ಅದು ಅಷ್ಟು ಅಗ್ರೆಸಿವ್ ಇರೋರ್ ಮಧ್ಯೆ. ಮೇಡಮ್, ಮೇಂಟೈನ್ ಮಾಡ್ಬೇಕಾದ್ರೆ ನಾಟಕ ಮಾಡ್ಬೇಕು. ಇಲ್ಲಿ ನಾವಿರೋದೇ ಹಂಗೆ ಅಂತಂದವಾಗ ಏನು ಮಾಡಕ್ ಸಾಧ್ಯ ಮೇಡಮ್? ಅಲ್ಲಿ ಒಂದು ಕಂಟ್ರೋಲ್ ಕಿಕ್ಕೊಂಡಿದ್ದೇನಂತಂದ್ರೆ, ಇದು ಲಕ್ಷಾಂತರ ಕೋಟ್ಯಾಂತರ ಜನ ಮಾತಾಡ್ತಾರೆ, ನೋಡ್ತಾರೆ. ಸರಿ, ಅದಕ್ಕೋಸ್ಕರ ನಾಲ್ಕೆನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದೀನಿ ಕೆಲವೊಂದು ವಿಚಾರಗಳು ಹೇಳೋ ಹತ್ರ. ಯಾಕಂತಂದ್ರೆ ಅಲ್ಲಿ ನಮ್ಗೆ ವೇದಿಕೆ ಸಿಕ್ಕದಾಗ ಹೇಳ್ದಾಗ ಅದಕ್ಕ ತುಂಬಾ ಅರ್ಥ ಇರ್ತದೆ. ಕೆಲವರು ಬೇಕಂತಾನೆ ಈ ವಾರ ನಾನು ಏನೂ ಮಾಡಿಲ್ಲ, ಜಗಳನ ಮಾಡ್ಬೇಕು ಅಂತ ನನ್ನ ಕಿವಿಯಾರ ಕೇಳಿಸ್ಕೊಂಡಿದೀನಿ. ಏನಪ್ಪ ಈ ತರನು ಇರ್ತಾರ ಜನಗಳು ಅಂತ ನನ್ಗೆ ಅಲ್ಲೇ ಗೊತ್ತಾಗಿದ್ದು. ನಾನು ಹೆಸರುಗಳಂತೂ ಹೇಳಲ್ಲ. ಈ ರೀತಿ ಮಾಡಿದವಾಗ ನನಗೆ ಸಖತ್ ಶಾಕಿಂಗ್ ಆಯ್ತು. ಆಮೇಲೆ ಕಂಟೆಂಟ್ ಕೊಟ್ಟ ಈ ವಾರದ್ದು ಕಂಟೆಂಟ್ ಏನ್ ಹಂಗಂತಂದ್ರೆ ನನ್ಗೆ ದೇವ್ರನೇ ಗೊತ್ತಿಲ್ಲ ಅದು. ಆಮೇಲೆ ಕ್ಯಾಮ್ರಾ ಹಿಂಗ್ ಫೋಕಸ್ ಮಾಡಿ ನಮ್ಮನ್ನ ನೋಡೋ ಹತ್ರ ಕುತ್ಕೊಳ್ಬೇಕು, ಇಲ್ಲ ಇಲ್ಲಿ ಕುತ್ಕೊಂಡ್ರೆ ಕಾಣಿಸ್ತೀರಿ, ಅವೆಲ್ಲ ನನ್ಗೆ ಗೊತ್ತಿಲ್ಲ ಮೇಡಮ್. ನನ್ಗೆ ಗೊತ್ತಿರೋದು ಒಂದೇ, ಬಿಗ್ ಬಾಸ್ ಅಲ್ಲಿ ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ಅದು ಬಿಗ್ ಬಾಸ್ ಧರ್ಮ. ಹೊರಗಡೆ ಇದ್ದಂಗೆ ನಾವು ಒಳಗಡೆ ಇರೋದು ನಮ್ ಧರ್ಮ. ಇದೆರಡು ಮಾಡಿದೀನಿ ಮೇಡಮ್, ಅಷ್ಟೇ. ಓಕೆ ವರ್ತೂರ್ ಅವರೇ, ನಿಮ್ಮ ಭಾಷೆ, ನಿಮ್ಮ ಅದೊಂದು ವ್ಯಕ್ತಿತ್ವ ಏನಿದೆ ಜನಗಳಿಗೆ ತುಂಬಾ ಇಷ್ಟ ಆಗಿದೆ. ಅಂಡ್ ನಿಮ್ ಜೊತೆ ಮಾತಾಡಿ ನಮಗೂ ಕೂಡ ತುಂಬಾ ಖುಷಿ ಆಯ್ತು. ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಗಳಿಗೂ ಆಲ್ ದ ವೆರಿ ಬೆಸ್ಟ್ ವರ್ತೂರ್ ಅವರೇ. ಆಯ್ತು ಮೇಡಮ್, ನಿಮ್ಗೆ ನಾನು ಒಂದೇ ಕೇಳ್ಕೊಳೋದು, ದಯವಿಟ್ಟು ರೈತರದ್ದು ಏನಾದ್ರು ಪ್ರೋಗ್ರಾಮ್ಸ್ ಇದ್ರೆ, ರೈತರದ್ದು ಎಲ್ಲಾದ್ರೂ ಏನಾದ್ರು ಇದ್ರೆ ದಯವಿಟ್ಟು ಎಲ್ಲಾ ಮಾಧ್ಯಮದವ್ರಿಗೂ ನಾನು ಒಂದೇ ಕೇಳೋದು, ಫಸ್ಟ್ ಒಂದು ಸೆಗ್ಮೆಂಟ್ ಅನ್ನೋದು ಇರ್ತಾ ಇತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾವಾಗ ಒಂದು ರೈತರ ಏನಾದ್ರೂ ಒಂದು ಬರ್ತಾ ಇತ್ತು.
ಇವಾಗ ಎಲ್ಲಾದ್ರದ್ದು ಕಾಂಪಿಟೇಷನ್ ಬಂದ್ಬಿಟ್ಟು ಎಲ್ಲೋ ರೈತರದ್ದು ಆ ರೈತರದ್ದು ಇಂಪ್ಲಿಮೆಂಟ್ಗಳು ಮಾಡೋದು ಮರ್ತೋಗ್ಬಿಟ್ಟಂಗಿದ್ದೀರಾ. ದಯವಿಟ್ಟು ಮಾಧ್ಯಮದವರು ಇದೊಂದು ನೀವು ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಮಾಧ್ಯಮ ಇಲ್ದಿದ್ದು ಏನೂ ಬೆಳೆಯಕ್ ಸಾಧ್ಯ ಇಲ್ಲ. ಅದ್ರಲ್ಲಿ ಎರಡು ಮಾತಿಲ್ಲ. ಇಷ್ಟು ಪಾಪ್ಯುಲರ್ ಆಗ್ಬೇಕಂದ್ರೆ ನಿಮ್ಮ ಇದೂನು ತುಂಬಾ ಐತೆ ಪಾತ್ರ. ನೀವು ಸಹಕರಿಸ್ರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಜೈ ಹಳ್ಳಿಕಾರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ವರ್ತೂರ್ ಅವರೇ. ಇದಿಷ್ಟು ವರ್ತೂರ್ ಅವರ ಮಾತಾಗಿತ್ತು. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.